ಸ್ತೋತ್ರವಾಗಲಿ. ಆಮೆನ್. ದೇವರು ತಾನೇ ಮಹಿಮೆ ಆಗಲಿ. ನಿಮ್ಮೆಲ್ಲರನ್ನ ಸರಿಯಾದ ಸಮಯಕ್ಕೆ ಬಂದಂಥ ಪ್ರತಿಯೊಂದು ಕುಟುಂಬದ ಮೇಲೆ ದೇವರ ದಯ ಇರಲಿ. ಆಮೆನ್. ಈ ಸಮಯದಲ್ಲಿ ನಾಳೆ ಅಮಾವಾಸ್ಯೆ ಪ್ರಾರ್ಥನೆ ಇರ್ತದೆ. ಅಬ್ರಾಹಂ ಪಾಸ್ಟ್ ಇದ್ದಾರೆ. ಇವರು ಮಂಗಳೂರು ಕಡೆ ಜನನವಾಗಿದ್ದು 35 ವರ್ಷ ಆಗಿದೆ. ಬೆಂಗಳೂರಿಗೆ ಬಂದು ಅಲ್ಲಿ ಬಂದು ನಂಬಿಕೆಯಿಂದ ಸೇವೆ ಮಾಡ್ತಿದ್ದಾರೆ. ಇದಕ್ಕಿಂತ ಮುಂಚೆ ನಮ್ಮ ಹಳೆ ಚರ್ಚಲ್ಲಿದ್ದಾಗ ಒಂದು ಸಾರಿ ಬಂದು ಹೋಗಿದ್ರು. ನಂತರ ಸೆಂಟ್ರಲ್ಲಿ ಒಂದು ಸತಿ ಬರಬೇಕಾಗಿತ್ತು. ಬೇರೆ ಅವ್ರು ಯಾರೋ ಒಬ್ರು ತೀರೋಗಿದ್ದು ಕೇರಳದಲ್ಲಿ, ಅಲ್ಲಿಗೆ ಹೋಗ್ಬಿಟ್ರು, ಬರೋಕ್ಕಾಗಲಿಲ್ಲ. ನಂತರ ನಮ್ಮ ಸಭೆಯನ್ನು ಪ್ರೀತಿ ಮಾಡ್ತಾರೆ, ನಮಗಾಗಿ ಪ್ರಾರ್ಥನೆ ಮಾಡ್ತಾರೆ ಈ ಸೇವಕರುಗಳು, ಅದಕ್ಕಾಗಿ ಸ್ತೋತ್ರ. ಮತ್ತು ಕುಟುಂಬ ಸಮೇತವಾಗಿ ನಂಬಿಗಸ್ತರ ಸೇವಕರಾಗಿದ್ದಾರೆ. ಅವ್ರಿಗಿಬ್ಬರು ಹೆಣ್ಣು ಮಕ್ಕಳು, ಇಬ್ಬರು ಸಹ ವಿವಾಹವಾಗಿದೆ, ಒಳ್ಳೆ ಜಾಗದಲ್ಲಿದ್ದಾರೆ. ಈಗ ಅವರು ಸೇವೆಯಲ್ಲಿದ್ದಾರೆ ಈ ಪಾಸ್ಟ್ ಅವರು, ಅದಕ್ಕಾಗಿ ದೇವರ ಸ್ತೋತ್ರ. ಅವರನ್ನು ಈ ಸಂದಲ್ಲಿ ಸ್ವಾಗತ ಮಾಡೋಣ, ಚಪ್ಪಾಳೆ ಹೊಡಿತಾ ಯೇಸು ಕ್ರಿಸ್ತ ನಾಮದಲ್ಲಿ ಸ್ವಾಗತ ಮಾಡ್ತೀವಿ. ಅಷ್ಟು ಬನ್ನಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟು ಜನರಿಗೆ ಸಂತೋಷ ಉಂಟು ಇವತ್ತು? ನೀವೆಲ್ಲರೂ ಆರಾಧನೆ ಮಾಡಿದ್ರಾ? ಚೆನ್ನಾಗಿ ಆರಾಧನೆ ಮಾಡಿದ್ರಾ? ಆರಾಧನೆ ಮಾಡಿ ನಿಮ್ಗೆ ಸಂತೋಷ ಆಯ್ತಾ? ತೃಪ್ತಿ ಆಯ್ತಾ? ಯಾರಿಗೆ ತೃಪ್ತಿ ಆಗಿಲ್ಲ ಕೈ ಎತ್ತಿ. ನನಗೆ ಆರಾಧನೆ ಮಾಡಿ ಇನ್ನೂ ತೃಪ್ತಿ ಆಗಿಲ್ಲ ಅಂತ ಕೈ ಎತ್ತಿ. ಹಲ್ಲೆಲೂಯಾ. ಒಂದು 5 ನಿಮಿಷ ದಯವಿಟ್ಟು ಎಲ್ಲರೂ ನಿಂತುಕೊಳ್ತಾರ? 5 ನಿಮಿಷ ಒಂದು ಚಿಕ್ಕ ಹಾಡು ಹಾಡಿ ಒಂದ್ಸರಿ ಆರಾಧನೆ ಮಾಡಿ ನಾವು ದೇವರ ಬಗ್ಗೆ ಕೊಡೋಣ. ಮಾಡಿದ್ದರೆ ಒಂದು 10-15 ವರ್ಷ ನಿಮಗೆ ಆರಾಧನೆ ಮಾಡೋಕ್ಕಾಗಲ್ಲ. ಮನೆಯಲ್ಲಿ ಚಾಪೆಯಲ್ಲಿ ಮಲಗಿರ್ತೀರ, ಆರಾಧಕ್ಕಾಗಲ್ಲ. ಇವಾಗ ದೇವರು ಹಲ್ಲೆಲೂಯಾ, ಒಂದು ವಾಕ್ಯ ಉಂಟು, ನಿನ್ನ ಯೌವನದ ಪ್ರಾಯದಲ್ಲಿ ದೇವರನ್ನು ಆರೈಸಬೇಕು ಅಂತ. ಹಲ್ಲೆಲೂಯಾ, ಇದು ಆರಾಧನೆ ಸಮಯ. ಹಲ್ಲೆಲೂಯಾ, ಸ್ತೋತ್ರ. ಎಲ್ಲರೂ ಚೆನ್ನಾಗಿ ಕೈ ತಟ್ಟು ಕುಣಿದು ಆರಾಧನೆ ಮಾಡಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆರಾಧನೆ ಮಾಡೋಣ ಸ್ತೋತ್ರ. ಆರಾಧನೆ ಆರಾಧನೆ ಸ್ತುತಿ ಆರಾಧನೆ ಆರಾಧನೆ. ಹಲ್ಲೆಲೂಯಾ. ಆರಾಧನೆ ಆರಾಧನೆ ಸ್ತುತಿ ಆರಾಧನೆ ಆರಾಧನೆ. ಹೃದಯದಲ್ಲೋ ಆರಾಧನೆ ಪಾಲಿಗೆ. ಹೃದಯದಲ್ಲೋ ಆರಾಧನೆ 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 ಆರಾಧನೆ. ಹಲ್ಲೆಲೂಯಾ. ಆರಾಧನೆ 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 ಆರಾಧನೆ. ಅಪ್ಪ ತಂದೆಯೇ ನಿನಗೆ ಆರಾಧನೆ ಆರಾಧನೆ. ಅಪ್ಪ ತಂದೆಯೇ ನಿನಗೆ ಆರಾಧನೆ. ದೇವರೇ ನಿನಗೆ ಆರಾಧನೆ ಆರಾಧನೆ. ಜಗತ್ತಂಬವೇ ಆರಾಧನೆ 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 ಆರಾಧನೆ. ಹಲ್ಲೆಲೂಯಾ. ಆರಾಧನೆ 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 ಆರಾಧನೆ. ನಿನಗೆ ಆರಾಧನೆ ನಿನಗೆ ಆರಾಧನೆ. ಜೀವ ಬೆಲೆಯೇ ನಿನಗೆ ಆರಾಧನೆ. ಜೀವ ಜಲವೇ ನಿನಗೆ ಆರಾಧನೆ. ಸ್ತಂಭವೇ ನಿನಗೆ ಆರಾಧನೆ. ನಿನಗೆ ಆರಾಧನೆ. ಜಗತ್ತಂಬವೇ ನಿನಗೆ ಆರಾಧನೆ 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 ಆರಾಧನೆ. ಹಲ್ಲೆಲೂಯಾ. ಆರಾಧನೆ ಆರಾಧನೆ
ಆರಾಧನೆ, ನಿನಗೆ ಆರಾಧನೆ, ಪರಲೋಕ ನಿವಾಸಿ ಆರಾಧನೆ, ಆರಾಧನೆ ಆರಾಧನೆ, ಸ್ತುತಿ ಆರಾಧನೆ ಆರಾಧನೆ, ಹಲ್ಲೆಲೂಯಾ ಆರಾಧನೆ ಆರಾಧನೆ, ಸ್ತುತಿ ಆರಾಧನೆ ಆರಾಧನೆ, ಆರಾಧನೆ ಆರಾಧನೆ, ಸ್ತುತಿ ಆರಾಧನೆ ಆರಾಧನೆ, ಆರಾಧನೆ, ಸ್ತುತಿ ಆರಾಧನೆ ಆರಾಧನೆ. ಹಲ್ಲೆಲೂಯಾ. ನಾನು ಹೇಳಿದ ಹಾಗೆ ನಿರೀಕ್ಷಿಸಿ ಯಾರು ಆರಾಧಿಸ್ತಿಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನೀವು ಇದು ಪ್ರಾಕ್ಟೀಸ್ ಮಾಡಬೇಕು. ಆರಾಧನೆ ಅಂದ್ರೆ ಸುಮ್ಮನೆ ಇಂತಲ್ಲಿ ಆರಾಧಿಸ್ತಲ್ಲ, ಜೀವ ಇಲ್ಲ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಮ್ಮ ಚಿಕ್ಕ ಒಂದು ಮಗು, 6 ತಿಂಗಳ ಮಗು, ಹಲ್ಲೆಲೂಯಾ, ನಗುವಾಗ ಸುಮ್ಮನೆ ನಗುತ್ತಾ? ನಗುವಾಗಲೂ ಅದಕ್ಕೆ ಕೈಕಾಲು ಓಡ್ತಾ ಇರುತ್ತೆ ಇಲ್ವಾ? ಅದೇ ನಾವು ಕೂಡ ಹಲ್ಲೆಲೂಯಾ ದೇವರಿಗೆ ಸ್ತುತಿ ಮಾಡುವಾಗ, ಆರಾಧಿಸುವಾಗ ನಮ್ಮ ಕೈಕಾಲು ಹಲ್ಲೆಲೂಯಾ ದಾವೀದನ ರೀತಿಯಲ್ಲಿ ಕುಣಿದು ಆರಾಧಿಸಬೇಕು. ಅದು ದೇವರಿಗೆ ತುಂಬಾ ಇಷ್ಟ. ಅದು ಜೀವ ಆರಾಧನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಓಕೆ, ಎಲ್ಲರೂ ಕುಳಿತುಕೊಳ್ಳಿ. ಸ್ತೋತ್ರ. ಧನ್ಯವಾದಗಳು ಎಲ್ಲರಿಗೂ. ಸ್ತೋತ್ರ. ಈ ಸಭೆಗೆ ಇನ್ನೊಂದು ಸಾರಿ ಬರುವಂತೆ ದೇವರು ನನಗೆ ಕೊಟ್ಟ ಅವಕಾಶಕ್ಕೆ ಸ್ತೋತ್ರ ಮಾಡ್ತಾನೆ. ಅದಕ್ಕಾಗಿ ಅವಕಾಶ ಕೊಟ್ಟ ಕಥಾ ಸೇವಕರಿಗೂ ಸಭೆಗೂ ನಾನು ಧನ್ಯವಾದ ತಿಳಿಸುವನಾಗಿದ್ದಾನೆ. ನಾನು 4 ವರ್ಷ ಮುಂಚೆ ಹಳೆ ಚರ್ಚಿದ್ದ ಒಂದ್ಸರಿ ಬಂದಿದ್ದೆ. ನಾನು ನೋಡಿದವರು ಕೈ ಎತ್ತಿ. ಇದಕ್ಕೆ ಮುಂಚೆ ಯಾರಾದರೂ 4 ವರ್ಷ ಮುಂಚೆ ನಾನು ಬಂದಿದ್ದೆ. ನೋಡಿದವರು ಯಾರಲ್ವಾ? ಹಲ್ಲೆಲೂಯಾ. ಸ್ವಲ್ಪ ಜನ. ಹಲ್ಲೆಲೂಯಾ. ಅವತ್ತು ಹೇಳಿದ ಮೆಸೇಜ್ ಯಾರಿಗೆ ನೆನಪುಂಟಾ? ನೆನಪಿಲ್ಲ. ಸ್ತೋತ್ರ. ಹಲ್ಲೆಲೂಯಾ. ಯಾಕಂದರೆ ಇವತ್ತಿನ ಮೆಸೇಜ್ ಇವಾಗಲೇ ಮರ್ತು ಬಿಡ್ತಾರೆ, ಮತ್ತೆ 4 ವರ್ಷ ಮುಂಚೆ ನೆನೀತಾರ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಸ್ತೋತ್ರ. ನಾನು ಇವತ್ತು 2 ಸಬ್ಜೆಕ್ಟ್ ನಿಮಗೆ ಮೆಸೇಜ್ ಕೊಡಕ್ಕೆ ಬಯಸ್ತೇನೆ. ಒಂದು, ಹಲ್ಲೆಲೂಯಾ, ಕುಟುಂಬದಲ್ಲಿ ಸಭೆಯಲ್ಲಿ ಐಕ್ಯತೆ, ಫೆಲೋಶಿಪ್, ಹೊಂದಾಣಿಕೆ, ಅದರ ಬಗ್ಗೆ ಒಂದು ಮೆಸೇಜ್ ಕೊಡ್ತೇನೆ. ನಂತರ ಆರಾಧನೆ ಕುರಿತು ನಾವು ಸಭೆಯಲ್ಲಿ ಹೆಂಗಿರಬೇಕು, ಹಲ್ಲೆಲೂಯಾ, ದೇವರನ್ನ ಹೆಂಗೆ ಮೆಚ್ಚಿಸಬೇಕು, ಆ ಒಂದು ರೀತಿಯ ಸಬ್ಜೆಕ್ಟ್ ಹೇಳ್ತಾ ಇದ್ದೇನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಮೊದಲನೇ ನಾನು ಇರೋದು ಬೆಂಗಳೂರಲ್ಲಿ ಬೆನ್ನಾರಘಟ್ಟ ರೋಡ್, ಬಿಳಕಳ್ಳಿ ಎಂಬುದಾಗಿ. ಅಲ್ಲಿ ಕುಟುಂಬವಾಗಿದ್ದೇನೆ. ಪಾಸ್ಟ್ ನಮ್ಮನ್ನು ಹೇಳಿದಲ್ಲ, ನಾನು ಮಂಗಳೂರು ಡಿಸ್ಟ್ರಿಕ್ಕಲ್ಲಿ ಕರ್ನಾಟಕ ಕುಕ್ಕೆ ಸುಬ್ರಹ್ಮಣ್ಯ ಹತ್ರ ಆ ಊರಲ್ಲಿ ಹತ್ರ ಹುಟ್ಟಿ ಬೆಳೆದವನು. ಕನ್ನಡ ಮೀಡಿಯಂ ಶಾಲೆ ಓದಿದ್ದವನು. ಪ್ರೈಸ್ ದಿ ಲಾರ್ಡ್. ನಮ್ಮ ತಂದೆ ತಾಯಿಯವರು ಕೇರಳದವರು, ಕೇರಳದಿಂದ ಚಿಕ್ಕ ವಯಸ್ಸಲ್ಲಿ ಅಲ್ಲಿ ಬಂದವರು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅದಕ್ಕೆ ನಾನು ಸೇವೆ ಕೇಳಿದ 10 ವರ್ಷ ಆಯಿತು. ನನ್ನ ಸೇವೆ ಹೆಂಗಂದರೆ ಇವಾಂಜಲಿಸ್ಟ್ ಆಗಿ ನಾನು ದೇವರು ಆರಿಸಿಕೊಂಡಿದ್ದು. ಒಂದೊಂದು ಸಭೆಗಳು ಹೋಗಿ ಹಲ್ಲೆಲೂಯಾ ದೇವರ ವಾಕ್ಯ ಮಲಯಾಳಂ ಭಾಷೆಯಲ್ಲಿ, ಕನ್ನಡ ಭಾಷೆಯಲ್ಲಿ, ತೆಲುಗು, ತಮಿಳು ಭಾಷೆಯಲ್ಲಿ ನಾನು ದೇವರ ವಾಕ್ಯ ಅಂತ ಇದ್ದೇನೆ. ಹಲ್ಲೆಲೂಯಾ. ಸ್ತೋತ್ರ. ಈ ಸಭೆ ಕುರಿತು ಹಲ್ಲೆಲೂಯಾ ಹೊಸ ಸಭೆ ಕಟ್ಟುವಾಗ ನಾನು ಹೋದ ಸಾರಿ ಬಂದಾಗ ಬರೀ ಫೌಂಡೇಶನ್ ಮಾತ್ರ ಹಾಕಿತ್ತು ಇಲ್ಲಿ. ಹಲ್ಲೆಲೂಯಾ. ಸ್ತೋತ್ರ. ನಂತರ ಈ ಸಭೆ ಈ ಥರ ಕಟ್ಟುವುದಕ್ಕೆ ದೇವರು ಸಹಾಯ ಮಾಡಿದ್ರು. ಪಾಸ್ಟರ್ ಹತ್ರ ನನಗೆ ನಾವು ಅವಾಗ ಫೋನ್ ಮಾಡಿ ಹೇಳ್ತಾ ಇದ್ದೆ. ಅವರು ನನಗೆ ಪ್ರೇಯರ್ ರಿಕ್ವೆಸ್ಟ್ ಆಗ್ತಾ ಇದ್ದರು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಈ ಸಭೆ ಕಟ್ಟುವುದಕ್ಕೆ ನನಗೆ ತುಂಬ ಭಾರ ಇತ್ತು. ಹಲ್ಲೆಲೂಯಾ. ಸ್ತೋತ್ರ. ನಾನು ಈ ಸಭೆ ಸೇವಕರು ಕೊಟ್ಟ ಕೆಲವು ಫೋಟೋ ಎಲ್ಲ ಕಳಿಸ್ಕೊಟ್ರು. ಅದನ್ನು ಆ ಫೋಟೋ ಎತ್ತುಕೊಂಡು ನಾನು ನನ್ನ ಫ್ರೆಂಡ್ಸಿಗೆ, ನನ್ನ ಸ್ನೇಹಿತರಿಗೆ ದುಬೈನಲ್ಲಿ, ಅಮೆರಿಕದಲ್ಲಿ ಒಂದು 5-6 ಜನರಿಗೆ ನಾನು ಕಳಿಸ್ಕೊಟ್ಟೆ, ಮೆಸೇಜ್ ಕೊಟ್ಟೆ. ಇಂಥ ನಮ್ಮ ಸ್ನೇಹಿತ ಪಾಸ್ಟ್ ಇದ್ದಾರೆ, ಸಭೆ ಕಟ್ತಾರೆ, ಪ್ಲೀಸ್ ಹೆಲ್ಪ್ ಮಾಡಿ ಅಂತ. ಆದರೆ ಒಬ್ಬ ಮನುಷ್ಯನೊಂದು ಉತ್ತರ ಕೊಟ್ಟಿಲ್ಲ ನನಗೆ. ಯಾರೂ ಒಂದು ಆನ್ಸರ್ ಕೊಟ್ಟಿಲ್ಲ ಹೆಲ್ಪ್ ಮಾಡ್ತೇನೆ ಅಂತ. ನಾನು ನಿರೀಕ್ಷೆ ಎಲ್ಲ ಹೋಯಿತು. ನಾನು ಅದಕ್ಕೆ ಪ್ರಾರ್ಥನೆ ಮಾಡಿದ್ದೇನೆ. ಆವಾಗ ದೇವರಾತ್ಮ ನನಗೆ ಹೇಳಿದ್ದು, ಈ ಸಭೆ ಕಟ್ಟಲಿಕ್ಕೆ ಹಲ್ಲೆಲೂಯಾ ಪರದೇಶದಿಂದ ದುಡ್ಡು ಬರಬೇಡ. ಹಲ್ಲೆಲೂಯಾ ಇಲ್ಲಿ ಇರುವ ಈ ಸಭೆಯವರೇ ಇದಕ್ಕೆ ಖರ್ಚು ಕಟ್ಟಬೇಕು ಅಂತ ದೇವರಾತ್ಮ ನನಗೆ ಹೇಳ್ತಾರೆ. ದೇವರಿಗೆ ಬೇಕಿದ್ರೆ ಅವರ ಹೃದಯದಲ್ಲಿ ಮಾತಾಡಿ ಅವರಿಗೆ ಒಂದು ಸ್ವಲ್ಪ ದುಡ್ಡು ಕಳಿಸ್ಬೋಯಿತು. ಆದರೆ ಅವರ ಹೃದಯದಲ್ಲಿ ದೇವರು ಮಾತಾಡಲಿಲ್ಲ. ದೇವರು ಮಾತಾಡಿ ಕಳ್ಸೋಕ್ಕಾಗುತ್ತಾ? ನನಗೆ ಗೊತ್ತಾಯಿತು. ಯಾಕಂದರೆ ಸಭೆಯನ್ನು ನೀವೇ ಕಟ್ಟಬೇಕು. ಇಲ್ಲಿರೋ ವಿಶ್ವಾಸಿಗಳಿಗೆ ದೇವರು ಹಲ್ಲೆಲೂಯಾ ಅದಕ್ಕೆ ಧೈರ್ಯ ಕೊಡ್ತಾರೆ, ಅಲ್ಲಿ ಮನಸ್ಸು ಕೊಡ್ತಾರೆ. ಹಲ್ಲೆಲೂಯಾ. ಆದರೆ ನಾನು ನಂಬುತ್ತೇನೆ, ಇದುವರೆಗೆ ಕಟ್ಟಿದ್ದು ಇಷ್ಟವರೆಗೆ ಆಗಿದ್ದು ನಿಮ್ಮೆಲ್ಲರ ಸಹಕಾರದಿಂದ ಅಲ್ವಾ? ಸಹಕಾರ ಮಾಡಿಲ್ವಾ? ಹೆಲ್ಪ್ ಮಾಡಿಲ್ವಾ? ಕೆಲವರು ಮಾಡ್ತಾರೆ, ಕೆಲವರು ಮಾಡಲೇ ಇಲ್ಲ. ಸ್ತೋತ್ರ. ನಾನು ಮೆಸೇಜಲ್ಲಿ ಬರ್ತಾ ಹೇಳ್ತೇನೆ. ಪ್ರೈಸ್ ದಿ ಲಾರ್ಡ್. ಆದ್ರೆ ಇಷ್ಟವರೆಗೂ ಕೆಲಸ ಇದು ಪೂರ್ತಿ ಆಯ್ತಾ? ಕೆಲಸ ಪೂರ್ತಿ ಆಯ್ತಾ? ಪೂರ್ತಿ ಆದರೆ ನಾವು ಅಲ್ಲಿ ನಿಲ್ಬೇಕು. ಸ್ಟೇಜ್ ಅಲ್ಲಿ ಓಪನ್ ಮಾಡಿ. ಅಂದ್ರೆ ಇದು ಉದ್ಘಾಟನೆ ಆಗಿಲ್ಲ ಅಲ್ಲ, ಅಷ್ಟೇ ಉದ್ಘಾಟನೆ ಆಗಿಲ್ಲ. ಉದ್ಘಾಟನೆ ನಂತರ ತುಂಬಾ ಚೇಂಜ್ ಆಗುತ್ತೆ. ಪ್ರೈಸ್ ದಿ ಲಾರ್ಡ್. ಸಂತೋಷ ಉಂಟಾ? ಅಲ್ಲಿ ಆದರೆ
ಒಂದು ಒಗ್ಗಟ್ಟನ್ನ ಕುರಿತು ನಾನೊಂದು ಚಿಕ್ಕ ಮೆಸೇಜ್ ಮೊದಲು ಕೊಡ್ತೇನೆ ಪ್ರೈಸ್. ಅದಕ್ಕಾಗಿ ವಾಕ್ಯ ಓದೋಣ. ಮಾರ್ಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ 3, 4, 5 ವಾಕ್ಯ. ಯಾರಾದ್ರು ಮೈಕಲ್ಲಿ ಓದ್ತಾರಾ? ನಾನೇ ಓದ್ಬೇಕಾ? ಸಾಕು ಸಾಕು. ವಚನ ಓದವರಿಗೆ ಗೊತ್ತಾಗುತ್ತೆ ಹಲ್ಲೆಲೂಯಾ ಇದರ ಕಥೆ ಎನ್ನುವುದಾಗಿ. ಒಂದು ಊರಲ್ಲಿ ಹಲ್ಲೆಲೂಯಾ ಒಂದು ಪಾರ್ಶ್ವವಾಯು ರೋಗಿ ಇತ್ತು. ಈ ರೋಗಿಯನ್ನು ಅವರು ಅನೇಕ ಹಾಸ್ಪಿಟಲ್ಗೆಲ್ಲ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಮಾಡಿ, ಆಯುರ್ವೇದ ಮಾಡಿ, ಎಲ್ಲ ಅಲೋಪತಿ ವಾಸ ಮಾಡಿ, ಏನು ಕಾಯಿಲೆ ಬಿಡುಗಡೆ ಆಗಿಲ್ಲ. ಸ್ತೋತ್ರ ಹಲ್ಲೆಲೂಯಾ. ಆದರೆ ಅದೇ ಆ ಊರಲ್ಲಿ ಹಲ್ಲೆಲೂಯಾ ಯೇಸು ಸ್ವಾಮಿ ಹಲ್ಲೆಲೂಯಾ ಪ್ರಸಂಗ ಮಾಡಿ ಬರ್ತಾ ಇದ್ರು. ಸ್ತೋತ್ರ. ಇದು ಗೊತ್ತಾಗಿ ಯೇಸು ಸ್ವಾಮಿ ಅನೇಕ ರೋಗಿಗಳನ್ನು ಸೌಖ್ಯ ಗುಣಪಡಿಸ್ತಾ ದೆವ್ವಗಳನ್ನು ಬಿಡಿಸಿ ಹಲ್ಲೆಲೂಯಾ ಒಂದು ಅದ್ಭುತ ಕಾರ್ಯ ಅವರು ಮಾಡ್ತಾ ಇರಬೇಕಾದ್ರೆ ಇದನ್ನು ಕೇಳಿ ಹಲ್ಲೆಲೂಯಾ ಸ್ತೋತ್ರ ಈ ಮನೆಯವರು ಹಲ್ಲೆಲೂಯಾ ಅಥವಾ ಒಂದು ಸಭೆಯವರಾಗಿರ್ಬೋದು, ಈ ವ್ಯಕ್ತಿಯನ್ನು ಹಲ್ಲೆಲೂಯಾ ಹಂಗೆ ಅವತ್ತಿನ ಕಾಲದ ಗಾಡಿ ಇಲ್ಲ, ಎತ್ತಿನ ಗಾಡಿ ಇಲ್ಲ ಇರ್ಬೋದು, ಕಾರು ಬಸ್ ಏನಿಲ್ಲ ಹಲ್ಲೆಲೂಯಾ, ಸ್ವಲ್ಪ ದೂರ ಉಂಟು. ಆದರೆ ಅವ್ರು ಏನು ಮಾಡಿದ್ರೆ ಒಂದು ಮಂಚದಲ್ಲಿ ಹಲ್ಲೆಲೂಯಾ ಒಂದು ಅದರಲ್ಲಿ ಮಂಚದಲ್ಲಿ ರೋಗಿಯನ್ನು ಮಲಗಿಸಿಕೊಂಡು ಒಂದು ಈ ಜನ ಕೂತಿರುವ ಹಲ್ಲೆಲೂಯಾ ಯೇಸು ಸ್ವಾಮಿಯ ಮುಂದೆ ಬಂದು ಹಲ್ಲೆಲೂಯಾ ಅದರ ಮುಂದೆ ಇಡಲಿಕ್ಕೆ ನೋಡಿದರು. ನೋಡಿದಾಗ ದೇತ್ತಾರ ಜನ ಗುಂಪಾಗಿದ್ದರು. ಜನರು ಗುಂಪಾಗಿದ್ದರು. ಒಬ್ಬರಿಗೆ ಬೇಕು ನಡ್ಕೊಂಡು ಬರ್ಬೋದು, ಆದರೆ ಇವನು ಮಂಚ ಸಗತೆ ಎತ್ಕೊಂಡು ಬೈಡಕ್ಕೆ ಜಾಗ ಅಲ್ಲ. ಹಲ್ಲೆಲೂಯಾ. ಆವಾಗ ಏನು ಮಾಡಿದ್ರು ಗೊತ್ತಾ, ಇವರು ಪಕ್ಕನೆ ಹಲ್ಲೆಲೂಯಾ ಅವತ್ತಿನ ಮನೆ ಈ ಥರ ಮನೆ ಇಲ್ಲ. ಹಲ್ಲೆಲೂಯಾ ಅವತ್ತಿನ ಕಾಲ ಹಲ್ಲೆಲೂಯಾ ಒಂದು 2,000 ವರ್ಷ ಮುಂಚೆ ಮನೆಗಳು ಹಲ್ಲೆಲೂಯಾ ಈ ಥರ ಒಂದು ಸಾಧಾರಣ ಮನೆಯಾಗಿತ್ತು, ಓಲೆಯಲ್ಲಿ ಹಾಕಿ. ಆ ಮನೆಯ ಮೇಲ್ಚಾವಳಿಯನ್ನು ಬಿಚ್ಚಿ ಹಲ್ಲೆಲೂಯಾ ಈ 4 ಜನರು ಕೂಡ ಹಲ್ಲೆಲೂಯಾ ಈ ಮಂಚದೊಡನೆ ಹಲ್ಲೆಲೂಯಾ ತನ್ನ ಮೇಲೆ ಹತ್ತಿ ಅಲ್ಲಿ ಇಳಿಸಿಬಿಟ್ರು. ಯಾರ ಮುಂದೆ? ಯೇಸು ಸ್ವಾಮಿ ಮುಂದೆ ಬಿಡಿಸಿಬಿಟ್ರು. ಪ್ರೈಸ್ತಲೋಡ್. ಯೇಸು ಸ್ವಾಮಿಗೆ ಹಲ್ಲೆಲೂಯಾ ಇದನ್ನು ನೋಡಿ ತುಂಬ ಆಶ್ಚರ್ಯವಾಯಿತು. ಪ್ರೈಸ್ತಲೋಡ್. ನೋಡಿ ಜನರಿಗೆ ಇಷ್ಟೊಂದು ಭಕ್ತಿ ಉಂಟಾ? ಪ್ರೈಸ್ತಲೋಡ್. ಇಷ್ಟೊಂದು ಭಕ್ತಿ ಉಂಟಾ? ಹಲ್ಲೆಲೂಯಾ. ಈ ಪಾರ್ಶ್ವ ರೋಗಿಯನ್ನು ಹಲ್ಲೆಲೂಯಾ ಯೇಸು ಒಂದೇ ಮಾತಲ್ಲಿ ಅಲ್ಲಿ ಗುಣಪಡಿಸಿದ ಕಾರಣ ಗೊತ್ತಾ? ಆ ವಾಕ್ಯ ಓದಮ್ಮ, 4ನೇ ವಾಕ್ಯ 4-5 ಅನ್ನೋದ್ರಿ. ಜನರು ಗುಂಪಾಗಿದ್ದರಿಂದ ಅವರು ಆತನ ಹತ್ತಿರಕ್ಕೆ ಸೇರಲಾರದೆ ಆತನಿದ್ದ ಮನೆಯ ಮೇಲ್ಚಾವಣಿಯನ್ನು ಬಿಚ್ಚಿ ದ್ವಾರ ಮಾಡಿ ಪಾರ್ಶ್ವವಾಯು ರೋಗಿಯು ಮಲಗಿದ್ದ ಹಾಸಿಗೆಯನ್ನು ಇಳಿಸಿದರು. ಯೇಸು ಅವರ ನಂಬಿಕೆಯನ್ನು ನೋಡಿ ಆ ಪಾರ್ಶ್ವವಾಯು ರೋಗಿಗೆ, ಮಗನೇ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂದು ಹೇಳಿದನು. ನೋಡಿ, ಆದರೆ ಈ ವ್ಯಕ್ತಿ ಹಲ್ಲೆಲೂಯಾ ಯಾರಾಗಿದ್ದರು ಗೊತ್ತಾ? ಪಾರ್ಶ್ವರೋಗಿಯ ಕಾರಣ ಏನು ಗೊತ್ತಾ? ಪಾಪ. ಯೇಸುಸ್ವಾಮಿ ಏನಿದ್ದು ಯೇಸುಸ್ವಾಮಿ ನಿನ್ನ ಪಾರ್ಶ್ವವಾಯು ರೋಗಿ ಗುಣಪಡಿಸಲಿ ಅಂತ ದೇವರು ಹೇಳಿಲ್ಲ, ನಿನ್ನ ಪಾಪ ಕ್ಷಮಿಸಲ್ಪಡಲಿ. ನೋಡಿ, ಪಾಪ ಕ್ಷಮಿಸಲ್ಪಟ್ಟ ಆಗ ಕಾಯಿಲೆ ಬಿಡುಗಡೆ ಆಯಿತು. ಹೌದಲ್ವಾ? ಹಾಗಾದರೆ ನಮ್ಮಲ್ಲಿರುವ ರೋಗಕ್ಕೆ ಕಾರಣ ಏನು? ನಮ್ಮ ಪಾಪ. ನಮ್ಮ ಪಾಪವನ್ನು ಯೇಸುಸ್ವಾಮಿ ತೊಳೆದು ಕೊಟ್ಟರೆ, ಅದಕ್ಕೆ ನಾವು ನಮ್ಮನ್ನು ಒಪ್ಪಿಸಿದ್ರೆ ಹಲ್ಲೆಲೂಯಾ ರಕ್ಷಣೆ ಹೊಂದಿ ದೀಕ್ಷಾ ತಗೊಂಡ್ರೆ ಹಲ್ಲೆಲೂಯಾ ಪಾಪ ಕ್ಷಮಿಸಲ್ಪಟ್ಟ ರೋಗ ಹೋಗುತ್ತೆ. ಹೋಗಲ್ವಾ? ಆದರೆ ಕೆಲವರು ಹಂಗೆ ರಕ್ಷಣೆ ಹೊಂದಿದ್ರು ಕೂಡ ಹಾಗೆ ಪಾಪ ಮಾಡ್ತಾರೆ, ಅದಕ್ಕಿಂತ ಪುನಃ ರೋಗ ಬರುತ್ತೆ. ಹಲ್ಲೆಲೂಯಾ ಅದು ಬಿಡುಗಡೆಗೆ ತುಂಬ ಕಷ್ಟ ಆಗುತ್ತೆ. ರಕ್ಷಣೆ ಹೊಂದಿದ ಮೇಲೆ ದೀಕ್ಷಾ ತಗೊಂಡ ಮೇಲೆ ನಾವು ಪಾಪ ಮಾಡಬಾರ್ದು. ಹೌದಲ್ವಾ? ಆದ್ರೂ ನೋಡಿ, ಯೇಸು ಸ್ವಾಮಿ ಇವನ ಪಾಪವನ್ನು ಕ್ಷಮಿಸಿದಾಗ ಇವನ ಕಾಯಿಲೆ ಬಿಡುಗಡೆ ಆಯಿತು. ಇವನಿಗೆ ಅಲ್ಲಿ ಹೇಳ್ತಾ ಉಂಟು, ಮಗನೇ, ನಿನ್ನ ಪಾಪ ಕ್ಷಮಿಸಲ್ಪಟ್ಟಿದೆ, ನಿನ್ನ ಹಾಸಿಗೆಯನ್ನು ಎತ್ತುಕೊಂಡು ಹೋಗೋದು. ನೋಡಿ ಪ್ರೈಸ್ತಲೋಡ್. ಹಲ್ಲೆಲೂಯಾ. ನೋಡಿ, ಇವನು ಬಿಡುಗಡೆ ಆದ ತಕ್ಷಣ ಏನು ಮಾಡಿದ ಗೊತ್ತಾ? ಆ ಮಂಚ ನೋಡಿಲ್ಲ, ಬಟ್ಟೆ ನೋಡಿಲ್ಲ, ಓಡೋಗ್ಬಿಟ್ಟ. ಇಲ್ಲಿಗೆ ಹೋಗಿದ್ದು ಎಲ್ಲಿ ಹೋಗಿರ್ಬೇಕು. ಹೋಗಿದ್ದು ನನ್ನ ಅನಿಸಿಕೆ ಮನೆಗೆ ಹೋಗಿದ್ದಾನೆ. ಯಾಕಂದ್ರೆ ಅವ್ರ ಮನೆಯವರು ತುಂಬ ವರ್ಷದಿಂದ ಅವನ ಬಿಡುಗಡೆಗೋಸ್ಕರ ಕಾಯ್ತಾ ಇದ್ದರು. ಹಲ್ಲೆಲೂಯಾ. ಎಷ್ಟೋ ರೂಪಾಯಿ ಖರ್ಚು ಮಾಡಿದ್ರು, ಎಲ್ಲಿ ಬಿಡುಗಡೆ ಆಗಿಲ್ಲ. ನೋಡಿ, ಆತ ಯೇಸು ಸ್ವಾಮಿ ಒಂದೇ ಒಂದು ಮಾತಿನಲ್ಲಿ ಅವನ ಪಾಪ ಕ್ಷಮಿಸಲ್ಪಟ್ಟಿದಾಗ ಹಲ್ಲೆಲೂಯಾ ಅವನು ಬಿಡುಗಡೆಯಾಗಿ ಓಡಿದವನ ಮನೆಗೆ ಹೋಗಿ ಸಾಕ್ಷಿ ಹೇಳ್ತಾನೆ ಅವನು. ಹಲ್ಲೆಲೂಯಾ, ಯೇಸು ಸ್ವಾಮಿ ನನಗೆ ಬಿಡಿಸಿದ್ರು. ಮರಿ ನನ್ನೊಂದು ಅನಿಸಿಕೆ ನೋಡಿ, ಈ 4 ಜನ ವಿಶ್ವಾಸಿಗಳು ಹಲ್ಲೆಲೂಯಾ ಈ ವ್ಯಕ್ತಿಯನ್ನು ಒತ್ತುಕೊಂಡು ಬಂದು, ಅಷ್ಟು ದೂರದಿಂದ ಒತ್ತುಕೊಂಡು ಬಂದು ಇದು ಇಟ್ಟಾಗ ಹಲ್ಲೆಲೂಯಾ ಅವರ ಹತ್ರ ಕೂಡ ಒಂದು ಥ್ಯಾಂಕ್ಸ್ ಹೇಳಲಿಲ್ಲ. ಯೇಸು ಸ್ವಾಮಿಗೆ ಥ್ಯಾಂಕ್ಸ್ ಹೇಳಲಿಲ್ಲ, ಒತ್ತುಕೊಂಡ ವ್ಯಕ್ತಿಗೂ ಥ್ಯಾಂಕ್ಸ್ ಹೇಳಿಲ್ಲ. ಏನು ಮಾಡಿದ? ಓಡೋಗ್ಬಿಟ್ಟ.
ಕೆಲವರು ಹಂಗೆ ವಿಶ್ವಾಸಿಗಳು ಹಂಗೆ ಸಭೆಯಲ್ಲಿ. ಹಾಲೆಲೂಯಾ. ನೀವು ಯಾರನ್ನಾದ್ರೂ ಕರ್ಕೊಂಡು ಬರ್ತೀರಾ, ರಕ್ಷಣೆ ಹೊಂದಲಿಕ್ಕೆ ಸುವಾರ್ತೆ ಕರ್ಕೊಂಡು ಬರ್ತೀರಾ, ಅವರು ಇಲ್ಲಿ ಬಂದು ರಕ್ಷಣೆ ಹೊಂದಿ ನಿಮಗಿಂತ ಸ್ವಲ್ಪ ಹಾಯ್ ಪಾಯ್ ಆಗಿದಾಗ ಆಮೇಲೆ ನಿಮ್ಮನ್ನು ಮರ್ತ್ಬಿಟ್ರೆ ಅಲ್ವಾ? ಮತ್ತೆ ಪಾಸ್ಟರ್ ಕೂಡ ನಮ್ಮನ್ನು ಪ್ರೀತಿಸ್ಬೇಡಿ. ಹಾಲೆಲೂಯಾ. ನಾವು ಮಾಡಿದ ಉಪಕಾರಕ್ಕೆ ಯಾರು ಮನುಷ್ಯರ ಹತ್ರ ಕೂಡ ಕೃತಜ್ಞಗಳವರಾಗಿರ್ಬೇಕು. ನಮಗೆ ಯಾರಾದ್ರೂ ಹೆಲ್ಪ್ ಮಾಡಿದರೆ ನಾವು ಅವರಿಗೆ ಕೃತಜ್ಞಗಳವರಾಗಿರ್ಬೇಕು, ಅವ್ರನ್ನ ಮರಿಬಾರದು. ಕ್ರೈಸ್ತರು, ನಿಮ್ಮನ್ನು ಯಾರಾದರೂ ಇಲ್ಲಿ ಕರ್ಕೊಂಡು ಬಂದರೆ ಹಾಲೆಲೂಯಾ, ದೇವಬದ ಬಿಡುಗಡೆ ನೀವು ಕರ್ಕೊಂಡು ಬಂದರೆ ಹಾಲೆಲೂಯಾ, ಪಾಸ್ಟರ್ನ ಅಲ್ಲಿ ಕರ್ಕೊಂಡು ಹೋಗಿದ್ರೆ ಹಾಲೆಲೂಯಾ, ಅವ್ರಿಗೆ ಬಿಡುಗಡೆ ಆದರೆ ಆ ಕುಟುಂಬ ಆ ವ್ಯಕ್ತಿ ಹತ್ರ ಯಾವಾಗಲೂ ಒಂದು ಕೃತಜ್ಞತೆಗಳವರಾಗಿರ್ಬೇಕು. ಹಾಲೆಲೂಯಾ. ಆ ಥರ ಮಾಡಿದವರು ಯಾರಿದ್ದಾರಾ? ಹೆಸರು ನಾವು ಕೃತಜ್ಞತೆಗಳವರಾಗಿರ್ಬೇಕು. ದೇವರಿಗೆ ಕೃತಜ್ಞತೆಗಳವರಾಗಿರ್ಬೇಕು, ಮನುಷ್ಯರಿಗೆ ಕೃತಜ್ಞತೆಗಳವರಾಗಿರ್ಬೇಕು, ಸೇವಕರಿಗೆ ಕೃತಜ್ಞತೆಗಳವರಾಗಿರ್ಬೇಕು. ಹಾಲೆಲೂಯಾ. ಕೆಲವ್ರು ಹೆಂಗೆ ಗೊತ್ತಾ, ಈ ಹಾಸ್ಪಿಟ್ಲಿಗೆ ಹೋಗ್ತಾರಲ್ಲ, ಹಾಸ್ಪಿಟ್ಲ್ ಯಾರು ಹೋಗ್ತಾರೆ? ರೋಗಿ ಜ್ವರ ಬಂದವನು ಹೋಗ್ತಾನೆ. ಅಲ್ಲಿ ಹೋಗ್ಬಿಟ್ಟು ನನಗೆ ಜ್ವರ ಸರ್ ಅಂತ ಅವರು ಟ್ಯಾಬ್ಲೆಟ್ ಇಂಜೆಕ್ಷನ್ ಕೊಡ್ತಾರೆ, 1 ವಾರಕ್ಕೆ ತಿನ್ನಪ್ಪ ಸರಿ ಹೋಗುತ್ತೆ. ಅವನು ಕಾಯಿಲೆ ಹೋಗ್ಬಿಡುತ್ತೆ. ಪುನಃ ನೆಕ್ಸ್ಟ್ ವಾರ ಹೋಗ್ತಾನ, ಸುಮ್ಮನೆ ನಿಮ್ಮ ಔಷಧಿ ಕೊಟ್ಟು ನನಗೆ ಗುಣಮುಖವಾಯಿತು ಥ್ಯಾಂಕ್ಸ್ ಹೋಗಲ್ಲ. ನೆಕ್ಸ್ಟ್ ಬರೋದು ಯಾವ ನೆಕ್ಸ್ಟ್ ಕಾಯಿಲೆ ಬಂದಾಗ. ಕೆಲವು ವಿಶ್ವಾಸ ಇದೇ ರೀತಿಯಲ್ಲಿ ದೇವರ ಸಭೆಯಲ್ಲಿ ಬಿಡುಗಡೆಗೋಸ್ಕರ ಬರ್ತಾರೆ, ಬಿಡುಗಡೆ ಆದಮೇಲೆ ಬರೋದಿಲ್ಲ. ಫಸ್ಟ್ ಸೇವಕರು ತುಂಬ ಕಷ್ಟಪಟ್ಟು ಅಲ್ಲಿ ಉಪವಾಸ ಇದ್ದು ಅಲ್ಲಿ ನಿಮಗೆಲ್ಲ ಪ್ರಾರ್ಥನೆ ಮಾಡಿ ಬಿಡುಗಡೆ ಕೊಟ್ಟಾಗ ಹಾಲೆಲೂಯಾ, ಪಾಸ್ಟ್ ಅಂತ ಹೋಗ್ಬಿಡ್ತಾರ. ನೆಕ್ಸ್ಟ್ ಬರೋದಿಲ್ಲ. ನೆಕ್ಸ್ಟ್ ಬರೋದಾಗ ನೆಕ್ಸ್ಟ್ ದೇವ್ ಬಂದಾಗ ನೆಕ್ಸ್ಟ್ ಕಾಯಿಲೆ ಬಂದಾಗ ಪುನಃ ಪಾಸ್ ಕರಿಬೇಕು. ಹಾಲೆಲೂಯಾ. ಆ ಥರ ಮಾಡಬಾರ್ದು. ಹಾಲೆಲೂಯಾ. ದೇವರು ಬಿಡುಗಡೆ ಕೊಟ್ಟರೆ, ಸೇವಕರ ಮುಖಾಂತರ ಬಿಡುಗಡೆ ಕೊಟ್ಟರೆ ಹಾಲೆಲೂಯಾ, ಎಲ್ಲಿ ಬಿಡುಗಡೆ ದೇವರು ಕೊಟ್ಟರು ಅಲ್ಲೇ ಬರಬೇಕು. ದೇವರಿಗೆ ಮಹಿಮೆ ಸಲ್ಲಿಸಲಿಕ್ಕೆ. ಯಾರಿಗೆ ಗೊತ್ತಾ, ಈ ಲೋಕದ ಮನುಷ್ಯರಿಂದ ಬಿಡುಗಡೆ ಕೊಡೋಕ್ಕಾಗಿಲ್ಲ, ಸರ್ವಶಕ್ತನಾದ ದೇವರನ್ನು ಬಿಡುಗಡೆ ಕೊಟ್ಟಿದ್ದಾನೆ. ನಮ್ಮ ಯೇಸಪ್ಪ ಬಿಡುಗಡೆ ಕೊಟ್ಟಿದ್ದಾರೆ. ಹಾಲೆಲೂಯಾ. ಸಂತೋಷ ಇಲ್ವಾ? ನೀವೆಲ್ಲ ಬಿಡುಗಡೆ ಹೊಂದಿ ಬಂದವರಲ್ವ? ಇಲ್ಲಿ ಯಾರ ಸುಮ್ಮನೆ ಬಂದವರಿದ್ದಾರಾ? ನನಗೆ ದೇವರನ್ನು ಆರಾಧಿಸಬೇಕು ಅಂತ ಬಂದವರು ಯಾರೂ ಇಲ್ಲ ಇಲ್ಲಿ. ಪ್ರತಿಯೊಬ್ಬರು ಹಾಲೆಲೂಯಾ, ನಾವೆಲ್ಲ ಹಿಂದೂ ಕುಟುಂಬದಿಂದ ಬಂದವರು, ನಾನು ಸೇರಿ ಹಾಲೆಲೂಯಾ. ಆದರೆ ಒಂದೊಂದು ರೀತಿಯಲ್ಲಿ ದೇವರು ಬಿಡುಗಡೆ ಕೊಟ್ಟಾಗ ಹಾಲೆಲೂಯಾ, ದೆವ್ವಗಳನ್ನು ಬಿಡಿಸರು, ಕೆಲವರು ಮರಣದಿಂದ ಬಿಡಿಸರು. ಹಾಲೆಲೂಯಾ. ಅಂಥ ಬಿಡುಗಡೆ ಹೊಂದಿ ಬಂದು ನಾವು ಆರಾಧಿಸುವಾಗ ಹಾಲೆಲೂಯಾ, 1 ವಾರ ಕೂಡ ಮಿಸ್ ಮಾಡದೆ ಎಲ್ಲ ವಾರ ಬರಬೇಕು. ಇವತ್ತು ರಾಭೋಜನ ದಿನ ಆಗಿದ್ರೆ ಈ ಚರ್ಚ್ ತುಂಬಿ ಜನ ಇರ್ತಾ ಇದ್ರು. ಕೆಲವರ ಚಿಂತೆ ಏನು ಗೊತ್ತಾ, ರಾಭೋಜನ ನಾನು ಹೋಗ್ತೀನಿ, ಅವತ್ತು ನನಗೆ ಅದು ಹೊಂದಿಕೊಳ್ಬೇಕು, ಅದರ ಏನೋ ಬರ್ತದೆ, ಏನು ಬರಲ್ಲ. ಹಾಲೆಲೂಯಾ. ಈ 4 ವಾರವೂ ಕರೆಕ್ಟಾಗಿ ಬರದೆ 1 ವಾರ ಬಂದು ರಾಭೋಜನಕ್ಕಾಗಿ ಮಾತ್ರ ಬರುವಾಗ ನಿನಗೆ ಆಶೀರ್ವಾದ ಇಲ್ಲ, ಖಂಡಿತ ಹೇಳ್ತೀನಿ. ಹಾಲೆಲೂಯಾ. ನಿನಗೆ 4 ವಾರ ಒಂದೇ ರೀತಿ. ಒಂದು ತಿಂಗಳಲ್ಲಿ ಮೊದಲನೇ ವಾರ ಮಾತ್ರ ಅಲ್ಲ, ದೇವರು ಇಟ್ಟಿದ್ದು 4 ವಾರ ಕೂಡ ದೇವರ ಆರಾಧನೆಗೆ ನಮಗೆ ಕೊಟ್ಟಿರುವಾಗ ಹಾಲೆಲೂಯಾ 4 ವಾರ ಬರಲೇಬೇಕು. ಬರೆದವರಿಗೆ ನೀವು ಹೇಳ್ಬೇಕು, ನೋಡಪ್ಪ ರಾಭೋಜನ ದಿನ ಒಂದೇ ಭಾನುವಾರ ಮತ್ತು ಬಂದರೆ ಸಾಲದು, ಪ್ರತಿ ವಾರ ಬನ್ನಿ. ಹಾಲೆಲೂಯಾ. ಪ್ರತಿ ವಾರ ಬಂದರೆ ಮಾತ್ರ ದೇವರು ನಿಮ್ಮನ್ನು ಕುಟುಂಬವನ್ನು ಮಕ್ಕಳನ್ನು ಆಶೀರ್ವದಿಸ್ತಾರೆ. ಸಂತೋಷ ಅಲ್ಲ ಯಾರಿಗೆ? ಹಾಲೆಲೂಯಾ ಹೇಳಿ ಯಾರಿಗೆ? ಆಮೆನ್. ತುಂಬ ಜನ ಇರ್ತಲ್ಲ ಇಲ್ಲ ಬಾಸ್ರೆ? ಫಸ್ಟ್ ವಾರ ರಾಭೋಜನ ಇರುವಾಗ ಜನ ತುಂಬಿ ತೊಳಗಿರ್ತಾರಲ್ಲ. ಹಾಲೆಲೂಯಾ. ದೇವರು ಮೊದಲನೇ ಭಾನುವಾರ ಮಾತ್ರ ಇಲ್ಲಿರುವುದಲ್ಲ, ಪ್ರತಿ ವಾರ ದೇವರಿದ್ದಾರೆ. ದೇವರ ಸಾನ್ನಿಧ್ಯ ಮಹಿಮೆ ಇಲ್ಲಿ ಉಂಟು. ಹಾಲೆಲೂಯಾ. ಬರೆದವರಿಗೆ ಹೇಳ್ಬೇಕು, ನೀವು ನೋಡಪ್ಪ ಎಲ್ಲ ವಾರ ಬರಬೇಕು. ಪಾಸ ಒಂದು ಕೆಲಸ ಮಾಡಿ, ಎಲ್ಲ ವಾರ ರಾಭೋಜನ ಇಟ್ಬಿಡಿ. ಒಳ್ಳೆ ಐಡಿಯಾ ಅಲ್ವಾ? ಆ್ಯಕ್ಚುಲಿ ವಚನ ಪ್ರಕಾರ ಎಲ್ಲ ವಾರ ಇಡಬೇಕು. ದೇವರು ಹೇಳ್ತಾರೆ, ನೀವು ನನ್ನ ನಾಮದಲ್ಲಿ ಕೂಡಿ ಬರುವಾಗ ಎಲ್ಲದನ್ನು ಮಾಡ್ಬೇಕು ಹೇಳ್ತಾರೆ. ವಚನ ಹಂಗೆ ಹೇಳ್ತಾ ಉಂಟು, ನೀವು ನನ್ನ ನಾಮದಲ್ಲಿ ಕೂಡಿ ಬರುವಾಗ ಎಲ್ಲ ಇದನ್ನು ಮಾಡಿ ನನ್ನ ನೆನಪಿಗೆ ತೆಗೆದುಕೊಂಡು ಮಾಡಿ ಅಂತ ವಾಕ್ಯ ಹೇಳ್ತಾ ಉಂಟು. ನಾವೇನು ಮಾಡ್ತೀವಿ ಗೊತ್ತಾ? ಟೈಮ್ ಇಲ್ಲ ಅಂತ ತಿಂಗಳು ಒಂದು ಸಾರಿ. ಹಾಲೆಲೂಯಾ. ಇಡೀ ವಾರ ಇಡೋದು ಎಲ್ಲರೂ ಬಂದುಬಿಡ್ತಾರೆ ಅಷ್ಟೇ. ಏನೋ ಒಂದು 15 ನಿಮಿಷ ಅರ್ಧ ಗಂಟೆ ಅದಕ್ಕಾಗಿ ಖರ್ಚಾಗಲಿ, ಪರವಾಗಿಲ್ಲ. ಹಾಲೆಲೂಯಾ. ನೋಡಿ, ನಾನು ಹೇಳಿದ್ರು ಏನಂದ್ರೆ, ಇಲ್ಲಿ ಈ 4 ವ್ಯಕ್ತಿಗಳ ದೇವರು ಈ ಮನುಷ್ಯನಿಗೆ ಈ ಪಾರ್ಶ್ವವಾಯುದ ರೋಗಿಗೆ ನಂಬಿಕೆ ಇರಲಿಲ್ಲ. ಯಾಕಂದರೆ ಸುಮಾರು ವರ್ಷದಿಂದ ಕಷ್ಟಪಟ್ಟು ಎಲ್ಲಲ್ಲಿ ಹೋಗಿ ಏನು ಬಿಡುಗಡೆ ಆಗಿಲ್ಲ. ಆದರೆ ಇವನು ಕರ್ಕೊಂಡು ಬಂದ ಈ 4 ಜನರಿಗೆ ಉಂಟಲ್ಲ, ಅವರಿಗೆ ತುಂಬ ನಂಬಿಕೆ ಇತ್ತು. ಯಾಕೆ ಗೊತ್ತಾ? ಯಾರು ಬಂದಿರೋದು ಸಾಧಾರಣ ವ್ಯಕ್ತಿ ಅಲ್ಲ, ಒಬ್ಬರ ಪಾಸ್ ಅಲ್ಲ, ಒಬ್ಬರು ಸಾಧಾರಣ ವ್ಯಕ್ತಿ, ಪೂಜಾರಿ ಎಲ್ಲ ಬಂದಿರೋದು. ಹಾಲೆಲೂಯಾ. ಇಡೀ ಪ್ರಪಂಚವನ್ನು ಸೃಷ್ಟಿಸಿದ್ದ, ಹಾಲೆಲೂಯಾ, ಆಕಾಶನ ಉಂಟು ಮಾಡಿದ ಸರ್ವಶಕ್ತನಾದ ಯೇಸು ಸ್ವಾಮಿ ಬಂದಿದ್ದಾನೆ. ಅವನ ಮುಂದೆ ಇವನು ಕರ್ಕೊಂಡೋಗಿ ಹಾಲೆಲೂಯಾ, ಅವನ ಕೈ ಮುಟ್ಟಿದರೆ, ಅವನು ಮಾತು ಹೇಳಿದರೆ ಗುಣಮುಖ ಆಗ್ತಾನೆ ಎಂಬ ನಂಬಿಕೆ ಯಾರಿಗಿತ್ತು? ಆ 4 ಜನರಿಗಿತ್ತು. ಆ 4 ಜನವು ನಾನು ಇವಾಗ ಈ ಸಭೆಯನ್ನು ನಾನು ಉದಾಹರಣೆ ತಗೊಳ್ತೇನೆ. ಹಾಲೆಲೂಯಾ.
ಈಗ ಪಾಸ್ ಹೇಳ್ತಾರೆ, ಇಲ್ಲೊಬ್ಬರು ಪಾರ್ಶ್ವವಾಯು ರೋಗಿ ಇದ್ದಾರೆ, ಇವಾಗ ಗಾಡಿ ಇಲ್ಲ ಅಂತ ಅನ್ಕೊಳ್ಳಿ, ಸ್ತೋತ್ರ, ಗಾಡಿ ಇಲ್ಲ ಅಂತ ಅನ್ಕೊಳ್ಳಿ. ಬರೋ ಶುಕ್ರವಾರ ಏಸಾಮಿಯಲ್ಲಿ ಬರ್ತಾ ಇದ್ದಾರೆ, ಸೇವೆ ಮಾಡ್ತಾ ಇದ್ದಾರೆ. ಈ ವ್ಯಕ್ತಿಯನ್ನು ನಾವು ಅಲ್ಲಿ ಕರ್ಕೊಂಡು ಹೋಗ್ಬೇಕು, ಗಾಡಿ ಇಲ್ಲ. ಇದೇ ರೀತಿಯಲ್ಲಿ ಮಂಚದಲ್ಲಿ ಕರ್ಕೊಂಡು ಯಾರು ಬರ್ತಾರೆ ಅಂತ ಪಾಸ್ ಕೇಳ್ತಾರೆ. ನಿಮ್ಮಲ್ಲಿ ಯಾರು ಬರ್ತಾರೆ ಅಂತ ಪಾಸ್ ಕೇಳ್ತಾರೆ. ಎಷ್ಟು ಜನ ಕೈ ಎತ್ತಿದ್ದೀರಾ? ಆ ವ್ಯಕ್ತಿಯನ್ನು ಕರ್ಕೊಂಡು ಹೋಗ್ಲಿಕ್ಕೆ, ಈಗ ನಾನು ನಿಮ್ಮ ವಿಶ್ವಾಸಿ ಪಾರ್ಶ್ವವಾಯು ರೋಗಿಯಾಗಿ ಮಲಗಿದ್ದೇನೆ, ನನ್ನನ್ನು ಕರ್ಕೊಂಡು ಹೋಗ್ಲಿಕ್ಕೆ ನೀವು ಎಷ್ಟು ಜನ ಬರ್ತೀರಾ? ಉದಾಹರಣೆ ಹೇಳ್ತಾ ಇದ್ದೀನಿ, 1-2 ಜನ ಮಾತ್ರ ನೋಡಿ. ಹಾಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಾನು ಉದಾಹರಣೆ ಹೇಳ್ತೇನೆ. ಹಾಲೆಲೂಯಾ. ಆ ಸಂದರ್ಭದಲ್ಲಿ ಒಂದು 4 ಜನ ಕೈ ಎತ್ತಿದ್ರು. ನನ್ನ ಅನಿಸಿಕೆ, ನಾನು ಉದಾಹರಣೆ ಹೇಳ್ತಾ ಇರೋದು, ನಾನೇ ಕ್ರಿಯೇಟ್ ಮಾಡಿ ಹೇಳ್ತಾ ಇರೋದು. ಪರಿಶುದ್ಧಾತ್ಮದಲ್ಲಿ 4 ಜನ ಕೈ ಎತ್ತಿದ್ರು. ಅದ್ರಲ್ಲಿ ಮೊದಲನೇ ಹೊತ್ತಿಗೆ ಯಾರೋ ಒಬ್ಬ ಡಾಕ್ಟರ್ ಕೈ ಎತ್ತಿದ್ರು. ಒಬ್ಬರು ಡಾಕ್ಟ್ರು ಅಂತ ಗೊತ್ತಿಲ್ಲ. ಒಬ್ಬರು ವಕೀಲರು, ಅಡ್ವೊಕೇಟ್ ಕೈ ಎತ್ತಿದ್ರು. ಒಬ್ಬ ಕಾಲೇಜ್ ಸ್ಟೂಡೆಂಟ್, ಫಸ್ಟ್ ನಾನು ಬರ್ತೇನೆ ಅಂತ. ಇನ್ನೊಬ್ಬ 4ನೇ ವ್ಯಕ್ತಿ ಕೂಲಿ ಕೆಲಸಗಾರ. ಹಾಲೆಲೂಯಾ. ಪಾಸ್ ನೋಡಬೇಕಾದ್ರೆ 4 ಜನವನ್ನು ಅಳತೆ ಮಾಡಿದ್ರು. 4 ಜನವನ್ನು ಪಾಸ್ ಚಿಂತಿದ್ರು. ನೋಡು, ಅವಾಗ ಡಾಕ್ಟ್ರು, ಅಯ್ಯೋ ಅವಾಗ ಡಾಕ್ಟ್ರೇ ನೀವು ಬರಬೇಡಿ, ನೀವು ತುಂಬ ಅಭಿಮಾನಿಗಳು, ನೀವು ಬರಬೇಡಿ ಅಂತ ಯಾರು ಹೇಳಿದ್ರು? ಪಾಸ್ ಹೇಳ್ತಾರೆ. ವಕೀಲಿಗೆ ಹೇಳಿದ್ರು, ವಕೀಲೇ ನೀವು ಬರಬೇಡಿ, ಪರವಾಗಿಲ್ಲ. ಆಗ ಡಾಕ್ಟ್ರ್ ಹೇಳಿ ಗೊತ್ತಾ? ಡಾಕ್ಟರ್ ಪಾಸ್ಟ್ರೇ, ನಾನು ಹಾಸ್ಪಿಟಲ್ ಮಾತ್ರ ಡಾಕ್ಟ್ರು, ಸಭೆಯಲ್ಲಿ ನಾನು ವಿಶ್ವಾಸಿ, ಸಭೆಯೊಳಗೆ ನಾನು ವಿಶ್ವಾಸಿ, ನಾನು ಎಲ್ಲರಿಗೂ ಸಮಾನವಾಗಿದ್ದೇನೆ, ನನಗೆ ಡಾಕ್ಟರ್ ಸ್ಥಾನಮಾನ ಇಲ್ಲ ಅಂತ ಡಾಕ್ಟರ್ ಹೇಳಿದ್ರು. ಅವಾಗ ದೇವಕರಿಗೆ ಸಂತೋಷ ಆಯಿತು. ಹಾಲೆಲೂಯಾ. ವಕೀಲ್ ನೋಡಿಬಿಟ್ಟು, ವಕೀಲರೇ ನೀವು ಬರಬೇಡಿ, ದಯವಿಟ್ಟು ನೀವು ತುಂಬ ಅಭಿಮಾನಿಗಳು, ಬರಬೇಡಿ. ಹಾಲೆಲೂಯಾ. ವಕೀಲರು ಏನು ಗೊತ್ತಾ? ಪಾಸ್ಟ್ರೇ, ನಾನು ಕೋರ್ಟಲ್ಲಿ ಮಾತ್ರ ವಕೀಲ ಸ್ಥಾನ ಇರೋದು, ನನಗೆ ಸಭೆಯಲ್ಲಿ ನನಗೆ ಯಾವ ಸ್ಥಾನವಿಲ್ಲ, ನಾನು ನಿಮ್ಮಾಗಿ ವಿಶ್ವಾಸಿ ಆಗಿದ್ದೇನೆ, ನಾನು ಬರ್ತೇನೆ. ಹಾಲೆಲೂಯಾ. ಅಂತ ಮನಸ್ಸು ಯಾರಿಗುಂಟು? ಕೆಲವರು ಸ್ಥಾನಮಾನ, ಅಯ್ಯೋ ನಾನು ದೊಡ್ಡ ಮ್ಯಾನೇಜರ್, ಕಂಪನಿ ಮ್ಯಾನೇಜರ್ ಆಗಿದ್ದೇನೆ, ನನ್ನನ್ನು ಗೌರವಿಸಬೇಕು, ನನಗೆ ಒಳ್ಳೆ ದೊಡ್ಡ ಚೇರ್ ಬೇಕು, ಸ್ಥಾನಮಾನ ಬೇಕು, ನನ್ನ ಗಮನಿಸಬೇಕು ಅಂತ. ಹಾಲೆಲೂಯಾ, ಸ್ತೋತ್ರ. ದೇವರ ಮಕ್ಕಳೇ, ಯೇಸು ಕ್ರಿಸ್ತನ ಮುಂದೆ ಚಿಕ್ಕವರು ದೊಡ್ಡವರು ಅಂತ ಇಲ್ಲ. ಹಾಲೆಲೂಯಾ. ಎಲ್ಲರೂ ಸಮಾನವಾಗಿ ಹಾಕಿದ್ದಾರೆ. ಹಾಲೆಲೂಯಾ. ಸಭೆ ಒಳಗೆ ಬಂದರೆ ನಾನು ದೊಡ್ಡವನೆಂಬ ಭಾವನೆ ಯಾರಿಗೂ ಇರಬಾರ್ದು. ನಾನು ಎಲ್ಲರಿಗಿಂತ ಚಿಕ್ಕವನಾಗಿದ್ದೇನೆ. ಯಾರು ತಮ್ಮನ್ನು ತಗ್ಗಿಸಿಕೊಳ್ಳುತ್ತಾರೋ ಅವರನ್ನು ದೇವರು ಆಶ್ರಯಿಸ್ತಾರೆ. ಹಾಲೆಲೂಯಾ. ಆದರೆ ಈ 4 ಜನರಲ್ಲಿ ಕೂಡ ಹಾಲೆಲೂಯಾ. ಆಮೇಲೆ ಕಾಲೇಜ್ ವಿದ್ಯಾರ್ಥಿಯಲ್ಲಿ ಪಾಸ್ ಪತ್ರಿಕೆಗಳಲ್ಲಿ ಅವ್ರು ಬರ್ತಾರೆ, ಗೊತ್ತು, ಕೂಲಿ ಕೆಲಸವನ್ನು ಬರ್ತಾರೆ. ಆದರೂ ಇವರು, ಈ ವಕೀಲರು, ಡಾಕ್ಟರು, ಇವ್ರು 4 ಜನ ಸೇರಿ ಈ ಮಂಚವನ್ನು ಹೊತ್ತುಕೊಂಡು ಹೋಗಿ ಅಲ್ಲಿ ಏಸಾಮಿ ಮುಂದೆ ಹಾಲೆಲೂಯಾ ಅವ್ರು ಇಟ್ಬಿಟ್ರು. ಯಾಕೆ ಗೊತ್ತಾ? ಆ ನಂಬಿಕೆ. ಹಾಲೆಲೂಯಾ. ಅವರಿಗೆ ಗೊತ್ತು, ಅವರು ಈ ರೋಗಿ ಕೂಡ ಈ ಸಭೆ ವಿಶ್ವಾಸಿ ಆಗಿದ್ರು. ಈ ಕರ್ಕೊಂಡು ಹೋಗಿದ್ದ 4 ಜನ ಕೂಡ ಈ ಸಭೆ ವಿಶ್ವಾಸಿ ಆದ್ರು. ಆದರೆ ಅವರಿಗೆ ಒಂದು ಮನಸ್ತಾಪ ಉಂಟಾಯಿತು. ಎಷ್ಟು ವರ್ಷದಿಂದ ಕುಟುಂಬ ಕಷ್ಟಪಡ್ತಾ ಇದ್ದಾರೆ, ಪಾಪ ಎಲ್ಲೆಲ್ಲೋ ಕರ್ಕೊಂಡು ಹೋಗಿದ್ರು, ಅಲ್ಲಿ ವಾಸಿ ಆಗಿಲ್ಲ. ಆದ್ರೆ ಇವತ್ತು ನಾವಾಗಿ ಒಂದು ಕರ್ಕೊಂಡು ಹೋಗೋಣ, ಇವರಿಗೊಂದು ಬಿಡುಗಡೆ ಆಗಲಿ ಎಂಬುದಾಗಿ ಅವ್ರು ತೀರ್ಮಾನ ಮಾಡಿಕೊಂಡ್ರು. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ಆದರೆ ಅವನು ಹಾಲೆಲೂಯಾ ಈ ದೇವರಿಗೆ ಬಿಡುಗಡೆ ಕೊಟ್ಟಾಗ ಅವನ ಆಸೆಯನ್ನು ಬಿಟ್ಬಿಟ್ಟು ಓಡೋಗಿ ಹಾಲೆಲೂಯಾ ಮನೆಗೆ ಹೋಗಿಬಿಟ್ಟ. ಮನೆಗೆ ಹೋಗಿ ತಂದೆ ತಾಯಿಗಳಿಗೆ, ಬಂಧು ಬರಾಗ ಊರವರಿಗೆ ಎಲ್ಲರಿಗೂ ತಾನು ಹಾಲೆಲೂಯಾ ಒಂದು ಹಾಲೆಲೂಯಾ ಏನು ಗಲಾಟೆ ಮಾಡ್ಕೊಂಡು ಹಾಡು ಆಡಿಕೊಂಡು ಹಾಲೆಲೂಯಾ ಯೇಸು ನನಗೆ ಗುಣಪಡಿಸಿದರು, ಯೇಸು ನನಗೆ ಬಿಡುಗಡೆ ಕೊಟ್ಟರು ಮುಚ್ಚಿ ಅವ್ರು ಚಿಲ್ಲಾಡುತ್ತಾ ಗೋಲ್ಗುಡ್ತಾ ಹಾಲೆಲೂಯಾ. ಮಾತ್ರ ಇಂಥ ಕಾರ್ಯವನ್ನು ಬಿಡಿಸಲಿಕ್ಕೆ ಹಾಲೆಲೂಯಾ ಅಧಿಕಾರ ಉಂಟು. ಆಮೆನ್. ಮನುಷ್ಯನಿಗೆ ಅಸಾಧ್ಯವಾದದ್ದು ದೇವರಿಗೆ ಸಾಧ್ಯ. ಹಾಲೆಲೂಯಾ. ನಮಗೆ ಕೆಲವೊಂದು ಕಾರ್ಯಗಳು ಅಸಾಧ್ಯವಾಗಿ ಕಾಣುತ್ತದೆ, ನನಗೆ ಆಗಲ್ಲ ಕರ್ತನೆ. ಹಾಲೆಲೂಯಾ. ನನಗೆ ಇದಕ್ಕೆ ಶಕ್ತಿ ಇಲ್ಲ ಕರ್ತನೆ. ಹಾಲೆಲೂಯಾ. ಶಕ್ತಿವಂತನ ದೇವರು ಇನ್ನೊಬ್ಬರೇ ನಮಗೆ ಸಹಾಯ ಮಾಡಪ್ಪ ಅಂತ ಪ್ರಾರ್ಥಿಸಿದ್ರು. ನನ್ನ ಮನಸ್ಸಿಗೆ ಈ ವ್ಯಕ್ತಿ ಆ ಊರಲ್ಲಿ ದೊಡ್ಡ ಒಂದು ಪಾಸ್ ಆಗಿಬಿಟ್ಟು ಏನ್ ಗೊತ್ತಾ, ಪಾಪಿಯಾಗಿದ್ದ ವ್ಯಕ್ತಿ, ಕಾಯಿಲೆ ಬಿದ್ದ ವರ್ಷಗಳು ಕಾಯಿಲೆ ಬಿದ್ದವನು ದೇವರು ಗುಣಪಡಿಸಿದಾಗ ಅವರು ಬೇರೆ ಕೆಲಸಕ್ಕೆ ಹೋಗಿಲ್ಲ. ಅವನ ಒಂದು ವಿಶ್ವಾಸ, ನನ್ನನ್ನು ಬಿಡಿಸಿ, ನನ್ನಂತ ಅನೇಕ ರೋಗಿಗಳು
ಗ್ರಾಮದಲ್ಲಿದ್ದಾರೆ ಇವರೆಲ್ಲರನ್ನು ಗುಣಪಡಿಸಬೇಕು. ನಾನು ಮುಂದೆ ಬರ್ತೇನೆ ಎಂಬುದಾಗಿ ತೀರ್ಮಾನ ಮಾಡಿಕೊಂಡು ದೇವರ ಸಂಘದಲ್ಲಿ ಉಪವಾಸ ಮಾಡ್ತಾ ಪ್ರಾರ್ಥನೆ ಮಾಡ್ತಾ ಅವರೇ ಗ್ರಾಮಕ್ಕೆ ಒಂದು ಪಾಸ್ ಆಗಿ ದೇವರು ಆಶೀರ್ವಾದ. ಅಲ್ಲೆಲ್ಲೂಯ್ಯ. ನಿಮ್ಮದೆಷ್ಟೇ ಆತ್ಮ ಬಯಕೆ ಉಂಟು ನಿಮ್ಮ ಊರಲ್ಲಿ. ಅಲ್ಲೆಲ್ಲೂಯ್ಯ. ನಿಮಗೆ ದೇವರು ಬಿಡುಗಡೆ ಕೊಟ್ಟರೆ ಅಲ್ಲೆಲ್ಲೂಯ್ಯ. ನೀವು ಮನುಷ್ಯರಿಗೆ ಅದ್ಭುತ ವಂಚನಾಗಿ ಇರುವುದಾದ್ರೆ ಅಲ್ಲೆಲ್ಲೂಯ್ಯ ನಿಮ್ಮಿಂದ ಒಂದು ಸೇವೆ ಮಾಡಲಿಕ್ಕೆ ಅಲ್ಲೆಲ್ಲೂಯ್ಯ ನಿಮ್ಮ ಊರಲ್ಲಿ ಸಾಧ್ಯವಾಗುತ್ತೆ. ಅದು ಒಂದೇ ರೀತಿಯಲ್ಲಿ ದೇವರು ಬಿಡುಗಡೆ ಕೊಟ್ಟರೆ ಎಂಬುದಾಗಿ ಹೇಳಿಕೊಂಡು ತಕ್ಷಣ ಹೋಗಿ ತಲೆ ಕಟ್ಟಬಾರ್ದು. ಅಲ್ಲೆಲ್ಲೂಯ್ಯ. ದೂರ ಇದ್ರೆ ನಿಮ್ಮ ಪಾಸ್ ಪರ್ಮಿಷನ್ ಕೇಳಿಕೊಂಡು ಪಾಸ್ ಅನ್ನು ಕರ್ಕೊಂಡು ಬಂದು ಅಲ್ಲೆಲ್ಲೂಯ್ಯ ಚಿಕ್ಕ ಸಭೆ ನಡೆಸಬಹುದು. ಬೇಕಾದ್ರೆ ದೂರವಿದ್ರೆ ಅಲ್ಲೆಲ್ಲೂಯ್ಯ ಬ್ರಾಂಚ್ ಸಭೆಗಳು ಉಂಟು, ಇನ್ನು ಬ್ರಾಂಚ್ ಮಾಡಬಹುದು. ನಾವು ದೇವಸ್ಥಾನದಲ್ಲಿ ದೇವರ ಮಾಡಿದ ಉಪಕಾರಕ್ಕೆ ಯಾವಾಗಲೂ ಕೃತಜ್ಞತೆ ಉಳ್ಳವರಾಗಿರಬೇಕು. ಅಲ್ಲೆಲ್ಲೂಯ್ಯ. ಕಾರ್ಯಸಾಧನೆಗೆ ಮಾತ್ರ ಪರೀಕ್ಷೆಗೆ ಜಯಿಸಬೇಕು, ಫೀಸ್ ಕಟ್ಟಿ ಅದಕ್ಕಾಗಿ ಮಾತ್ರ ಚರ್ಚೆ ಬಂದ್ರೆ ಸಾಲದು. ಅಲ್ಲೆಲ್ಲೂಯ್ಯ. ತಂದೆ ತಾಯಿ ಅಲ್ಲೆಲ್ಲೂಯ್ಯ ಮಕ್ಕಳೆಲ್ಲ ಅನ್ಯೋನ್ಯ ಕೈ ಜೋಡಿಸಿದ್ರೆ ಮಾತ್ರ ಅಲ್ಲೆಲ್ಲೂಯ್ಯ ಕುಟುಂಬ ಜೀವನ ಸರಿ ಆಗುತ್ತೆ. ಅದೇ ರೀತಿಯಲ್ಲಿ ದೇವರ ಸಭೆ ಅಂದ್ರೆ ಅಲ್ಲೆಲ್ಲೂಯ್ಯ ಇದು ಸೇವಕರ ಮಾತ್ರ ಸಭೆ ಅಲ್ಲ. ನೀವಿಲ್ಲ ಸಭೆ ಇಲ್ಲ, ನೀವಿಲ್ಲಂದ್ರೆ ಸಭೆ ಇಲ್ಲ. ಅಲ್ಲೆಲ್ಲೂಯ್ಯ. ನೀವು ಬರೋದ್ರೆ ಆರಾಮ ಇಲ್ಲ, ಹಾಲಿಂಗ್ ಇರ್ತದೆ, ಆರಾಮ ಇಲ್ಲ. ಅಲ್ಲೆಲ್ಲೂಯ್ಯ. ನೀವೆಲ್ಲರೂ ಸೇರಿ ಬಂದಾಗಲೇ ಸಭೆ ಉಂಟಾಗ್ತದೆ. ಅಲ್ಲೆಲ್ಲೂಯ್ಯ. ಆದರೂ ನೀವು ಬರೋ ಮುಂಚೆ ಒಬ್ಬರು ಇಲ್ಲಿದ್ದಾರೆ, ಯಾರು ಗೊತ್ತಾ? ಯೇಸು ಸ್ವಾಮಿ. ಒಳಗಿಲ್ಲ, ಅದು ಅವರ ಮಹಿಮೆ ಸ್ಥಾನದಲ್ಲಿ ಉಂಟು. ಅಲ್ಲೆಲ್ಲೂಯ್ಯ. ಕೇಳಿಸ್ತಾ ಉಂಟಾ? ಐಕಿಲ್ಲ, ಕೇಳಿಸ್ತಾ ಉಂಟಾ? ನಾನು ತುಂಬ ಶಬ್ದ ಎತ್ತಿ ಮಾತಾಡ್ತೇನೆ. ಅಲ್ಲೆಲ್ಲೂಯ್ಯ. ನೋಡಿ, ಇವತ್ತು ಸೈತಾನಿಗೆ ಏನ್ ಮಾಡ್ತಾ ಮೆಸೇಜ್ ಕೇಳದಂತೆ ನಿಮ್ಮ ಕಿವಿ ಕೇಳದಂತೆ ಕರೆಂಟ್ ಕಟ್ ಮಾಡ್ಬಿಟ್ಟ. ಅಲ್ಲೆಲ್ಲೂಯ್ಯ. ಅದು ನನ್ನ ಇದ್ದೊಂದು ಶಕ್ತಿ ನಾನು ಉಪಯೋಗಿಸಿ ನಾನು ಹೇಳ್ತಾ ಇದ್ದೇನೆ. ಅಲ್ಲೆಲ್ಲೂಯ್ಯ. ಸಂತೋಷ ಉಂಟಾ? ಅಲ್ಲೆಲ್ಲೂಯ್ಯ. ಸೈತಾನ್ ಯಾವಾಗ ಹಿಂಗಾದ್ರೂ ಅಲ್ಲೆಲ್ಲೂಯ್ಯ ವಚನ ಕೇಳದಂತೆ ನಮ್ಮನ್ನು ತಡೆ ಮಾಡ್ತಾನೆ. ಅಲ್ಲೆಲ್ಲೂಯ್ಯ. ಆದ್ರೆ ಅವನ ಶಕ್ತಿಯ ಸ್ವಲ್ಪ ಸಮಯಕ್ಕೆ ಮಾತ್ರ. ನಾವು ಯೇಸು ಸ್ವಾಮಿ ಗೆದ್ದವನು, ಪ್ರಪಂಚವನ್ನು ಗೆದ್ದವನು. ಅಲ್ಲೆಲ್ಲೂಯ್ಯ. ಸೂರ್ಯಚಂದ್ರ ಸೃಷ್ಟಿ ಮಾಡಿದವನು. ಅಲ್ಲೆಲ್ಲೂಯ್ಯ. ಆ ಯೇಸು ಸ್ವಾಮಿ ಮುಂದೆ ಯಾವ ಶಕ್ತಿಯೂ ಗೆಲ್ಲೋದಿಲ್ಲ. ಅಲ್ಲೆಲ್ಲೂಯ್ಯ. ಅಲ್ಲೆಲ್ಲೂಯ್ಯ. ಏನ್ ಬೇಕು ನಮ್ಮ ಸಭೆಯಲ್ಲಿ ಬಿಟ್ಟು ಏನ್ ಬೇಕು? ಐಕ್ಯತೆ ಬೇಕು. ಅಲ್ಲೆಲ್ಲೂಯ್ಯ. ಈ ಕೇರಳದಲ್ಲಿ ಓಣಂ ಫೆಸ್ಟಿವಲ್ ಬಂದಾಗ ಓಣಂ ಬಂದಾಗ ಕೇಳಿದ್ರ ಓಣಂ ಒಂದು ಫೆಸ್ಟಿವಲ್ ಬರುತ್ತೆ. ಆ ಫೆಸ್ಟಿವಲ್ ಬಂದಾಗ ಅಲ್ಲಿ ಒಂದು ಆಟ ಆಡ್ತಾರೆ. ಎರಡು ಟೀಮ್ ಏನ್ ಗೊತ್ತಾ? ಹಗ್ಗ ಹಿಡ್ಕೊಂಡು ಈ ಒಂದು ಟೀಮ್ ಒಂದು ಹಗ್ಗ ಇಡ್ತಾರೆ, ಇಟ್ಕೊಂಡು ಮಾಡ್ಕೊಂಡು. ಆದ್ರೆ ಅದಕ್ಕೆ ಅಲ್ಲಿ ಜನರಿಗೆ ಬದಲು ಒಂದು 100 ಗಂಡಸರು, ಒಳ್ಳೆ ಆರೋಗ್ಯವಂತದ್ದು 100 ಗಂಡಸರು ಒಂದು ಕಡೆ ಒಂದು ದೊಡ್ಡ ಆನೆ. ಗಮನ ಇಟ್ಕೊಳ್ಳಿ. ಒಂದು ಕಡೆ ಈ ಕಡೆ ದೊಡ್ಡ ಆನೆ, ಇಲ್ಲಿ ಒಂದು 100 ಜನ. ಒಂದು ಆನೆ ಶಕ್ತಿ ಅಂದ್ರೆ 100 ಜನಕ್ಕೆ ಸಮವಾಗಿದೆ. ಏನ್ ಮಾಡಿದ್ರು? ಆನೆ ಗೆದ್ದದ ಮನುಷ್ಯ ಗೆದ್ದರ ಅಂತಾಗಿ ದೊಡ್ಡ ಹಗ್ಗದಲ್ಲಿ ಸ್ಟಾರ್ಟ್ ಮಾಡಿ ಬಿಸಿ ನೋಡಿದ್ರು. ಜನ ತುಂಬಾ ಆಡಿತಾ ಇದ್ದಾರೆ. ಆನೆ ನಿಂತಲ್ಲಿ ಸುಂದಿಗೆಲ್ಲಿ ಕೇಳ್ಕೊಂಡು ಒಂದು ಹೆಜ್ಜೆ ಆಚೆ ಈಚೆ ಇದೆ. ಯಾರು ಗೆದ್ದಿರ್ಬೋದು? ಈಗ 100 ಜನ ಇರ್ಬೋದು, ಗೆದ್ದಲ್ವ? ಯಾರು ಗೆದ್ದಿರ್ಬೋದು? ಕರೆಕ್ಟ್. ಯಾಕೆ ಗೊತ್ತಾ? ಆನೆಗೆ ಒಂದೇ ಹೃದಯ, ಇಲ್ಲ 100 ಜನರಿಗೆ 100 ಹೃದಯ. ನಾನು ಸುಮ್ಮನೆ ಇಟ್ಕೊಂಡಿದ್ದೀನಿ, ಅವನ ಹೇಳ್ಕೊಳ್ಳಿ. ಈ ಶೋ ಇರ್ತೀನಿ, ಶೋ ನಾನು ಇದ್ದೆ ಅಂತ 100 ಜನ ಅಂತ. ಅಲ್ಲೆಲ್ಲೂಯ್ಯ. ಅದು ಕೆಲವರು ಮುಂದಿದ್ದವರು ತುಂಬಾ ಬಲ ಹಿಡಿತಾ ಇದ್ದಾರೆ, ಹಿಂಗೆ ಹಿಡ್ಕೊಳ್ತಾರೆ. ಹಿಂದಿದ್ದವರು ಶೋ ಇರ್ತಾರೆ. ಗೊತ್ತಾಯ್ತಾ? ಇದು ಐಕ್ಯತೆಯಲ್ಲಿ ಬರುವ ವ್ಯತ್ಯಾಸ. ಇದರ ಇರಬಾರ್ದು. ಐಕ್ಯತೆ ಅಂದ್ರೆ ಅಲ್ಲೆಲ್ಲೂಯ್ಯ ಒಂದು ಸಭೆಯ ಏನು ಕಾರ್ಯ ಬಂದರೂ ಕೂಡ ಒಂದು ವಿಷಯ ಬಂದ್ರೆ ಎಲ್ಲರೂ ಕೈ ಜೋಡಿಸ್ಬೇಕು. ಅದು ಅವ್ರು ಮಾಡ್ಕೊಳ್ಳಿ. ನಾನು ಮ್ಯಾರೇಜ್ ಕಂಪನಿ ನಾನು ಮಾಡೋಲ್ಲ, ನಾನು ಹಾಸ್ಪಿಟಲ್ ನರ್ಸ್ ಡಾಕ್ಟರ್ ನಾನು ಮಾಡೋಲ್ಲ ಅಂತ ಇಟ್ಕೊಳ್ಬಾರ್ದು. ಸಭೆಯೊಳಗೆ ಬಂದು ಎಲ್ಲರಿಗೂ ಒಂದೇ ಸಮಾನ ಆಡೋದು. ನೀನು ಡಾಕ್ಟರ್ ಅಂತ ದೇವರಿಗೆ ದೊಡ್ಡ ಆಶೀರ್ವಾದ ಕೊಡಲ್ಲ. ಅಲ್ಲೆಲ್ಲೂಯ್ಯ. ನೀವು ವಕೀಲ ದೇವರಿಗೆ ದೊಡ್ಡ ಆಶೀರ್ವಾದ ಕೊಡಲ್ಲ. ಅವರಿಗಿಂತ ಆಶೀರ್ವಾದ ದೇವರಿಗೆ ಕೊಡ್ತಾರೆ. ದೊಡ್ಡ ಭಾವನೆ ನಾನು ಒಂದು ಭಾವನೆ ಇರಬಾರದು ಸಭೆಯಲ್ಲಿ. ಅಲ್ಲೆಲ್ಲೂಯ್ಯ. ಸಭೆ ಕೆಲಸ ಇನ್ನು ಅರ್ಥವಾಕ್ಯ ಉಂಟು. ಅಲ್ಲೆಲ್ಲೂಯ್ಯ. ದೇವರು ಹೇಳ್ತಾರೆ ವಿದೇಶಿಯರು ಯಾಕೆ ಕೊಡಲ್ಲ ಅಂತ ಇಲ್ಲ. ದೇವರಿಗೆ ಬೇಕಾದ್ರೆ ಅಲ್ಲಿ ಒಬ್ಬೊಬ್ಬರು ಮನುಷ್ಯರು ಮಾತ್ರ ಕೊಡಬೇಕು. ಅವರ ಮನಸ್ಸನ್ನು ಕಲ್ಲು ಮಾಡಿಟ್ಟು. ಯಾಕಂದ್ರೆ ನಿಮಗೆ ಅಲ್ಲೆಲ್ಲೂಯ್ಯ ಮೃದುವಾಗಿರೋ ಆತ್ಮ ಚಿಂತನೆ ಅವರು ಹೃದಯ ಕೊಟ್ಟಿದ್ದಾರೆ.
ನಿಮ್ಮಿಂದೆಲ್ಲ ಸಾಧ್ಯ. ನಿಮ್ಮಿಂದೆಲ್ಲ ನಾವು ಹೇಳ್ತೇವೆ ದೇವರು ಸಾಧ್ಯ ಕರೆಕ್ಟ್, ಆದ್ರೆ ನಾನು ಹೇಳ್ತೇನೆ ನಿಮ್ಮಿಂದ ಸಾಧ್ಯ. ಹಾಲೆಲೂಯಾ. ಮತ್ತಾಯ ಸುವಾರ್ತೆ 6ನೇ ಅಧ್ಯಾಯ 19-20 ಓದಿ. ನಿನ್ನ ಗಂಟು ಇರುವಲ್ಲೇ ನಿನ್ನ ಮನಸ್ಸು. ಇವತ್ತು ಅನೇಕರು ಇಲ್ಲಿ ಇದ್ದರೂ ಕೂಡ ಕೆಲವರ ಮನಸ್ಸಲ್ಲಿ ಬ್ಯಾಂಕ್ ಅಥವಾ ಮನೆಯಲ್ಲಿ ಚಿನ್ನ ಅಲ್ಮಾರಿ ಚಿನ್ನ ಇಟ್ಟಿರ್ತಾರಲ್ಲ, ಅದರಲ್ಲಿ ಕಳ್ಳ ಬರ್ತಾವನೋ, ನಾನು ಮನೆ ಕೀ ಹಾಕಿದ್ದೇನೋ, ಹೊಡ್ಕೊಂಡು ಹೋಗ್ತಾನೋ ಚಿಂತೆ. ಕೆಲವರು ಬ್ಯಾಂಕಲ್ಲಿ ಇಟ್ಟಿರ್ತಾರೆ, ಅಯ್ಯೋ ಅಲ್ಲ ಅಲ್ಲಿ ಕೂಡ ಕೊಳ್ಳೆಗಾದ್ರು ಬಂದು ಹೊಡ್ಕೊಂಡು ಹೋಗಲ್ವಾ, ಅಲ್ಲಿ 6 ದಿನ ಆಗ್ಬೋದಲ್ವಾ. ಮತ್ತು ಭೂಲೋಕದಲ್ಲಿ ಭೂಲೋಕದಲ್ಲಿ ಗಂಟು ಮಾಡಿ ಇಟ್ಕೊಳ್ಬೇಡಿ ಅಂತ. ಗಂಟು ಅಂದ್ರೆ ನಿಮ್ಮ ಹಣ ಆಗಲಿ ಚಿನ್ನ ಆಗಲಿ ಗಂಟು ಮಾಡಿಯೋ ನನ್ನ ಮಗಳ ಮದುವೆಗೆ ಸೇವ್ ಮಾಡಿ ಇಟ್ಟಿರ್ತೀರ. ಹಾಲೆಲೂಯಾ. ಇನ್ನು ಮಗಳ ಮದುವೆ ನಡೆಯೋದು ಇಲ್ಲ, ಇದು ಕಲ್ಲ ಹೊಡ್ಕೊಂಡು ಹೋಗ್ತವೆ. ಹಾಲೆಲೂಯಾ. ಅದು ನಾನು ಮುಂದೆ ಹೇಳ್ತೇನೆ, ನಿಮ್ಮ ಈ ಭೂಮಿಯಲ್ಲಿ ಶೇಖರಿಸಿರುವುದನ್ನು ಹಾಲೆಲೂಯಾ ದೇವರ ರಾಜ್ಯಕ್ಕೋಸ್ಕರ ಬಿತ್ತಿರಿ. ನಿಮ್ಮ ಸೇವಿಂಗ್ ಪರಲೋಕದಲ್ಲಿ ಹೋಗಲಿ. ನಿಮ್ಮ ಸೇವಿಂಗ್ ನಿಮ್ ಗಂಟು ಅದು ವಾಕ್ಯ ಹೇಳ್ತಾ ಉಂಟು ಪರಲೋಕದಲ್ಲಿ. ಹತ್ತೊಂಬತ್ತನೇ ವಾಕ್ಯ, ಕೆಟ್ಟು ಹೋಗುವುದು, ಕಣ್ಣ ಪಡೆದು ಕದಿಯುವರು, ಆದರೆ ಪರಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಿ. ಏನ್ ಗಂಟು? ಪರಲೋಕ ಹೋಗಿ ಕೊಡಕ್ಕಾಗ ದೇವ್ರಿಗೆ ಕೊಡಕ್ಕಾಗತ್ತಾ? ಆಗಲ್ಲ. ಇಲ್ಲಿ ಕೊಡಬೇಕು ನಿಮ್ಮ ಗಂಟು. ಹಾಲೆಲೂಯಾ. 6ನೇ ಕೆಲಸಕ್ಕೋಸ್ಕರ ಹಾಲೆಲೂಯಾ ಕೊಡಬೇಕು. ಪಾಸ್ಟ ಇದು ಮಾಡ್ಕೊಳ್ಳಿ. ಹಾಲೆಲೂಯಾ. ನನ್ನ ಮಗಳ ಮದುವೆಗೆ ಇರ್ತಿರಿದ್ದು ಮದುವೆ ನಡೀತಾಗ ಇದನ್ನು ಕೆಲಸ ಮುಗಿಲಿ, ಚರ್ಚ್ ಕೆಲಸ ಮುಗಿಲಿ. ಫಸ್ಟ್ ಚರ್ಚ್ ಕೆಲಸ ಮುಗಿದಾಗ ನಿನ್ನ ಮಗಳ ಕಾಲು ನೋಡ್ಬಿಡ್ತಾರೆ. ನೋಡಿ ಎಷ್ಟು ನಿಶಬ್ದ ನೋಡಿ. ಇವ್ರು ಹೇಳಿದ ಏನು ಹೇಳ್ತಾರೆ ಅಂತ ತಿಳ್ಕೊಳ್ತಾರೆ. ನನ್ನ ಅನುಭವ ಇರ್ತದೆ, ನಾನೇನು ಸಂಪಾದನೆ ಮಾಡಿರಲಿಲ್ಲ. ನನ್ನ ದೇವರ ಆಯ್ಸಿ ಕೊಟ್ಟಾಗ ಹಾಲೆಲೂಯಾ ಅದು ದೇವರ ಸೇವೆಗೋಸ್ಕರ ಅದಕ್ಕೋಸ್ಕರ ನಾನು ಅಲ್ಲಿ ನನ್ನ ಆದರ್ಶ ಕೊಟ್ಟಿದ್ದೀನಿ. ಯಶೋಭಾಗ ಹೆಚ್ಚಾಗ್ಬಿಟ್ಟಿದ್ದೀನಿ. ಹಾಲೆಲೂಯಾ. ನನ್ನ ಇಬ್ಬರ ಮಕ್ಕಳ ಮದುವೆ ತುಂಬಾ ಆಡಂಬರ ಒಳ್ಳೆ ರೀತಿ ನಡೆಯಿತು. ನನ್ನ ಕೈಲಿ ಒಂದು ಕಾಸೇನಿಲ್ಲ. ದೊಡ್ಡ ಮಗಳಿಗೆ ಸ್ವಲ್ಪ 5 ಲಕ್ಷ ಕೊಟ್ಟೆ. 2ನೇ ಮಗಳಿಗೆ 1 ರೂಪಾಯಿ ಕೊಟ್ಟಿಲ್ಲ. ನಮಗೆ ದುಡ್ಡು ಬೇಡ ಅನ್ನೋದು ಒಳ್ಳೆ ಮದುವೆ ಮಾಡ್ಕೊಬೇಕು. ಮದುವೆ ಮಾಡಿದಾಗ ನನ್ನ ಕೈಲಿ ಮೊದಲನೇ ದೊಡ್ಡ ಮಗಳ ಮದುವೆ ಬಂದಾಗ ಮುಗಿದ ನಂತರ 3 ಲಕ್ಷ ಕೈಲಿ ಉಳಿಯಿತು. 2ನೇ ಮಗಳ ಮದುವೆ ಬಂದಾಗ 2 ಲಕ್ಷ ಕೈಲಿ ಉಳಿಯಿತು. ನಡೀತಾ ಅನೇಕರು ಮದುವೆ ಮಾಡಿಸಿ ನಮ್ಗೆ ಸಾಲ ಮಾಡ್ತಾರೆ. ನಮ್ಗೆ ದೇವರು ಸಾಲ ಮಾಡಿಸ ಅವಕಾಶ ಕೊಡ್ತಾರೆ. ಯಾಕೆ ಗೊತ್ತಾ? ನಾನು ಇದ್ದ ಆರೋಗ್ಯ ಹಾಲೆಲೂಯಾ ದೇವರ ಸೇವೆಗೆ ನಾವು ಕೊಡ್ತಾ ಇದ್ವಿ. ದೇವರ ರಾಜಕೀಯ ಬಿಡ್ತಾ ಇದ್ವಿ ನಾವು ಹಾಲೆಲೂಯಾ. ಆಗ ದೇವರಿಗೆ ಏನು ಗೊತ್ತೇ ಮಾಡಿಲ್ಲ. ನಾನು ಕೇಳಿದ ಮಕ್ಕಳೇ, ನೀವು ಮಕ್ಕಳಿಗೋಸ್ಕರ ನೀವು ಸಂಪಾದನೆ ನೀಡ್ತೀರಾ, ಅದು ಕಳ್ಳರ ಹೊಡ್ಕೊಂಡು ಹೋಗ್ಬೋದು, ಬ್ಯಾಂಕ್ ಕೊಟ್ಟು ಹೊಡ್ಕೊಂಡು ಹೋಗ್ಬೋದು. ಆತರ ಹಾಗೆ ನೀವು ಒಂದು ಸಂತೋಷದಿಂದ ಹಾಲೆಲೂಯಾ ನಿಮಗೆ ಹಾಲೆಲೂಯಾ ಏನಾದ್ರು ಇದ್ರೆ ಚಿನ್ನವಾಗ್ಲಿ ಹಾಲೆಲೂಯಾ ಸ್ವಲ್ಪ ಎತ್ಕೊಂಡು ಫಾಸ್ಟ್ ಕೆಲಸ ಮುಗಿಸಿದ್ರೆ ಕೊಡೋದಾದ್ರೆ ಕೆಲಸ ಮುಗಿದ್ರೆ ಹಾಲೆಲೂಯಾ ದೇವರು ನಿಮಗೆ ಅದ್ಭುತ ಕಾರ್ಯ ಮಾಡ್ತಾರೆ. ದೇವ್ರು ದಾರಿ ತೋರಿಸ್ತಾರೆ. ನಿಮ್ಮ ಮಕ್ಕಳಿಗೆ ಅಡ್ಮಿಷನ್ ಬೇಕಾ? ಸಿಗ್ತಾ ಹುಡುಕ್ತಾ ಇದ್ರೆ ಪ್ರಾರ್ಥಿಸ್ತಾ ಇದ್ರೆ ಇದು ಅಡ್ಮಿಷನ್ ಬೇಕು. ಹಾಲೆಲೂಯಾ ಕಾಸು ಇಟ್ಟುಕೊಂಡು ಅಡ್ಮಿಷನ್ ಮಾಡ್ತಾರೆ, ಅಡ್ಮಿಷನ್ ಕೊಡಲ್ಲ. ಹಾಲೆಲೂಯಾ ನಾನು ಹೇಳ್ತೇನೆ ಅದರಲ್ಲಿ ಅರ್ಧ ಭಾಗ ಫಸ್ಟ್ ಸೇವೆ ಕೊಡು, ದೇವರು ಮಕ್ಕಳಿಗೆ ಅಡ್ಮಿಷನ್ ಕೊಡ್ತಾರೆ. ಯಾಕಂದ್ರೆ ನಂಬಿಕೆ ಇಲ್ಲ. ಅದಕ್ಕೆ ನಾನು ಅನುಭವ ನಾನು ಹೇಳಲ್ಲ, ಅನುಭವ ನಾನು ಹೇಳ್ತಾ ಇರೋದು. ಹಾಲೆಲೂಯಾ ನನಗೆ ಸಭೆಗೂ ತುಂಬಾ ನನ್ನ ಒಂದು ಸಹೋದರನ ಸಭೆಯಾಗಿ ನಾನು ಹೇಳ್ತಾ ಇದ್ದೇನೆ. ಏನೋ ಗೊತ್ತು ದೇವರು ನಮ್ಗೆ ಭಾರ ಕೊಡೋದಂತ. ಹಾಲೆಲೂಯಾ ನನಗೆ ಸಹಾಯ ಮಾಡಕ್ಕೆ ಆಗಿಲ್ಲ. ಹಾಲೆಲೂಯಾ ಆದ್ರೂ ನಾನು ಹೇಳ್ತಾ ಇದ್ದೀನಿ ನೋಡಿ, ದೇವರಿಗೆ ಪರೀಕ್ಷೆ ಮಾಡಿ ನೋಡಿ, ಮುಂದೆ ಬಾಕಿ ಬರ್ತದೆ. ಆದ್ರೆ ನಾನು ಹೇಳಿದ ಮೊದಲ ವಿಷಯ, ನಮ್ಮಲ್ಲಿ ಐಕ್ಯತೆ ಇದ್ದರೆ ಏನಾಗುತ್ತಾ? ಹಾಲೆಲೂಯಾ ಕುಟುಂಬದಲ್ಲಿ ಐಕ್ಯತೆ ಇದ್ದರೆ ಕುಟುಂಬ ಜೀವನ ಸರಿ ಹೋಗುತ್ತದೆ. ಸಭೆಯಲ್ಲಿ ಐಕ್ಯತೆ ಇದ್ದರೆ ಸಭೆ ಚೆನ್ನಾಗಿರುತ್ತೆ. ಹಾಲೆಲೂಯಾ ಸ್ತೋತ್ರ. ನೀವೆಲ್ಲ ಮನಸ್ಸಿಟ್ರೆ 1-2 ತಿಂಗಳೊಳಗೆ ಇದರ ಕೆಲಸ ಪೂರ್ತಿಗರಿಸಿ ಎಲ್ಲ ಕೆಲಸ ಮಾಡಿಬಿಟ್ಟು ಹಾಲೆಲೂಯಾ ಇದನ್ನ ಉದ್ಘಾಟನೆ ಮಾಡಿ ಶುರು ಮಾಡಬಹುದು. ಅದಲ್ವಾ? ಹೆಚ್ಚಿನ ಕೈ ಜೋಡಿಸ್ತೀರ. ಸುಮ್ಮನೆ ನಕರಲ್ಲ ಅದು ಹೊಂದಾಣಿಕೆ. ಹಾಲೆಲೂಯಾ ನಿಮ್ಮಲ್ಲಿ ಇರುವುದರಲ್ಲಿ ಇದುವರೆಗೆ ನೀವು ಅನೇಕ ಕೊಟ್ಟಿದ್ರೆ ಗೊತ್ತು, ಅನೇಕ ಹೆಲ್ಪ್ ಮಾಡಿದ್ರ. ಹಾಲೆಲೂಯಾ ನಾನು ನಿಮ್ಮ ಗಂಟುಗಳು ಬಿಚ್ಚಿ, ನಿಮ್ಮ ಗಂಟು ಉಂಟಲ್ಲ ಅದನ್ನು ಸಂಪಾದನೆ, ಅದು ಗಂಟುಗಳು ಬಿಚ್ಚಿ ಸ್ವಲ್ಪ ಬಿಚ್ಚಿ ಬಿಟ್ಟು ಹಾಲೆಲೂಯಾ ಅರ್ಧ ಆದ್ರೂ ಕೊಡ್ಕೊಡಿ.
ಅಲ್ಲಿ ದೇವರೇ ಪಾಸ್ ಇದನ್ನು ಮಾರಿಬಿಟ್ಟು ಚಿನ್ನ ಮಾರಿಬಿಟ್ಟು ಕೆಲಸ ನಡೀರಿ. ನಿಮಗೆ ನೆಕ್ಸ್ಟ್ ಹತ್ರ ಅದ್ಭುತ ದೇವರು ಮಾಡ್ತಾರೆ. ಇಲ್ಲಂದ್ರೆ ಕಳ್ಳ ಬರ್ತಾರೆ ಮನೆಯಲ್ಲಿ, ಇನ್ನಿದ್ರು ಕೂಡ ಏನು ಇಲ್ಲಿ ಆದಾಯಿಸುವ ಚಿಂತೆಯಲ್ಲಿ ಬೀರಲ್ಲ ಅನುಮಾನದಲ್ಲಿ ಕಳ್ಳ ಬರ್ತಾರಂತ ದೇವರು ಕಳ್ಳನ್ನು ನಡೆಸ್ತಾರೆ. ಆ ಕಳ್ಳ ಬರುವ ಮುಂಚೆ ಎತ್ಕೊಂಡು ಇಲ್ಲಿ ಕೊಟ್ಬಿಡಿ. ನಡೆಸ್ತೀರ ನೀವು? ನಾನು ಕಾರ್ಯವಾಗಿ ವಿಷಯವಾಗ್ತಾ ಇರೋದು. ಹಾಲೆಲೂಯ. ದೇವರಿಗೆ ಇಲ್ಲದನ್ನು ಉಂಟು ಮಾಡಿ 1 ನಿಮಿಷ ಸಾಕು. ಇಲ್ಲದ ಕಳ್ಳ ಬರಕ್ಕೆ 1 ನಿಮಿಷ ಸಾಕು. ಹಾಲೆಲೂಯ. ಬೆಳಗಿಸ್ತಾನೆ ಇನ್ನೇನಪ್ಪ ಪ್ರಸನ್ನ ಮಾಡ್ತಾನೆ. ನಾನು ಈ ಸಭೆಯ ಮೇಲೆ ಹೊರೆಯುವ ಕಾರಣ ಹಾಲೆಂಟ ಹೇಳ್ತಾರೆ. ಕೈ ಜೋಡಿಸ್ತೀರಾ? ಮುಖ್ಯಮಂತ್ರಿ ಕಂಡ್ರೆ ಈ ಕೈ ಜೋಡಿಸಿ ಹಿಂಗಲ್ಲ. ಸೇವೆಗೋಸ್ಕರ, ದೇವರ ರಾಜ್ಯಕ್ಕೋಸ್ಕರ ಎಷ್ಟು ಜನ ಕೈ ಜೋಡಿಸ್ತೀರ? ಕೈ ಎತ್ತು ನೋಡಿ. ನೋಡಿ ಭಾಷೆ ಕೈ ಎತ್ತಾರೆ. ಹಾಲೆಲೂಯ. ಹಂಗಾದ್ರೆ 2 ತಿಂಗಳ ಒಳಗೆ ನೀವು ಮನಸ್ಸಿಟ್ರೆ ಕೆಲಸ ಪೂರ್ತಿ ಮುಗೀತದೆ. ಹಾಲೆಲೂಯ. ಸಂತೋಷ ಉಂಟಾ? ಇದು ಬರ್ತಾ ಒಂದು ಕಥೆ ಹೇಳ್ತಾರೆ. ಕಥೆ ಅಂತ ಗಮನಿಸ್ತಾರೆ. ಕನ್ನಡ ಕಥೆ ಹೇಳ್ಬೋದು. ಕೇರಳದಲ್ಲಿ ಒಬ್ಬ ವಿಶ್ವಾಸ ಒಬ್ಬ ಯಮನಸ್ಥ ಹುಡುಗ, ಒಂದು 35 ವರ್ಷ ಒಬ್ಬ ವ್ಯಕ್ತಿ ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಮಾಡಿದ. ಕಾಣುತ್ತಾ? ಓಕೆ, ಸಾರಿ, ನಾನು ಕೇಳಲಿ ಅಂತ ಬಂದೆ. ಕೇಳಲ್ಲ, ಆದಷ್ಟು ತಿಳಿಸಿದ್ರು. ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಮಾಡಿದ. ಸರ್, ನನಗೆ ನಿದ್ದೆ ಬರ್ತಾ ಇಲ್ಲ ಸರ್, ನನಗೆ ನಿದ್ದೆ ಬರ್ತಾ ಇಲ್ಲ, ಮಲಗಾಗ್ತಾ ಇಲ್ಲ. ಪೊಲೀಸರು ಹೇಳ್ತಾರೆ, ಇದು ಹಾಸ್ಪಿಟಲ್ ಅಲ್ವಾ, ಇದು ಪೊಲೀಸ್ ಹೋದ ಹಾಸ್ಪಿಟಲ್ ಮಾತ್ರ ಹೋಗಲ್ಲ. ಹಂಗೆಲ್ಲ ಸರ್, ನಮ್ಗೆ ಗೊತ್ತು, ಇಲ್ಲಿ ನಿಮ್ಮ ನೋಡಕ್ಕೆ ಬಂದಿದ್ದು ಏನೇ ವಿಷಯ. ಸರ್, ನಮ್ಮ ಮನೆ ಹತ್ರ ಒಂದು ಚರ್ಚ್ ಇದೆ, ಒಂದು 300 ಮೀಟರ್ ಚರ್ಚ್ ಇದೆ. ಅಲ್ಲಿ ಯಾವಾಗಲೂ ಉಪವಾಸ ಪ್ರಾರ್ಥನೆ, ಗಲಾಟೆ ಕಲಬಲ ಅಂತ ಹೇಳ್ತಾರೆ. ನಮ್ಗೆ ನಿದ್ದೆ ಮಾಡ್ತಾ ಇದ್ದಾರೆ ಸರ್, ಸೌಂಡ್ ತುಂಬ ಶಬ್ದ ಅಂತ. ಅಷ್ಟೇ ಕಾರಣ. ನೀನು ಹೋಗಿ ನಾನು ನೋಡ್ಕೊಳ್ತೇನೆ. ಅದನ್ನ ಕೇಳ್ತಾ ಉಂಟಾ? ಹಿಂದೆ ಕೇಳ್ತಾ ಉಂಟಾ? ಓಕೆ, ಹಾಲೆಲೂಯ. ನೀನು ಹೋಗಿ ನಾನು ನೋಡ್ಕೊಳ್ತೇನೆ. ಹೋಗ್ಬಿಟ್ಟು ಒಂದಿನ ದೇವರಿಗೆ ಸ್ತೋತ್ರ, ಒಂದು ಹಾಲೆಲೂಯ. ಇವ್ನು ಹೋಗ್ಬಿಟ್ಟು ಈ ಥರ ಹೇಳ್ಬಿಟ್ಟ, ಸರ್ ನಾನು ನಿದ್ದೆ ಬರ್ತಾ ಇಲ್ಲ, ಎಸ್ಐಗೆ ಹೋಗಿ ನಾನು ನೋಡಿ ಬರ್ತೇನೆ. ಒಂದಿನ ಸಾಯಂಕಾಲ ಆದಾಗ ಎಸ್ಐಗೆ ಅವರು ಈ ಚರ್ಚ್ ಹತ್ರ ಹೋಗಿ ಕಿಟಕಿಯಿಂದ ಇಡುಕಿ ನೋಡಿದ್ರು. ಕತ್ತಲ ಕಿಟಕಿಯಿಂದ ಇಡುಕಿ ನೋಡ್ಬೇಕಂತ ಸರಿ ಹೇಳಿದ್ರು. ಸರಿ, ಒಳ್ಳೆ ಆರಾಧನೆ ನಡೀತಾ ಉಂಟು, ಜನ ಒಳ್ಳೆ ಆರಾಧನೆ ನಡೀತಾ. ನಿಮ್ಮ ಥರ ಅಲ್ಲ ಅವ್ರು ದಾವಿದಿನ ಥರ ಕುಣಿದ್ದು ಆರಾಯಿಸ್ತಾ, ಅನ್ಯ ಭಾಷೆ ಹೇಳ್ತಾ ಆರಾಯಿಸ್, ಒಳ್ಳೆ ಸೌಂಡ್ ಅಲ್ಲ ಡ್ರಮ್ ಸೆಟ್ ಹೊಟ್ಟು ಆರಾಧನೆ ಮಾಡ್ತಾಯಿದ್ರು. ಎಸೈ ಎಲ್ಲ ಹಿಂಗೆ ನೋಡಿದ್ರು, ಎಲ್ಲರೂ ನೋಡಿದ್ರು. ನೋಡಿಬಿಟ್ಟು ಅವನು ಆ ಕಂಪ್ಲೇಂಟ್ ಕೊಟ್ಟ. ಅವ್ನು ಕರ್ಕೊಂಡು, ಏಯ್ ಬಾರ, ಬೇಗ ಬಾ, ಓಡಿ ಬಂದ. ಏಯ್ ಕಿಟಕಿ ನೋಡ, ಅಲ್ಲಿ ನೋಡ, ಅಲ್ಲಿ ಒಬ್ಬರು ಕೂತಿದ್ದಾರಲ್ಲ, ಅಲ್ಲಿ ಒಬ್ಬರು ಚೇರಲ್ಲಿ ಕೂತಿದ್ದಾರಲ್ಲ, ಅಲ್ಲೇ ಕೂತಿರೋ ಒಬ್ಬರು ನೋಡು. ಓ, ಅವ್ರು ನೋಡಯ್ಯೋ, ಇಲ್ಲಿ ಕೂತಿದ್ದಾರಲ್ಲ ಅವರು. ಏಯ್ ಅವ್ರು ಏನು ಮಾಡ್ತಾರೆ ಸರ್? ಅವ್ರು ನಿದ್ದೆ ಮಾಡ್ತಾ ಇದ್ದಾರೆ ಸರ್. ಅರ್ಥ ಆಗಿಲ್ವಾ? ಚೇರಲ್ಲಿ ಕೂತವರು ನಿದ್ದೆ ಮಾಡಿದ್ರು ಕಂಡು ಎಸ್ಸಿ ಅವನಿಗೆ ಕರ್ಸ್ಬಿಟ್ರೆ, ನೋಡಯ್ಯ ಏನು ಮಾಡ್ತಾರೆ. ಚೇರಲ್ಲಿ ಕೂತವರೆಲ್ಲ ನಿದ್ದೆ ಮಾಡ್ತಾ ಇದ್ದಾರೆ. ಎಸ್ಐ ಕೇಳಿದ ಅವನಿಗೆ, ಏನು ಹೇಳ್ತೀನಿ ನೀನು? ಇಷ್ಟು ದೊಡ್ಡ ಶಬ್ದ ಆರಾಧನೆ ನೋಡಿ, ಎಷ್ಟು ಜನ ಒಳ್ಳೆ ನಿದ್ದೆ ಮಾಡ್ತಾರೆ, ಇಷ್ಟು ದೂರ ಇಲ್ಲ, ನಿನಗೆ ನಿದ್ದೆ ಬರಲ್ಲ, ಹೋಗೇ ಅಂತ ಹೇಳ್ಬಿಟ್ಟು ಇನ್ನೂ ಕಂಪ್ಲೇಂಟ್ ತೊಗೊಂಡು ಬಂದು ನಿನ್ನ ಜೈಲು ಒಳಗಾಕ್ಬಿಟ್ಬಿಟ್ರು. ಕೆಲವ್ರು ಹಂಗೆ ಒಳ್ಳೆ ಆರಾಧನೆ ನಡೆಯುವಾಗ ಏನು ಮಾಡ್ತಾರೆ? ತೂಕಿಸ್ತಾರೆ. ಇದು ಮನೇಲಿ ನಿದ್ದೆ ಮಾಡೋಕ್ಕಾಗಲ್ಲ. ಪ್ರೈಸ್ ದಿ ಲಾರ್ಡ್. ಸಭೆಯಲ್ಲಿ ಬಂದು ಅದು ಪ್ರತ್ಯೇಕವಾಗಿ ದೇವರ ವಚನ ಕೇಳುವಾಗ, ದೇವರ ವಚನ ಬಿಡಲಿ, ಆರಾಧಿಸೋ ನಿದ್ದೆ ಮಾಡ್ತಾರೆ. ನಾವು ಚಿಕ್ಕ ಮಕ್ಕಳು ನಂಗೆ ಈ ನಿದ್ದೆ ಮಾಡಿಸ್ದಂಗೆ ಚಿಕ್ಕ ಮಕ್ಕಳು ಹಾಡು ಹಾಡ್ಕೊಂಡು ಜೋ ಲಾಲಿ ಹೇಳ್ಬಿಟ್ಟು ಹಾಡು ಹಾಡ್ಕೊಂಡು ನಿದ್ದೆ ಮಾಡ್ತಾರಲ್ಲ, ವಿಶ್ವಾಸದ ರೀತಿಯಲ್ಲಿ ಹಾಡು ಕೇಳಿದಾಗ ನಿದ್ದೆ ಬಂದ್ಬಿಡ್ತೆ. ಅದು ಯಾಕಂದರೆ ನಿಮ್ಮಲ್ಲಿ ಪರಿಶುದ್ಧಾತ್ಮನ ಅಭಿಷೇಕ ಇಲ್ಲ. ಅದರಿಂದ ಪರಿಶುದ್ಧಾತ್ಮನ ಅಭಿಷೇಕ ಇದ್ದವನು ಯಾವ ನಿದ್ದೆ ಮಾಡಲ್ಲ. ಹಲ್ಲೆಲೂಯಾ. ವಿಶ್ವಾಸಿಗಳು ಸಭೆ ನಿದ್ದೆ ಮಾಡಬಾರ್ದು. ವಾರದಲ್ಲಿ ಒಂದು 7 ದಿನ 6 ದಿನ ನೀವೆಲ್ಲ ಕೆಲಸ ಮಾಡಿ ದುಡಿತೀರ. ಬರೀ 1 ದಿನ 2 ಅವರ್ 3 ಅವರ್ ಮಾತ್ರ ನಾವು ಆರಾಧನೆ ಬರಬೇಕಾದ್ರೆ ಆ 3 ಅವರ್ ಸಮಯ ನಾವು ಬೆಲೆ ಕೊಡಬೇಕು. ಸೇವೆ, ದೇವರಿಗೆ ಮಹಿಮೆ ಕೊಡಬೇಕು, ವಚನ ಕೇಳಬೇಕು, ಆರಾಧಿಸಬೇಕು. ಹಲ್ಲೆಲೂಯಾ. ಐಕ್ಯತೆ ಕುರಿತು ಇಷ್ಟ ನಾನು ನಿಲ್ಲಿಸಿಬಿಡ್ತೇನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಾವು ಮಕ್ಕಳ, ನೀವೆಲ್ಲ ದೇವರ ಮಕ್ಕಳ? ಹೌದು. ನೀವೆಲ್ಲ ಯಾವ ಪಾರ್ಟಿಯವರು?
ನಾನು ಪಕ್ಕ ಬಿ ಜೆ ಪಿ. ಹಾಂ, ಬಿ ಜೆ ಪಿಲಿ ಹುಟ್ಟಿ ಬೆಳೆದವನು ನಾನು. ನನ್ನ ತಂದೆ ತಾಯಿಯವರು ಬಿ ಜೆ ಪಿನೇ. ಅಲ್ಲೇರಿಯ ನೀವೆಲ್ಲರೂ. ಆದರೆ ಎಲೆಕ್ಷನ್ ಬಂದು ಓಟ್ ಹಾಕೋದು ಮತ್ತು ಕಾಂಗ್ರೆಸ್ಸಿಗೆ ಪಕ್ಕ. ಇವಾಗಲೂ ಬಿ ಜೆ ಪಿ. ನೀವು ನೆನೆಸಿ ಬಿ ಜೆ ಪಿ ಗೊತ್ತಾ? ನೀವೆಲ್ಲರೂ ಬಿ ಜೆ ಪಿನೇ. ಯಾವ ಬಿ ಜೆ ಪಿ ಗೊತ್ತ? ಪಾರ್ಟಿ ಭಾರತೀಯ. ಹಾಂ, ಅದೇ ಬಿ ಜೆ ಪಿ. ನಾವು ಅದರಲ್ಲಿ ಹುಟ್ಟಿದವರು. ನೀವು ಬಂದರೆ ಕೇಳ್ಬೇಕು, ನಾನು ಬಿ ಜೆ ಪಿ ಅವ್ರು, ನನ್ನ ಮಾತಾಡಬೇಡ. ಯಾರಾದರೂ ಬರ್ತಾರಲ್ಲ ಗಲಾಟೆಗೆ, ಕ್ರೈಸ್ತವ್ರದ್ದು ಹೇಳ್ಬಿಟ್ಟು, ನಾವು ಕ್ರೈಸ್ತರಾದ್ರು ನಾವು ಬಿ ಜೆ ಪಿ ಅವ್ರದ್ದು ಹೇಳ್ಬೇಕು. ಪುಲ್ಪ ಹೇಳ್ಬೇಡಿ, ಬಿ ಜೆ ಪಿ ಅವ್ರಿಂದ ಕೇಳಿದ್ರೆ ಹೇಳ್ಬೇಕು ನಾವು ಭಾರತೀಯ ಜೀಸಸ್ ಪಾರ್ಟಿ ಅಂತ. ಹಲ್ಲೆಲೂಯಾ. ಸಂತೋಷ ಉಂಟಾ? ನಿದ್ದೆ ಬರ್ದವ್ರನ್ನ ಅಲ್ಲಿ ಹೇಳಿ ಪ್ರೈಸ್. ತುಂಬ ಗಮನ ಎಚ್ಚರವಾಗಿದ್ದೀರ ತುಂಬ ಜನರು. ಹಲ್ಲೆಲೂಯಾ. ನೋಡಿ, ನಾವು ಈ ಕ್ರಿಸ್ತರನ್ನು ಕಂಡುಕೊಂಡಿದ್ದು ಯಾಕೆಂದರೆ ನಮ್ಗೆ ಎಲ್ಲ ಹೋಗ್ಬೇಕು? ಅಮೆರಿಕ ಹೋಗ್ಲಿಕ್ಕೆ, ಪರ್ಲೋಕ ಹೋಗ್ಬೇಕು. ಎಷ್ಟನ್ನು ನಿರೀಕ್ಷೆ ಉಂಟು ಪರ್ಲೋಕ ಹೋಗ್ಬೇಕು ಅಂತ? ಕೆಲವರು ನಿರೀಕ್ಷೆ ಇಲ್ಲ. ಪರಲೋಕ ಹೋಗಲಿಕ್ಕೆ ಎಷ್ಟು ಜನರಿಗೆ ಬಯಕೆ ಉಂಟೆ, ಆಸೆ ಇದೆ? ಕೆಲವರು ಅರ್ಥ ಆಗಿಲ್ವಾ? ಪರಲೋಕ ಹೋಗಲಿಕ್ಕೆ ಎಷ್ಟು ಜನರಿಗೆ ಬಯಕೆ ಉಂಟು, ಆಸೆ ಉಂಟು? ಎಲ್ಲರಿಗೆ ಆಸೆ ಉಂಟು ಪಾಸ್ಟ್ರೆ. ಪ್ರೈಸ್. ಸಂತೋಷ. ಆದರೆ ಈ ಪರಲೋಕ ಸೇರಬೇಕಾದ್ರೆ ನಾವು ಈ ಸಭೆಯಲ್ಲಿ ಭೂಮಿಯಲ್ಲಿ ವಾಸವಾಗುವ ಹೇಗಿರಬೇಕು ಎಂಬುದೊಂದು ವಿಷಯ ಹೇಳ್ತೇನೆ. ಹಲ್ಲೆಲೂಯಾ. ಪರಲೋಕ ಹೋಗ್ಬೇಕಾದ್ರೆ ಏನನ್ನು ಪಾಲಿಸಬೇಕು? ಹಲ್ಲೆಲೂಯಾ. ಮೂರು ವಿಷಯ, ಅನೇಕ ವಿಷಯ, ಮೂರು ವಿಷಯ ನಾನು ಹೇಳ್ತೇನೆ. ಯಾಕಂದರೆ ನಾನು ಈ ಒಂದು ವಿಷಯ ನನ್ನ ದೇವರು ಕೊಟ್ಟ ಒಂದು ಸಬ್ಜೆಕ್ಟ್ ಆಗಿದೆ. ಇದನ್ನು ಸಭಾಪಾಲಕರು ಜಾಸ್ತಿ ಹೇಳಲ್ಲ. ಅದಕ್ಕೆ ನಾನು ಎಲ್ಲಿ ಹೋದ್ರು, ಯಾವ ಸಭೆಗೂ ಫಸ್ಟ್ ಟೈಮ್ ಹೋದರೆ ಇದೇ ಮೆಸೇಜ್ ಹೇಳ್ತಾ ಇರೋದು. ಇವತ್ತಿಗೆ ಇಲ್ಲಿಗೋಸ್ಕರ ನಾನು ಮೊದಲನೇ ವಿಷಯ ಮಾತ್ರ ಹೇಳಿದೆ. ಈ ಒಂದು ಸಬ್ಜೆಕ್ಟ್ ನಾನು ಎಲ್ಲ ಹೋದರೂ ಪ್ರಸಂಗ ಮಾಡ್ತೀನಿ ಫಸ್ಟ್ ಸಾರಿ. ಸಭಾಪಾಲಕರು ಹೇಳೋದ ವಿಷಯ ಆದ ಕಾರಣ. ಅಲ್ಲೇ ಈ ಮೂರು ವಿಷಯದಲ್ಲಿ ಒಂದನೇ ವಿಷಯ, ನಮ್ಮ ಆರಾಧನೆ ದೇವರಿಗೆ ಮೆಚ್ಚುಗೆ ಆಗಬೇಕು. ನಮ್ಮ ಆರಾಧನೆ ಮೆಚ್ಚುಗೆ ಆಗಬೇಕು. ಅದು ನಾವು ಪರಿಶುದ್ಧತೆ ಇದ್ದು ಆರೈಸಬೇಕು. ವಚನ ಹೇಳ್ತಾ ಉಂಟು, ಪರಿಶುದ್ಧತೆ ಇಲ್ಲ ದೇವರನ್ನು ಮೆಚ್ಚಿಸೋದು ಅಸಾಧ್ಯವಾಗಿದೆ. ನೋಡಿ, ಆದ ಕಾರಣ ಪರಿಶುದ್ಧತೆಯಿಂದ ದೇವರನ್ನು ಆರೈಸಬೇಕು, ಆ ದೇವರಿಗೆ ಮೆಚ್ಚುಗೆ ಆಗಬೇಕು. ಒಂದು. ಎರಡನೇದು, ನಮಗೆ ಬರುವ ಆಶೀರ್ವಾದಗಳಲ್ಲಿ ನಾವು ದೇವರಿಗೆ ವಚನ ಪ್ರಕಾರ ಕೊಡಬೇಕು. ದೇವರಿಗೆ ವಚನ ಪ್ರಕಾರ ಕೊಡಬೇಕು. ಎಲ್ಲ ವಾಕ್ಯ ಹೇಳ್ತೀನಿ ನಾನು, ಸ್ತೋತ್ರ, ಸುಮ್ಮನೆ ಹೇಳ್ತಾ ಇಲ್ಲ. ಹಲ್ಲೆಲೂಯಾ. ಮೂರನೇದಾಗಿ, ನಿಮ್ಮ ಸಭಾನಾಯಕರ ಮಾತನ್ನು ಕೇಳಿ ನೀವು ಅವರಿಗೆ ಅದರಿಂದ ಆಗಿರಬೇಕು, ಅವರನ್ನು ಗೌರವಿಸಬೇಕು. ಹಲ್ಲೆಲೂಯಾ. ಶಾರ್ಟಾಗಿ ಹೇಳಿದ್ರೆ, ನಿಮ್ಮ ಸಭಾನಾಯಕರ ಮಾತನ್ನು ಕೇಳಬೇಕು, ಅವರಿಗೆ ಅದರಿಂದ ಆಗಿರಬೇಕು. ಹಲ್ಲೆಲೂಯಾ. ಅದೇ ನಮ್ಮ ವಿಷಯ ಆಗಿದೆ. ಪ್ರೈಸ್ ಲಾರ್ಡ್. ಸ್ತೋತ್ರ. ನೀವೆಲ್ಲ ದೇವಸ್ಥಾನಕ್ಕೆ ಹೋದವು ತಾನು ಮುಂಚೆ, ಹೌದಾ? ಅದು ವಾಕ್ಯನ ಇಬ್ರಿಯ 11:6 ಹೋದಮ್ಮ. ಇಬ್ರಿಯ 11:6. ಆದರೆ ನಂಬಿಕೆ ಇಲ್ಲದ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಮತ್ತು ತನ್ನನ್ನು ಹುಡುಕುವವರಿಗೆ ಪ್ರತಿಫಲ ಕೊಡುತ್ತಾನೆ ಎಂದು ನಂಬುವುದು ಅವಶ್ಯ. ಸಾಕು ಸಾಕು. ಆದರೆ ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ನೀವೆಲ್ಲ ದೇವರನ್ನ ಕಂಡುಕೊಂಡಿದ್ದಂಗೆ, ಏಸಪ್ಪನ ನಂಗೆ ಕಂಡುಕೊಂಡಿದ್ದು. ಏಸಪ್ಪ ನಿಮ್ಮ ಮನೆಗೆ ಬಂದ್ರ, ದೇವರಾಗಿ ನಿಮ್ಮ ಹತ್ರ ಮಾತಾಡಿದ್ರ? ಇಲ್ಲ. ಯಾರೋ ವಿಶ್ವಾಸಿಗಳು ಸೇವಕರು ನಿಮಗೆ ಹೇಳಿದಾಗ ಏಸಪ್ಪ ಇದ್ದಾರೆ ಎಂಬುದಾಗಿ ಒಂದು ನಂಬಿಕೆ ಬಂದಿರಲ್ವಾ? ನಂಬಿಕೆಯಿಂದ ಬಂದಿರೋದು. ಹಲ್ಲೆಲೂಯಾ. ದೇವರ ನಂಬಿಕೆ ಇಲ್ಲದೆ, ಆದರೆ ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವ ಅಸಾಧ್ಯ. ಆದರೆ ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಮತ್ತು ತನ್ನನ್ನು ಹುಡುಕುವವರಿಗೆ ಪ್ರತಿಫಲ ಕೊಡ್ತಾರೆ ಎಂದು ನಂಬುದು ಅವಶ್ಯ. ಇಲ್ಲಿ ನೋಡ್ಲಿಕ್ಕೆ ದೇವರುಂಟಾ? ಒಂದು ಬಿಂಬ ಇಲ್ಲ, ಫೋಟೋ ಇಲ್ಲ, ಏನಿಲ್ಲ. ಆದರೆ ದೇವರಿದ್ದಾರೆ, ದೇವರ ಸಾನ್ನಿಧ್ಯ ಉಂಟು ಎಂಬುದು ನಾವು ನಂಬಿಕೊಂಡು ಬಂದಿದ್ರಿ ಅಲ್ವಾ? ದೇವರನ್ನು ಹುಡುಕುವವರಿಗೆ ಅವನು ಏನು ಕೊಡ್ತಾನೆ? ಪ್ರತಿಫಲ ಕೊಡ್ತಾನೆ. ಹಲ್ಲೆಲೂಯಾ. ಸ್ತೋತ್ರ. ಪ್ರೈಸ್ ಲಾರ್ಡ್. ಯಾವ ಪ್ರತಿಫಲ ಗೊತ್ತಾ? ಪರಲೋಕಕ್ಕೆ ಹೋಗ್ಲಿಕ್ಕಿರುವ ಒಂದು ದಾರಿ. ಅವನು ಕೇಳ್ತೀನಿ, ನೀವೆಲ್ಲ ಮುಂಚೆ ದೇವಸ್ಥಾನಕ್ಕೆ ಹೋಗಿರ್ತಾನೆ ಆಲ್ಮೋಸ್ಟ್ ಎಲ್ಲರೂ. ಎಷ್ಟು ಜನ ಕೈ ಹೋಗಿದ್ದಾರೆ ದೇವಸ್ಥಾನಕ್ಕೆ ಮುಂಚೆ? ಮುಂಚೆ ದೇವಸ್ಥಾನಕ್ಕೆ ಹೋದ್ರು ಅನೇಕ. ಬಂದು ತಟ್ತಾನೆ, ಎದಮ್ಮ, ಅದು ನಮ್ಮ ದೇವರು. ಹಲ್ಲೆಲೂಯಾ. ದಯವಿಟ್ಟು ನಿದ್ರಿಸಬೇಡಿ ಯಾರು. ಓಕೆ, ದೇವಸ್ಥಾನಕ್ಕೆ ಹೋದಾಗ ನೀವು ಹಣ್ಣು ಹಂಪಲು ಕೊಡ್ತಾ ಇದ್ದೀರಾ? ಎಲ್ಲಿ ಹೋಗೋದು? ಹಣ್ಣು. ಆರಾಧನೆ ಮಾಡಕ್ಕೆ ಹೋದಾಗ ಕೈನೂ ನೀವು ತೊಗೊಂಡು ಹೋಗೋದು ಗೊತ್ತಾ? ಹಣ್ಣು ಕೈನು ವ್ಯವಸಾಯ ಮಾಡ್ತಿದ್ದ ಹಣ್ಣು ಹಂಪಲು ತಗೊಂಡು ಹೋಗ್ಬಿಟ್ಟ. ಇದು ಸ್ಟಾರ್ಟ್ ಆಗಿದ್ದು ಏತನ ತೋಟದಲ್ಲಿ ಅಲ್ವ? ಅದು ಇಲ್ಲಿ ನೀವು ಬರುವಾಗ ಬರೋದು ಬೈಬಲ್ ಮಾತ್ರ. ಅಲ್ಲಿ ಪೂಜಾರಿ
ಯಾಕೆ ತಗೊಂಡು ಬರೋಕ್ಕಾಗಲ್ಲ? ಇದಿಲ್ಲ. ಫಸ್ಟ್ ನಮ್ಮ 6 ವಾಕ್ಯ ಓದನ. ಆದಿಕಾಂಡ ಪುಸ್ತಕ 4ನೇ ಅಧ್ಯಾಯ 3, 4, 5 ವಾಕ್ಯ. ಕಾಲಾಂತರದಲ್ಲಿ ಮೆಲ್ಲಗೆ ಓದಮ್ಮ, ಸ್ಲೋ ಅಲ್ಲಿ, ತುಂಬ ಸೌಂಡ್ ಇದೆ. ಕಾಲಾಂತರದಲ್ಲಿ ಕಾಯಿನನು ಹೊಲದ ಬೆಳೆಯಲ್ಲಿ ಕೆಲವನ್ನು ತಂದು ಯೆಹೋವನಿಗೆ ಕಾಣಿಕೆಯಾಗಿ ಸಮರ್ಪಿಸಿದನು. ಏಬೇಲನು ಹಾಗೆಯೇ ತನ್ನ ಹಿಂಡಿನಿಂದ ಚೊಚ್ಚಲ ಕುರಿಗಳನ್ನು ಕಾಣಿಕೆಯಾಗಿ ತಂದು ಅವುಗಳ ಕೊಬ್ಬನ್ನು ಹೋಮ ಮಾಡಿದನು. ಯೆಹೋವನು ಏಬೇಲನನ್ನು ಅವನ ಕಾಣಿಕೆಯನ್ನು ಮೆಚ್ಚಿ ಕಾಯಿನನನ್ನು ಅವನ ಕಾಣಿಕೆಯನ್ನು ಮೆಚ್ಚಲಿಲ್ಲ. ಕಾಯಿನನು ಅವನ ಕಾಣಿಕೆಯನ್ನು ಮೆಚ್ಚಲಿಲ್ಲ. ಇದರಿಂದ ಕಾಯಿನನು ಬಹು ಕೋಪಗೊಂಡನು, ಅವನ ಮುಖವು ಕಳೆಗುಂದಿತು. ಸಾಕು ಸಾಕು, ಪ್ರೈಸು. ನಮಗೆಲ್ಲ ಗೊತ್ತು, ಹಲ್ಲೆಲೂಯಾ. ಎಲ್ಲರಿಗೂ ಗೊತ್ತಿಲ್ಲ, ಕೆಲವರಿಗೆ ಗೊತ್ತು. ಮೊದಲನೇ ಆ ಮನುಷ್ಯನಾಗಿದ್ದ ಆದಮ್ ಅವರಿಗೆ ದೇವರು ಕೊಟ್ಟ 2 ಮಕ್ಕಳು, ಕೈನ್ ಮತ್ತು ಹ್ಯಾಬೇಲನು. ಸ್ತೋತ್ರ. ಇವರಿಬ್ಬರು ಮೊದಲನೇ ಬಾರಿ ಆರಾಧನೆ ಮಾಡಕ್ಕೆ ಹೋದರು. ಹಲ್ಲೆಲೂಯಾ. ನಿಮ್ಮ ಥರ ಸುಮ್ಮನೆ ಬಂದಿಲ್ಲ, ಬೈಬಲ್ ಹಿಡ್ಕೊಂಡು ಹೋಗಿಲ್ಲ ಅವರು. ಅವ್ರು ಬೈಬಲ್ ಇರಲಿಲ್ಲ. ಅವರು ಬಂದಾಗ ಹಲ್ಲೆಲೂಯಾ ಆ ಕೈನನು ವ್ಯವಸಾಯ ಮಾಡ್ತಾ ಇದ್ದ. ಒಳ್ಳೆ ಹಣ್ಣು ಹಂಪಲೊಳಗೆ ಒಂದು ಬೊಟ್ಟಿ ತಗೊಂಡು ಬಂದಿದ್ದ. ಹ್ಯಾಬೇಲನು ಬಂದಾಗ ಅವನು ಕುರಿ ಮೇಯಿಸ್ತಾ ಇದ್ದ. ಒಂದು ಒಳ್ಳೆ ಕುರಿಯನ್ನು ಕೊಯ್ದುಕೊಂಡು ಬಂದು ಹಲ್ಲೆಲೂಯಾ ಅವನು ತಗೊಂಡು ಬಂದ. ಇಬ್ಬರು ಆರಾಧನೆ ಮಾಡಿದರು. ಮೊದಲ ವಾಕ್ಯ ಹೊತ್ತು ಉಂಟು, ಹೇಬೇಲನು ಹಾಗೆ ತನ್ನ ಹಿಂಡಿನಿಂದ ಚೊಚ್ಚಲ ಕುರಿಗಳನ್ನು ತಂದು ಅವುಗಳ ಕೊಬ್ಬನ್ನು ಹೋಮ ಮಾಡಿದನು. ಯೆಹೋವನು ಹೇಬೇಲನನ್ನು ಅವನ ಕಾಣಿಕೆಯನ್ನು ಮೆಚ್ಚಿದನು, ಕೈನನನ್ನು ಅವನ ಕಾಣಿಕೆಯನ್ನು ಮೆಚ್ಚಲಿಲ್ಲ. ಇದರಿಂದ ಕೈನು ಕೋಪಗೊಂಡು. ನೋಡಿ, ಸ್ತೋತ್ರ. ಅಂದರೆ ವಚನ ಪ್ರಕಾರ ಹಣ್ಣು ಹಂಪಲು ಮಾತ್ರ ಸಾಲದು. ಕುರಿ ಮೇಯಿಸೋರು ಕುರಿಯನ್ನು ತಗೊಂಡು ಬರ್ಬೇಕು ಇಲ್ಲಿಗೆ. ಯಾರು ಕುರಿ ಮೇಯಿಸಿದ್ದಾರಾ? ಕುರಿ ಮ್ಯಾಕೆ ಮೇಯಿಸೋರಿದ್ದಾರಾ? ಒಬ್ಬರೇ. ಹಲ್ಲೆಲೂಯಾ. ತಿಂಗಳಿಗೆ ಒಂದ್ಸಾರಿ ಯಾವ್ದಾರು ಒಂದು ಕುರಿ ತಂದು ಬಿಡಬೇಕು. ಹೆಂಗೋ ಎಲ್ಲರಿಗೂ ಮಧ್ಯಾಹ್ನ ಊಟ ಉಂಟಲ್ಲ, ಒಳ್ಳೆ ಕೊಡ್ತೀನಿ. ಹಲ್ಲೆಲೂಯಾ. ಅಂದರೆ ಇವರು ವಚನ ದೇವರು ಹೇಬೇಲನನ್ನು ಅವನ ಕಾಣಿಕೆಯನ್ನು ಮೆಚ್ಚಿದನು, ಕೈನನ್ನು ಕಾಣಿಕೆ ಮೆಚ್ಚಿಲ್ಲ. ಯಾಕೆ ಗೊತ್ತಾ? ಕೈನನ್ನು ಕೂಡ ಒಳ್ಳೆಯ ವಸ್ತುವನ್ನು ಕೊಟ್ಟು, ಒಳ್ಳೆಯ ಕ್ವಾಲಿಟಿ ಫ್ರೂಟ್ಸ್ ಕೂಡ, ಹಣ್ಣು ಹಂಪಲು ಕೂಡ ಕೈನ ದೇವರಿಗೆ ಅರಿಕೆ ಮಾಡಿದನು. ಆದರೆ ಅವನ ಕಾಣಿಕೆ ಯಾಕೆ ಮೆಚ್ಚಲಿಲ್ಲ ಅಂದರೆ, ದೇವರು ನೋಡ್ಬೇಕಾದ್ರೆ ಕೈನ ಸ್ವಭಾವ ಚೆನ್ನಾಗಿರಲಿಲ್ಲ. ಕೈನ ಸ್ವಭಾವ ಚೆನ್ನಾಗಿರಲಿಲ್ಲ. ಅವನಿಗೆ ಕೋಪಿಷ್ಟ. ಅವನು ಬಹು ಕೋಪ, ದ್ವೇಷ, ಹೊಟ್ಟೆ ಕಿಚ್ಚು, ಹಲ್ಲೆಲೂಯಾ ಅಂತ ಸ್ವಭಾವದಲ್ಲಿತ್ತು. ತಂದೆ ತಾಯಿಯನ್ನು ಪ್ರೀತಿಸ್ತಾ ಇರಲಿಲ್ಲ, ತಮ್ಮನ ಹತ್ರ ಸಹಕರಿಸ್ತಾ ಇದ್ದಿಲ್ಲ. ಮುಖದಲ್ಲಿ ಒಂದು ಕಪ್ಪು ಭಾವನೆ, ಹಲ್ಲೆಲೂಯಾ. ಆದರೂ ಇದರಲ್ಲಿ ಇಟ್ಟುಕೊಂಡು ದೇವರಿಗೆ ಆರಾಧನೆ ಮಾಡೋಕ್ಕೆ ಹೋದ. ಆದರೆ ಆ ಸ್ವಭಾವ ಇದ್ದವನ ದೇವರು ಮೆಚ್ಚೋದಿಲ್ಲ. ಆದರೆ ಹೇಬೇಲನು ಹಂಗೆ ಇಲ್ಲ. ಹೇಬೇಲನಿಗೆ ನೋಡ್ಬೇಕಾದ್ರೆ ಹಲ್ಲೆಲೂಯಾ ಸ್ತೋತ್ರ. ಹೇಬೇಲನು ದೇವರನ್ನು ಯಾವರು ಸ್ತುತಿಸ್ತಾ ಇದ್ದ, ಆರಾಯಿಸ್ತಾ, ಹಾಡಾಡ್ತಾ ಇದ್ದ, ಪ್ರಾರ್ಥಿಸ್ತಾ ಇದ್ದ, ತಂದೆ ತಾಯಿಯನ್ನು ಪ್ರೀತಿಸ್ತಾ ಇದ್ದ, ಸಹೋದರನ ಪ್ರೀತಿಸ್ತಾ ಇದ್ದ. ಅವನಿಗೆ ಹೊಟ್ಟೆ ಕಿಚ್ಚಿಲ್ಲ, ಯಾವ ಮುಖ ಸಂತೋಷ. ಆದ್ದರಿಂದಲೇ ಹೇಬೇಲನ ಕಾಣಿಕೆ ದೇವರು ಮೆಚ್ಚಿದರು. ದೇವರ ಮಕ್ಕಳನ್ನು ಕೇಳು, ದೇವರ ಮಕ್ಕಳೇ ಕೆಲವರು ಯುದ್ಧ ಮಾಡ್ತಾರೆ, ಯುದ್ಧ ಮಾಡಬೇಡಿ ಪ್ಲೀಸ್, ಪ್ಲೀಸ್ ಯುದ್ಧ ಮಾಡಬೇಡಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ದೇವರಿಗೆ ಮಹಿಮೆಗೋಸ್ಕರ ಅಲ್ಲೆಲ್ಲಿ ಹೇಳಿದಲ್ಲ, ನಿದ್ದೆ ಮಾಡೋ ಸ್ವಲ್ಪ ಎಚ್ಚರಿಯಿಂದ ಸ್ವಲ್ಪ ಅಲ್ಲಿ ಹೇಳಿದ್ರು. ಹಲ್ಲೆಲೂಯಾ ಸ್ತೋತ್ರ. ಅದು ನೋಡಿ, ನಾನು ಒಂದು ಹೇಳ್ತೀನಿ, ನಮ್ಮ ಆರಾಧನೆ ದೇವರಿಗೆ ಮೆಚ್ಚುಗೆ ಆಗಬೇಕಾದರೆ ನಮ್ಮ ಸ್ವಭಾವ ಚೆನ್ನಾಗಿರ್ಬೇಕು. ಮೊದಲು ನಮ್ಮ ಸ್ವಭಾವ ಮನೆಯಲ್ಲಿ ಚೆನ್ನಾಗಿರ್ಬೇಕು. ಗಂಡ ಹೆಂಡತಿ ಜಗಳ ಮಾಡಿದ ಪ್ರೀತಿಯುಳ್ಳವರಾಗಿ, ಪರಸ್ಪರ ಮಕ್ಕಳು ಪ್ರೀತಿಸೋರಾಗಿರ್ಬೇಕು. ಹಲ್ಲೆಲೂಯಾ. ಪ್ರಾರ್ಥನಾ ಜೀವಿತ ಉಳ್ಳವರಾಗಿರ್ಬೇಕು. ಎಲ್ಲ ಆರಾಧನೆ ಬರೋರಾಗಿರ್ಬೇಕು. ಎಲ್ಲ ಕೂಟಗಳಿಗೆ ಹೋಗೋರಾಗಿರ್ಬೇಕು. ಸ್ತೋತ್ರ. ಪಕ್ಕದ ಮನೆಯಲ್ಲಿ ಹಲ್ಲೆಲೂಯಾ ಅವರನ್ನು ಪ್ರೀತಿಸೋರಾಗಿರ್ಬೇಕು. ಸೇವಕರನ್ನು ಗಣಪಡಿಸೋರಾಗಿರ್ಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೋಪ, ಕಹಿ, ದ್ವೇಷ, ಜಗಳ ಎಲ್ಲ ಇರಬಾರ್ದು ನಮ್ಮಲ್ಲಿ. ಒಂದು ಚಿಕ್ಕ ಮಗುವಿನ ಕೂಸಿನ ಮನಸ್ಸಂಗಿರುತ್ತೆ. 1 ವಯಸ್ಸು 2 ವಯಸ್ಸು ಮಕ್ಕಳಿಗೆ ಏನಾದರೂ ಅವ್ರ ಮನಸ್ಸಂಗಿರುತ್ತೆ, ನಿಷ್ಕಲಂಕವಾಗಿರುತ್ತೆ. ಅದೇ ರೀತಿ ಇರಬೇಕು ಒಂದು ವಿಶ್ವಾಸಿಯ ಮನಸ್ಸು. ಹಲ್ಲೆಲೂಯಾ. ಪರಿಶುದ್ಧವಾಗಿರಬೇಕು. ವಚನ ಹೇಳ್ತಾ ಉಂಟು, ಪರಿಶುದ್ಧತೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ಅದು ದೇವರ ಮಕ್ಕಳು ಮೊದಲನೇದಾಗಿ ಫಸ್ಟ್ ಆಫ್ ಆಲ್ ಪರಿಶುದ್ಧರಾಗಿರ್ಬೇಕು, ಹೋಲಿನೆಸ್ ಇರಬೇಕು ನಮ್ಮ ಹತ್ರ. ಪರಿಶುದ್ಧತೆ ಇಲ್ಲಾಂದರೆ ನಮ್ಮ ಜೀವಿತ ಸರಿ ಇರೋದಲ್ಲ. ಹಲ್ಲೆಲೂಯಾ. ಆದ ಕಾರಣ ಹಿಂಗೆ ಹೇಳಿದ್ರು ದೇವರು, ಹೇಬೇಲನನ್ನು ಅವನ ಕಾಣಿಕೆ ಮೆಚ್ಚಿದಂಬುದಾಗಿ. ಪ್ರೈಸ್ತರೋಳು. ಹಲ್ಲೆಲೂಯಾ. ಅದಕ್ಕೆ ನಿಮ್ಮ ಆರಾಧನೆ ದೇವರು ಮೆಚ್ಚಬೇಕಾ? ನನ್ನ ಆರಾಧನೆ ದೇವರು ಮೆಚ್ಚಬೇಕು ಎಂಬುದಾಗಿ ಕೈ ಎತ್ತು ನೋಡೋಣ. ಅನೇಗುತ್ತಾರೆ. ಹಲ್ಲೆಲೂಯಾ. ದೇವರನ್ನು ಮೆಚ್ಚಿಸಬೇಕು, ನಮ್ಮ ಪಾಸನ್ನು ಮೆಚ್ಚಿಸದಲ್ಲ. ಈಗ ನಿಮ್ಮ ಆರಾಧನೆ ನಡವಳಿಕೆ, ನಿಮ್ಮ ಮಾತು ನೋಡಿ ಪಾಸ್ ಹೇಳ್ಬೋದು, ಅಯ್ಯೋ ಸಿಸ್ಟರ್ ತುಂಬ ಒಳ್ಳೆಯವರು, ಬ್ರದರ್ ಒಳ್ಳೆಯವರು ಅಂತ ಪಾಸ್ಟ್ ಮಾರ್ಕ್ ಮಾಡಿ ಹೇಳ್ಬೋದು. ಆದರೆ ನಿಮ್ಮನ್ನು ಹಲ್ಲೆಲೂಯಾ ಸ್ತೋತ್ರ ಜ್ವಾಲಾಮುಖಿ ಅಂತ ಕಣ್ಣೋಲವನು ಪರಲೋಕ ನಿಮ್ಮನ್ನು ನೋಡ್ಬೇಕಾದ್ರೆ ಕೊರತೆಗಳುಂಟು, ದೋಷಗಳುಂಟು, ಸ್ವಭಾವ ರೀತಿ ಅನೇಕ ಪಾಪಗಳುಂಟು. ಹಲ್ಲೆಲೂಯಾ. ಪಾಸ್ಟ್ ಗೊತ್ತಾಗಲ್ಲ. ನಾನು ಒಂದು ಹೇಳ್ತೀನಿ,
ನಮ್ಮಲ್ಲಿ ನಾವು ಯಾರು ನೀತಿವಂತರಲ್ಲಿ ನಮ್ಮಲ್ಲಿ ಕೊರತೆಗಳು ಉಂಟಾಗುತ್ತೆ, ಮಾತಲ್ಲಿ, ನೋಟದಲ್ಲಿ, ಚಿಂತೆಯಲ್ಲಿ ಕೊರತೆ ಉಂಟಾಗುತ್ತೆ. ಆದರೆ ಭಾನುವಾರ ಬೆಳಿಗ್ಗೆ ಬರುವಾಗ ದೇವಸ್ಥಾನದಲ್ಲಿ ಬಂದು ಮೊಣಕಾಲು ದೇವರೇ ನನ್ನಲ್ಲಿ ಕೊರತೆ ಉಂಟು, ಪಾಪ ಉಂಟು, ಕ್ಷಮಿಸಪ್ಪ ಅಂತ ತಮ್ಮನ್ನೇ ತಗ್ಗಿಸಿಕೊಂಡು ಪ್ರಾರ್ಥಿಸಿ ಒಂದು ಶುದ್ಧೀಕರಣ ಮಾಡಿ ನಂತರ ನೀವು ಆರಾಧಿಸಾದ್ರೆ ನಿನ್ನ ಆರಾಧನೆಯವರಿಗೆ ಮೆಚ್ಚುಗೆ ಆಗುತ್ತೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಮ್ಮ ಆರಾಧನೆಯವರಿಗೆ ಮೆಚ್ಚುಗೆ ಆಗ್ಬೋದು. ಆಮೇಲೆ ಸ್ತೋತ್ರ. ಎರಡನೇದಾಗಿ ನಿಮಗೆ ಬರುವ ಆಶೀರ್ವಾದಗಳಲ್ಲಿ ದೇವರಿಗೆ ಕೊಡಬೇಕು. ಅದೊಂದು ಆಶೀರ್ವಾದ ನಿಮಗೆ. ಜ್ಞಾನೋಕ್ತಿ 3ನೇ ಅಧ್ಯಾಯ 9-10 ಓದಿ. ಹೀಗೆ ಮಾಡಿದರೆ 9 ನಿನ್ನ ಆದಾಯದಿಂದಲೂ ಅದೇ ಬೆಳೆಯ ಪ್ರಥಮ ಫಲದಿಂದಲೂ ಯೆಹೋವನನ್ನು ಸನ್ಮಾನಿಸು. ಹೀಗೆ ಮಾಡಿದರೆ ನಿನ್ನ ಕಣಜಗಳು ಸಮೃದ್ಧಿಯಿಂದ ತುಂಬುವವು, ತೊಟ್ಟಿಗಳಲ್ಲಿ ದ್ರಾಕ್ಷರಸವು ತುಂಬಿ ತುಳುಕುವುದು. ಸಾಕು. ಹಲ್ಲೆಲೂಯಾ. ಹೀಗೆ ಮಾಡಿದರೆ ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಿನ್ನ ಆದಾಯದಿಂದಲೂ ಬೆಳೆಯ ಪ್ರಥಮ ಫಲದಿಂದಲೂ ಯಾರನ್ನು ಸನ್ಮಾನಿಸಬೇಕು? ಪಾಸ್ಟರ್ನ ಸನ್ಮಾನಿಸಬೇಕು ವಾಕ್ಯ ಬರೆದಿದ್ಯಾ? ನಿಮ್ಮ ಗುರುಗಳನ್ನ ಸನ್ಮಾನಿಸಬೇಕು ಬರೆದಿದ್ಯಾ? ಯೆಹೋವನನ್ನು ಸನ್ಮಾನಿಸು, ದೇವರನ್ನು ಸನ್ಮಾನಿಸು. ಹಲ್ಲೆಲೂಯಾ. ಹೀಗೆ ಮಾಡಿದರೆ ನಿನ್ನ ಕಣಜಗಳು ಸಮೃದ್ಧಿಯಿಂದ ತುಂಬುವುದು ಮಾತ್ರ ಅಲ್ಲ, ತೊಟ್ಟಿಗಳಲ್ಲಿ ದ್ರಾಕ್ಷಾರಸವು ತುಂಬಿ ತುಳುಕುವುದು. ಹಲ್ಲೆಲೂಯಾ. ಅಂದರೆ ಏನು ನಿಮ್ಮ ಬೆಳೆಯ ಪ್ರಥಮ ಫಲವೇನು? ನಾವೆಲ್ಲ ಊರಲ್ಲಿ ವ್ಯವಸಾಯ ಮಾಡೋರಾಗಿದ್ದು, ಒಳ್ಳೆ ಗಮನವಿಟ್ಟು ಕೇಳಿ, ನಿದ್ದೆ ಮಾಡಬೇಡಿ. ಸ್ತೋತ್ರ. ನಮಗೆ ಅವರ ವ್ಯವಸಾಯಗಳಲ್ಲಿ ನಾವು ಅದರ ಪ್ರಥಮ ಫಲವನ್ನು ದೇವರ ಆಲಯ ಕೊಡ್ತಾ ಇದ್ವಿ. ಅದು ಬಾಳೆಗೊನೆ ಆಗಲಿ, ತೆಂಗಿನಕಾಯಿ ಆಗಲಿ, ಬದನೆಕಾಯಿ ಆಗಲಿ, ಟೊಮೆಟೊ ಆಗಲಿ, ಯಾವ ಹಣ್ಣು ಹಂಪಲುಗಳಾಗಲಿ, ದನದ ಹಾಲಾಗಲಿ, ಕುರಿ ಆಗಲಿ, ಮೊದಲನೇ ಫಲೆಯಲ್ಲಿ ನಾವು ಆಲಯ ಕೊಡ್ತಾ ಇದ್ವಿ. ಪ್ರೈಸ್ ದಿ ಲಾರ್ಡ್. ಅದೆಲ್ಲ ನಮಗೆ ಆಶೀರ್ವಾದವಾಗಿಬಿಟ್ಟಿದೆ. ದೇವರು ನನ್ನ ಕುಟುಂಬವನ್ನು ಆಶೀರ್ವಾದವಾಗಿ ಇಟ್ಟಿರುವುದು ಯಾಕೆ ಗೊತ್ತರೆ, ನಾವು ನಮ್ಮ ತಂದೆ ಕಾಲದಲ್ಲಿ ದೇವರಿಗೆ ಕೊಡೋ ವಿಷಯದಲ್ಲಿ ನಾವು ಕಂಜೂಸ್ತನ ಮಾಡಿಲ್ಲ, ಚೆನ್ನಾಗಿ ಸಂತೋಷ ಕೊಡ್ತಾ ಇದ್ವಿ. ಹಲ್ಲೆಲೂಯಾ. ಆದ್ದರಿಂದ ದೇವರು ನಮ್ಮನ್ನು ಇದುವರೆಗೂ ಸಂತೋಷವಾಗಿ ಇಟ್ಟುಕೊಂಡಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅಂದರೆ ಇಲ್ಲಿ ವ್ಯವಸಾಯ ಮಾಡೋರ ಕೈ ಇದ್ರೆ ಕೈತಿ, ವ್ಯವಸಾಯ ಮಾಡೋರ ಕೈ ಎತ್ತು ನೋಡ್ರೆ ಎಷ್ಟು ಜನ ಇದ್ದಾರೆ ವ್ಯವಸಾಯ ಮಾಡುವವರು? ರಾಗಿ, ಭತ್ತ, ಯಾವುದಾಗಲಿ. ಹಲ್ಲೆಲೂಯಾ. ವ್ಯವಸಾಯ ಮಾಡೋರು ಏನು ಮಾಡ್ಬೇಕಂದ್ರೆ ನಿಮಗೆ ಬರುವ ಪ್ರತಿಫಲವನ್ನು, ಹಲ್ಲೆಲೂಯಾ, ಈಗ ಒಂದು 10 ಕ್ವಿಂಟಲ್ ನಿಮಗೆ ರಾಗಿ ಸಿಕ್ಕಿದರೆ ಅದರಲ್ಲಿ 1 ಕ್ವಿಂಟಲ್, ಹಲ್ಲೆಲೂಯಾ, ಎಲ್ಲಿ ಬರಬೇಕು? ಮಾರ್ಕೆಟ್ಗೆ, ಆಲಯಕ್ಕೆ ಬರಬೇಕು. 100 ತೆಂಗಿನಕಾಯಿ ಬಂದು ಸಿಕ್ಕಿದ್ರೆ ನಿಮಗೆ, ಹಲ್ಲೆಲೂಯಾ, ಅದರ ಮೊದಲ ಗೊಂಚಾಲಿ ಒಂದು 10 ಕಾಯಿ ಆದರೂ ಆಲಯಕ್ಕೆ ಬರಬೇಕು. ಪ್ರೈಸ್ ದಿ ಲಾರ್ಡ್. ಯಾರು ಕೊಡ್ತಾ ಇದ್ದೀರಾ? ಆ ಥರ ಬರ್ತಾ ಉಂಟು. ಕೊಡ್ತಾ ಇದ್ರೆ ಯಾರಾದರೂ? ಕೊಡ್ತಾ ಇಲ್ಲ. ಅದಕ್ಕೇನೆ ನಮ್ಮ ವ್ಯವಸಾಯ ಕಾರ್ಯಗಳು, ಹಲ್ಲೆಲೂಯಾ, ನಾಶವಾಗಿ ಹೋಗುತ್ತೆ. ತುಂಬ ಸಂತೋಷದಿಂದ ಬಿತ್ತಿದ್ದರೆ, ಹಲ್ಲೆಲೂಯಾ, ಅದು ಹುಳದಿಂದ ಹೋಗ್ತಾ ಇದೆ. ಮಳೆ ನೀರು ಬಂದು ಹಾನಿಯಾಗಿ ಹೋಗ್ತಾ ಇದೆ. ಯಾಕೆ ಗೊತ್ತಾ? ಮೊದಲು ದೇವರನ್ನು ಸನ್ಮಾನಿಸಬೇಕು. ನಿನಗೆ ಬರುವ ಆಸ್ತಿಗಳಲ್ಲಿ ವಚನ ಪ್ರಕಾರ, ಹಲ್ಲೆಲೂಯಾ, ನಾನು ಸ್ವಂತವಾಗಿ ಹೇಳ್ತಾ ಇಲ್ಲ, ದೇವರ ವಚನ ಪ್ರಕಾರ, ಹಲ್ಲೆಲೂಯಾ, ಮೊದಲನೇ ಫಲ ಆಲಯಕ್ಕೆ ಸೇರಿದರೆ ಅದು ನಿನಗೆ ಆಶೀರ್ವಾದ. ನಿನ್ನ ಬೆಳೆಯಾಗಿ ಯಾವುದು ನಾಶ ಮಾಡ್ಲಿಕ್ಕೆ ದೇವರು ಅನುವದಿಸ್ತಿಲ್ಲ. ಯಾಕಂದರೆ ನೀನು ದೇವರ ಮಗನು, ದೇವರ ಮಗಳು. ಇದು ನಿನ್ನ ಸೊತ್ತು. ದೇವರು ಮಾಡುವಾಗ, ಹಲ್ಲೆಲೂಯಾ, ದೇವರು ಅನ್ಯಾಯ ಮಾಡಲ್ಲ. ನಮ್ಮ ದೇವರು ನೀತಿವಂತನ ದೇವರು, ನೀತಿಯೇ ಮಾಡ್ತಾನೆ. ಓಕೆ. ಕೃಷಿ ಇಲ್ಲದವರು ಕೆಲಸ ಮಾಡೋರು ಇದ್ದಾರಲ್ಲ, ಎಷ್ಟು ಜನ ಕೆಲಸಕ್ಕೆ ಹೋಗ್ತೀರಾ? ಕೆಲಸ ಮಾಡೋರು ಯಾವುದಾಗಲಿ, ಗುಡಿಸೋದಾಗಲಿ, ಆಟ ಓಡಿಸ್ತಾ, ಡ್ರೈವಿಂಗ್ ಆಗಲಿ, ಸೆಕ್ಯೂರಿಟಿ ಆಗಲಿ, ಯಾವ ಕೆಲಸ ಆಗಲಿ, ಕೆಲಸ ಮಾಡಿ ಸಂಬಳ ತೆಗೆಯೋರು ಕೈ ನೋಡೋಣ. ಕೆಲಸಕ್ಕೆ ಹೋಗೋರು ಯಾರು ಇಲ್ಲಿ ಹೋಗ್ತಾ ಇಲ್ವಾ? ನನಗೇನು ಕೊಡಬೇಡಪ್ಪ ಹೇಳಿ ಕೈ ಎತ್ತಿ. ಕೆಲಸ ಮಾಡೋರು, ಸಂಬಳ ತೆಗಿಯೋರು ಎಷ್ಟು ಜನ ಕೈ ನೋಡಿ, ಇಷ್ಟು ಜನ. ಪಾಸ್ಟೆ ಗಮನಿಸಲ್ಲ ಸ್ವಲ್ಪ ನೋಡಿ. ಪಾಸ್ಟೆ ಈ ಕಡೆ ನಿಮ್ಮಲ್ಲಿ ಕೈ ನೋಡಿ, ಎಲ್ಲ ಕನ್ಸ ಕೈ ಐತಿ. ಎಲ್ಲ ಕೆಲಸ ಮಾಡುವವರು, ಸಂಬಳದಾಗ ಇಷ್ಟು ಜನ ಇದ್ದಾರೆ. ಓಕೆ, ಕೈ ಹಾಕಿ. ಈ ವಚನ ಪ್ರಕಾರ ನಿಮ್ಮ ಮೊದಲನೆಯ ಫಲ ಎಂದರೆ, ನಿಮ್ಮ ಆದಾಯ ಎಂದರೆ ನಿಮ್ಮ ಸಂಬಳ. ವಚನ ಪ್ರಕಾರ ನಿಮಗೆ ಮೊದಲನೇ ಕೆಲಸ ಬಂದಾಗ ನಿಮ್ಮ ಮೊದಲನೇ ಸಂಬಳ ಆಲಯ ಕೊಡಬೇಕು, ಸಭೆ ಕೊಡಬೇಕು. ನಾವು ಕೊಟ್ಟಿದ್ದೀನಿ ಅಂತ, ನನ್ನ ಮಕ್ಕಳು ಕೊಟ್ಟಿದ್ದಾರೆ, ಹೆಂಡತಿ ಕೊಟ್ಟಿದ್ದಾರೆ. ಅಲ್ಲಿ ಹುಡುಗಿ ನಾನು 2 ಕಂಪ್ನಿ ಕೆಲಸ ಮಾಡಿ 2 ಕಂಪ್ನಿ ಕೆಲಸದಲ್ಲಿ ಸಂಬಳ ಕೊಟ್ಟು ನಮ್ಮ ಆಲಯ ಕೊಟ್ಟಿದ್ದೀನಿ. ಪ್ರೈಸ್ ದಿ ಲಾರ್ಡ್. ಅದ ಕಾರಣನೇ ದೇವರು ನನ್ನ ಮಕ್ಕಳ ಮದುವೆ ತುಂಬ ವಿಜೃಂಭಣೆಯನ್ನು ಚೆನ್ನಾಗಿ ಮಾಡಿಸ್ಕೊಟ್ರು. ಅಲ್ಲಿ ಹುಡುಗಿ ನಿಮ್ಮ ಮೊದಲನೇ ಪ್ರತಿಭೆ ಸಂಬಳ, ಹಲ್ಲೆಲೂಯಾ, ಆಲಯ ಕೊಡಲೇಬೇಕು. ಯಾರು ಕೊಟ್ಟಿದ್ರೆ ಈ ಥರ ಆ ಥರ ನಿಮ್ಮ ಮೊದಲನೇ ಸಂಬಳ ಯಾರು ಕೊಟ್ಟವರಿದ್ದಾರಾ? ಕೈ ನೋಡೋಣ. 1 2 3 4 ಜನ ಸಹೋದರಗಳಿಗೆ ನೋಡಿ. ನಿಮ್ಮ ಮಕ್ಕಳಿಗೋಸ್ಕರ ನೀವು ಇವಾಗಲೇ ಓದು ಮಕ್ಕಳಿಗೆ ಎತ್ತು ನೋಡ. +2 ಇಂದ ಇಂಜಿನಿಯರಿಂಗ್ ಆಗಲಿ, ನರ್ಸಿಂಗ್ ಆಗಲಿ, ಡಿಗ್ರಿ ಓದು ಮಕ್ಕಳಿಗೆ ಎತ್ತು ನೋಡೋಣ. ಓದು ಮಕ್ಕಳಿಗೆ ಎತ್ತಿ. +2 ಇಂದ ಕಾಲೇಜ್ ಓದುವವರು,
ನರ್ಸಿಂಗ್ ಮಾಡುವವರು, ಇಂಜಿನಿಯರಿಂಗ್ ಮಾಡೋ ಕೈ ಎತ್ತಿ. ನೀವು, ನಾನು ಹೇಳು ಮಕ್ಕಳ ಕೇಳ್ಕೊಳ್ಳಿ, ನಿಮಗೆ ಒಂದು ಆಶೀರ್ವಾದ ಬೇಕಾ? ನೀವು ನಿಮ್ಮ ಪ್ರಾರ್ಥನಾ ಕೇಳಿ ದೇವರು ಒಂದು ಕೆಲಸ ಕೊಟ್ಟು ಹತ್ತು ನಿಮ್ಮ ಬೈಬಲ್ ಬರ್ಕೊಳ್ಳಿ, ಜ್ಞಾನ ಹೋಗ್ತಿ. 3ನೇ ಅಧ್ಯಾಯ 9 ಹೊತ್ತು, ನಿನ್ನ ಆದಾಯದಿಂದಲೂ ಬೆಳೆಯ ಪ್ರಥಮ ಫಲದಿಂದಲೂ ಯೆಹೋವನನ್ನು ಸನ್ಮಾನಿಸು, ಹೀಗೆ ಮಾಡಿದರೆ ನಿನ್ನ ಕಣಜಗಳು ಸಮೃದ್ಧಿಯಿಂದ ತುಂಬವು, ತೊಟ್ಟಿಗಳಲ್ಲಿ ದ್ರಾಕ್ಷಾರಸ ತುಂಬಿ ತುಳುಕು. ಈ ವಚನ ನೋಟ್ ಮಾಡ್ಕೊಳ್ಳಿ. ನೀವು ಓದಿ ಮುಗಿದು ಆದಮೇಲೆ ಕೇಳಿ, ಗಮನ ನೋಡಿ ಕೇಳಿ, ಮಕ್ಕಳು ಕೇಳಿ, ದೊಡ್ಡವರ ಮಾಡಲ್ಲ, ದೊಡ್ಡವರು ಕೇಳ್ಕೊಳ್ಳಿ, ಮಕ್ಕಳು ಹೇಳ್ಕೊಡ್ಬೇಕು. ನೀವು ಓದಿ ಒಂದು ಕೆಲಸಕ್ಕೆ ಅಪ್ಲಿಕೇಶನ್ ಆಗ್ತೀರಾ, ಅದಕ್ಕೆ ಮುಂಚೆ ನೀವು ಒಂದು ದಿನ ಉಪವಾಸದ ಪ್ರಾರ್ಥನೆ ಮಾಡ್ಬೋದು. ದೇವರೇ, ನನ್ನ ವಿದ್ಯಾಭ್ಯಾಸ ಮುಗಿತ್ತು, ನನಗೆ ಒಂದು ಒಳ್ಳೆ ಕೆಲಸ ಕೊಡೋದಾದರೆ, ಒಂದು ಒಳ್ಳೆ ಸಂಬಳ ಕೆಲಸ ಕೊಡೋದಾದರೆ, ನನಗೆ ಬರುವ ಮೊದಲನೇ ಸಂಬಳ ನಾನು ಆ ದೇವರ ಆಲಯ ಕೊಡ್ತೇನೆ ಎಂಬುದಾಗಿ ತೀರ್ಮಾನ ತಗೊಳ್ಬೇಕು ಫಸ್ಟ್. ಹಾಲೆಲೂಯ್ಯ. ಆ ತೀರ್ಮಾನ ತೊಗೊಂಡ್ಬಿಟ್ಟು ನೀವು ಬರೆದಿಡಬೇಕು. ಹಾಲೆಲೂಯ್ಯ. ನಾನು ಹೇಳ್ತೇನೆ, ನಮ್ಮ ದೇವರು ಯಾರು ಗೊತ್ತಾ? ನೀತಿವಂತವನು. ಹಾಲೆಲೂಯ್ಯ, ನೀತಿ ಉಳ್ಳವನು. ನಿನ್ನ ಗೆಳತಿಯರು 6 ತಿಂಗಳು ಕೆಲಸ ಕಾಯ್ತಾ ಇದ್ದಾರೆ, ಕೆಲಸ ಸಿಕ್ಕಿಲ್ಲ. 1 ವರ್ಷ ಉಳಿತಾ ಇದ್ದಾರೆ, ಕೆಲಸ ಸಿಕ್ಕಿಲ್ಲ. ಆದರೆ ನೀನು ದೇವರ ಮಗನಾದ ಕಾರಣ, ದೇವರ ಮಗಳಾದ ಕಾರಣ, ನಿನ್ನ ಕಣ್ಣೀರಿನ ಪ್ರಾರ್ಥನೆ ಹಾರೈಕೆ ನೋಡಿಬಿಟ್ಟು ನಿನ್ನ ಅಪ್ಲಿಕೇಶನ್ ಆಗಿದೆ ನೆಕ್ಸ್ಟ್ ಮಂತನೇ ದೇವರು ಕೆಲಸ ಕೊಡ್ತಾರೆ. ನಾನು ಬಂದು ಹೇಳ್ತಾ ಇರೋದು. ಹಾಲೆಲೂಯ್ಯ. ಅದಕ್ಕಾಗಿ ನಾವು ದುಡುಕಬೇಕು, ತವಕ ಪಡಬೇಕು. ಹಾಲೆಲೂಯ್ಯ. ಸುಮ್ಮನೆ ಬದಲಿಟ್ಟು ಸಾಲದು. ಆ ಥರ ನಾನು ಕೊಡ್ತೇನೆ ಎಂಬುದಾಗಿ ದೇವರೇ ನನಗೆ ಆ ಥರ ಒಂದು ಕೆಲಸ ಸಿಕ್ಕಿ, ನನ್ನ ಮೊದಲನೇ ಸಂಬಳ ನಾನು 1 ರೂಪಾಯಿ ಕೊಟ್ಟು ತೆಗೆದೆ, ಯಾರೇ ಕೊಡದೆ ಇಡೀ ಆ ದುಡ್ಡು ಒಂದು ಕವರ್ಲ್ಲಿ ಹಾಕಿಬಿಟ್ಟು ಸೇವಕರ ಕೈಲಿ ಕೊಟ್ಟು ಪ್ರಾರ್ಥನೆ ಮಾಡಿಸ್ತಾರೆ ಎಂಬುದಾಗಿ ತೀರ್ಮಾನ ತಗೊಂಡು ಮಾತಾಗಿತ್ತು ನೋಡ್ರಿ ಮಕ್ಕಳೇ. 1 2 3 4 5 6 7 ಇಲ್ಲಿ 8. ನೀವ್ಯಾರೆಲ್ಲ ಕೆಲಸ ಮಾಡೋರು ಹೋಗಲ್ವಾ? ನೋಡಿ ಫಸ್ಟ್ ಕೈ ಎತ್ತಾರೆ ನೋಡಿ ಇಷ್ಟು ಮಕ್ಕಳು. ಹಾಲೆಲೂಯ್ಯ. ಇಷ್ಟು ಜನ ಕೈ ಎತ್ತಾರೆ. ಏನಂತ ತೀರ್ಮಾನ ತಗೊಂಡಿದ್ದಾರೆ? ಯಾರೇ? ನಾನು ಕೊಡ್ತೇನೆ ಅಂತ ನೋಡಿ. ನೀವು ಹರಕೆ ಮಾಡಿದ್ರೆ ಎಲ್ಲಿ ಗೊತ್ತಾ? ಆಲಯದಲ್ಲಿ, ಬೇಸ್ ರೋಡ್. ಹಾಲೆಲೂಯ್ಯ. ಹರಕೆ ಮಾಡಿದ್ರ ಅದಕ್ಕೊಂದು ವಾಕ್ಯ ಓದಿಸ್ತೀನಿ ಫಸ್ಟ್ ನೋಡಿ. ಧರ್ಮೋಪದೇಶಕಾಂಡ 23ನೇ ಅಧ್ಯಾಯ 21, 22, 20 ಬೇಗ ಓದಮ್ಮ. ಧರ್ಮೋಪದೇಶಕಾಂಡ 23ನೇ ಅಧ್ಯಾಯ 21, 22. ನಿಮ್ಮ ದೇವರಾದ ಯೆಹೋವನಿಗೆ ಅರಿಕೆ ಮಾಡಿದ ಮೇಲೆ ಅದನ್ನು ತಡ ಮಾಡದೆ ತೀರಿಸಬೇಕು. ಆತನು ತಪ್ಪದೆ ಅದನ್ನು ವಿಚಾರಿಸುವನು, ತೀರಿಸದೆ ಹೋಗುವುದು ಪಾಪ. ನೀವು ಅರಿಕೆ ಮಾಡದಿದ್ದರೆ ದೋಷವೇನೂ ಇರಲಿಲ್ಲ, ಆದರೆ ಬಾಯಿಂದ ನುಡಿದಿದ್ದನ್ನು ನೆರವೇರಿಸಲೇಬೇಕು. ನಿಮ್ಮ ದೇವರಾದ ಯೆಹೋವನಿಗೆ ಬಾಯಿಂದ ಅರಿಕೆ ಮಾಡಿಕೊಂಡಂತೆಯೇ ಅದನ್ನು ಒಪ್ಪಿಸಿ ಬಿಡಬೇಕು. ನೋಡಿ, ವಾಕ್ಯ ಸ್ಪಷ್ಟವಾಗಿ ಕೇಳಿದಿರಾ? ಹರಕೆ ಮಾಡಿದ್ರೆ ದೋಷವನ್ನಿಲ್ಲ. ನೀವು ಹರಕೆ ಮಾಡಿದ್ರಿ, ಹಾಲೆಲೂಯ್ಯ, ಅದನ್ನು ತಪ್ಪದೆ ಅದನ್ನು ನಿಮ್ಮ ದೇವರಾದ ಯೆಹೋವನಿಗೆ ಹರಕೆ ಮಾಡಿದರೆ ಅದನ್ನು ತಡೆ ಮಾಡದೆ ತೀರಿಸಬೇಕು. ಅದನ್ನು ತಪ್ಪದೆ ಅದನ್ನು ವಿಚಾರಿಸೋನು, ತೀರಿಸದೆ ಹೋಗೋದು ಪಾಪ. ಹಾಲೆಲೂಯ್ಯ. ನೀವು ಬಾಯಿಂದ ನುಡಿದನ್ನು ನೆರವೇರಿಸಲೇಬೇಕು. ನಿಮ್ಮ ದೇವರಾದ ಯೆಹೋವನಿಗೆ ಬಾಯಿಂದ ಹರಕೆ ಮಾಡಿದಂತೆ ಕೊಂಡಂಥದ್ದನ್ನು ಒಪ್ಪಿಸಿ ಬಿಡಬೇಕು. ಅಂದರೆ ಇನ್ನು ಹರಕೆ ಮಾಡಿ ಕೊಡಲೇಬೇಕು. ನಾನು ಫಸ್ಟ್ ಸಂಕಲ್ಪ. ಕೆಲವರು ಏನು ಮಾಡ್ತಾ ಗೊತ್ತಾ? ಫಸ್ಟ್ ಸಂಬಳ ತಾಯಿಗೆ ಒಂದು ಮೊಬೈಲು, ತಂದೆಗೆ ಒಂದು ಮೊಬೈಲು, ತಂಗಿಗೆ ಒಂದು ಚೂಡಿದಾರು ಅಂತ ಕೊಡಬಾರ್ದು. ಅದು ನೆಕ್ಸ್ಟ್ ಮಂತ್ ಕೊಡಿ. ಮೊದಲನೇ ಸಂಬಳ ಆಲಯಕ್ಕೆ ಬರಬೇಕು, ಕೊಡಲೇಬೇಕು. ಕೊಡ್ತೀರಾ? ಕೊಡ್ತಿರ್ತಾನೆ. ದೇವರು ನಿಮ್ಮನ್ನು ಆಶೀರ್ವದಿಸ್ತೀನಿ. ಇನ್ನೊಂದು ವಾಕ್ಯ ಹೇಳ್ತಾ ಉಂಟು ಬೈಬಲಲ್ಲಿ, ಮಲಾಕಿ ಪ್ರವಾದನೆಯಲ್ಲಿ ವಾಕ್ಯ ಹೇಳ್ತಾ ಉಂಟು, ಈ ಕಾರಣಗಳಿಂದ ನೀವು ಶಾಪಗ್ರಸ್ತರಾಗ್ತೀರಿ. ಈ ಕಾರಣಗಳಿಂದ ನೀವು ಶಾಪಗ್ರಸ್ತರಾಗ್ತೀರಿ. ಆ ವಾಕ್ಯ ಎಲ್ಲಿ ಗೊತ್ತಾ ನಿಮಗೆ? ಆ ವಾಕ್ಯ ಎಲ್ಲಿ ಗೊತ್ತಾ? ಮಲಾಕಿ ಪ್ರವಾದನೆ 3ನೇ ಅಧ್ಯಾಯ 9. ನೀವು ಅಂದರೆ ಜನಾಂಗದವರೆಲ್ಲ ನನ್ನಿಂದ ಕದ್ದುಕೊಳ್ಳುವವರಾದ ಕಾರಣ ಶಾಪಗ್ರಸ್ತರಾಗಿದ್ದೀರಿ. ಸಾಕು ನೋಡಮ್ಮ. ಯಾಕೆ ಶಾಪಗ್ರಸ್ತ? ನೀವು ನನ್ನಿಂದ ಅಂದರೆ ಈ ಜನಾಂಗದವರೆಲ್ಲ ನನ್ನಿಂದ ಕದ್ದುಕೊಳ್ಳುವರಾದ ಕಾರಣ ಶಾಪಗ್ರಸ್ತರಾಗಿದ್ದೀರಿ. 8, 9 ಓದಿ ಮೇಲೆ. ನರಮನುಷ್ಯನು ದೇವರಿಂದ ಕದ್ದುಕೊಳ್ಳಬಹುದೇ? ನೀವು ನನ್ನಿಂದ ಕದ್ದುಕೊಳ್ಳುತ್ತಿದ್ದೀರಿ. ನಿನ್ನಿಂದ ಏನು ಕದ್ದುಕೊಂಡಿದ್ದೇವೆಂದು ಕೇಳುತ್ತೀರೋ? ದಶಮಾಂಶ, ನನಗೋಸ್ಕರ ಪ್ರತ್ಯೇಕಿಸಬೇಕಾದ ಪದಾರ್ಥ. ಇವುಗಳನ್ನೇ ನೀವು ಅಂದರೆ ಈ ಜನಾಂಗದವರೆಲ್ಲ ನನ್ನಿಂದ ಕದ್ದುಕೊಳ್ಳುವವರಾದ ಕಾರಣ ಶಾಪಗ್ರಸ್ತರಾಗಿದ್ದೀರಿ. ಅಂದರೆ ಕುಟುಂಬದಲ್ಲಿ ಶಾಪ ಹೆಂಗೆ ಬರುತ್ತೆ ಗೊತ್ತಾ? ಪ್ರತ್ಯೇಕವಾಗಿ ದೇವರ ಮಕ್ಕಳಲ್ಲಿ ರಕ್ಷಣೆ ಹೊಂದಿ ದೀಕ್ಷಾಂಶ ತಗೊಂಡು ಆರಾಧಿಸುವ, ಆತ್ಮದಲ್ಲಿ ಆರಾಧಿಸುವ ಮಕ್ಕಳ ಜೀವಿತ ಪುನಃ ಯಾಕೆ ಶಾಪ ಬರುತ್ತೆ? ಕೆಲವರಿಗೆ ಎಷ್ಟು ಸಂಬಳ ಬಂದರೂ ಉಳಿಯೋದಿಲ್ಲ. 10,000 ಸಂಬಳ ಬಂದರೆ 20,000 ಖರ್ಚು. ತಿಂಗಳು ಕಾಯಿಲೆ ಡಾಕ್ಟ್ರಿಗೆ ಕಾಸು ಕೊಡಬೇಕು, ಗಾಡಿಗೆ ರಿಪೇರು, ಆಕ್ಸಿಡೆಂಟು, ಮಕ್ಕಳಿಗೆ ಕಾಯಿಲೆ,
ಅನಾವಶ್ಯಕವಾಗಿ ಅಲ್ಲಿ ಖರ್ಚುಗಳು. ಈ ಶಾಪ ಎಲ್ಲಿಂದ ಬರ್ತಾ ಗೊತ್ತಾ? ಶಾಪ ಹೆಂಗೆ ವಚನ ಹೇಳ್ತಾ ಉಂಟು, ಹೆಂಗೆ ಶಾಪ ಬರ್ತದೆ? ಹಲ್ಲೆಲೂಯಾ. ನೋಡಿ, ನೀವೆಲ್ಲ ಪರಲೋಕ ಹೋಗ್ಬ ಅಂತ ಕೈ ಎತ್ತಿದ್ರಲ್ಲ, ಹಲ್ಲೆಲೂಯಾ. ಒಬ್ಬ ಶಾಪ ಬಂದ ವ್ಯಕ್ತಿ ಪರಲೋಕ ಹೋಗ್ತಾನ? ನನ್ನ ಮೇಲೆ ಶಾಪ ಇದೆ, ನಾನು ಪರಲೋಕ ಹೋಗ್ತಾನ? ಹೋಗಲ್ಲ. ಇಲ್ಲಿ ನೋಡಿ ವಚನ ಹೇಳ್ತಾ ಉಂಟು, ದೇವರಿಂದ ಕದ್ದುಕೊಂಡವನು ಯಾರಾಗ್ತಾನೆ ಎಂಬುದಾಗಿ ಶಾಪಗ್ರಸ್ತ. ಹಂಗಾದ್ರೆ ಶಾಪಗ್ರಸ್ತನು ಪರಲೋಕ ಹೋಗೋದಿಲ್ಲ ಭಾಷೆ, ನೀತಿವಂತನ ಹೋಗ್ತಾನೆ, ಒಳ್ಳೆ ಹೋಗ್ತಾನೆ. ಅದು ಶಾಪ ಹೆಂಗೆ ಬರ್ತಾ ಗೊತ್ತಾ? ದೇವರಿಗೆ ಕೊಡಬೇಕಾದ ದಶಭಾಗ ಕೊಡದೆ ನಿನ್ನ ಕಾರ್ಯಗಳಿಗೆ ನೀನು ಪ್ರಯೋಗಿಸಿದರೆ ಏನಾಗ್ತಾ ಗೊತ್ತಾ? ಶಾಪಗ್ರಸ್ತರ. ಅದ್ರ ಬಗ್ಗೆ ದೇವರಿಂದ ಕದ್ದುಕೊಳ್ಳಬಹುದೇ ದಶಭಾಗ ಯಾರು ತೆಗೆದು ಯೂಸ್ ಮಾಡ್ತಾರೋ ಅವನ ಹೆಸರೇನು ಗೊತ್ತಾ? ಬೈಬಲ್ ಪ್ರಕಾರ ನಾನು ಗೊತ್ತಿಲ್ಲದ ಪಾಸ್ ಪಾಕೆಟ್ 100 ರೂಪಾಯಿ ಕದ್ದುಕೊಂಡೆ, ನನ್ನ ಹೆಸರೇನು? ಕಳ್ಳ ಪಾಸ್ ಅಂತ ಅಲ್ವಾ? ಹಂಗಾದ್ರೆ ವಿಶ್ವಾಸಗಳು ನಿಮ್ಮ ಹೆಸರಿಗೆ ಮುಂದೆ ಒಂದು ಕೆಲವರು ಡಾಕ್ಟರ್ ಅಭಿಮನ್ಯು, ಅಡ್ವೊಕೇಟ್ ರಾಜಕುಮಾರ ಹೆಸರಿಲ್ವಾ? ಅದು ನಿಮ್ಮ ಮುಂದೆ, ನಿಮ್ಮ ಹೆಸರ ಮುಂದೆ ಅಲ್ಲಿ ನಾನು ಕೇಳ್ತೀರ, ನೀವು ದಶಮ ಕೊಡ ಇದ್ದರೆ ನಿಮ್ಮ ಹೆಸರೇನು? ಜ್ವರ ಹೇಳಿ. ಇವರ್ ಕಳ್ಳ, ಇವರ್ ಕಳ್ಳಿ. ಕಳ್ಳ ಬಾಯ್ಸ್ ಅವ್ರ ಕಳ್ಳ. ಹಲ್ಲೆಲೂಯಾ. ಉದಾಹರಣೆ ಹೇಳಿದ್ರು, ನಿಮ್ಮ ಹೆಸರಿಗೆ ನಾನು ಕಳ್ಳನ ಕಳ್ಳಿ ಅಂತ ನೀವೇ ಮಾರ್ಕ್ ಮಾಡ್ಕೊಳ್ಳಿ. ದಶಮ ಕೊಡದವರ ಹೆಸರನ್ನು ದೇವರು ಪರಲೋಕದ ಕರೀತಾರೆ ಕಳ್ಳ ರಾಜಕುಮಾರ್. ಯಾಕೆ ಶಾಪಗ್ರಸ್ತರಾಗ್ತಾರೆ? ದಶಮ ಭಾಗ. ಹಲ್ಲೆಲೂಯಾ. ಅಂದ್ರೆ ಪರಲೋಕ ಹೋಗುವ ಶಾಪ ಪರಲೋಕ ಹೋಗಲ್ಲ. ಇಲ್ಲಿ ಯಾಕೆ ಶಾಪಗ್ರಸ್ತರಾಗಿದೆ ಎಂಬುದಾಗಿ ದಶಮ ಕೊಡದೆ, ಹಲ್ಲೆಲೂಯಾ, ಈ ದುಡ್ಡನ್ನು ನೀನು ಯೂಸ್ ಮಾಡಿ ಉಪಯೋಗಿಸೋ ಕಾರಣ ನೀನು ಶಾಪಗ್ರಸ್ತರಾಗಿ ಪರಲೋಕ ಹೋಗಲ್ಲ. ಪರಲೋಕ ಹೋಗ್ಬೇಕಾಗ್ಬಿಡ್ಬೇಕು. ಅವರೇನು ಕೆಲಸ? ನಿಮ್ಮ ಕೆಲಸ ನೀವು ವಚನ ಪ್ರಕಾರ ಅನುಸರಿಸಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಕೆಲವರು ಸಂಬಳ ಬಂದ ಲೆಕ್ಕಾಚಾರ, ಕರೆಂಟ್ ಬಿಲ್ ಕಟ್ಟಬೇಕು, ಮಕ್ಕಳ ಫೀಸ್ ಕಟ್ಟಬೇಕು, ಲೋನ್ ಕಟ್ಟಬೇಕು. ನಾನು ಒಂದು ಡೆಮೋ ತೋರಿಸ್ತೇನೆ ಸರ್, ಎಕ್ಸಾಂಪಲ್. ಇಲ್ಲಿ ಗಮನ ನೋಡಿ ಕೇಳಿ, ಯಾರು ನಿದ್ದೆ ಮಾಡಬೇಡಿ. ಇದೊಂದು ನಾನು ಬೇಕಾದ ಕೈ ಗಮನ ನೋಡಿ. ನಾನು ಇದನ್ನು ನನ್ನ ಬಲಭಾಗಕ್ಕೂ ಆಗಿದೆ, ಎಡಕ್ಕೂ ಆಗಿದೆ, ಅಲ್ಲಿ ಮುಂದಕ್ಕೂ ಆಗಿದೆ, ಹಿಂದಕ್ಕೂ ಆಗಿದೆ. ಇದು ನನ್ನ ಕೈಲಿ ವಾಪಸ್ ಬರಲ್ಲ, ನಾನು ಹೋಗಿ ತಗೊಳ್ಬೇಕು, ತಾನಾಗಿ ಬರಲ್ಲ ಅಲ್ವಾ? ಅಂದರೆ ಸಂಬಳ ಬಂದಾಗ ಮನೆ ಬಾಡಿಗೆ ಕೊಟ್ಟು 5,000 ರೂಪಾಯಿ, ಅದು ಒಪ್ಪತ್ತಾರ? ಮಾಲೀಕ ಕೊಡ್ತಾರ? ಒಂದು 5,000 ಬ್ಯಾಂಕಲ್ಲಿ ಲೋನ್ ಕೊಡ್ತಾರ? ಅವರು ವಾಪಸ್ ಕೊಡ್ತಾರ? 3,000 ಅಲ್ಲಿ ರೇಷನ್ ಅಂಗಡಿ ಕೊಟ್ಬಿಟ್ರು, ಅವ್ರು ವಾಪಸ್ ಕೊಡ್ತಾರ? 1,000 ರೂಪಾಯಿ ಕರೆಂಟ್ ಬಿಲ್ ಕಟ್ಟರು, ಅವ್ರು ವಾಪಸ್ ಕೊಡ್ತಾರ? ಯಾರು ಕೊಡಲ್ಲ. ಇಲ್ಲಿ ನೋಡಿ, ಮೇಲೆ ಕೊಟ್ಟು ನನ್ನ ಕೈಲಿ ಬಂತು. ಮೇಲೆ ಕೊಟ್ಟರೆ ಯಾರಿಗೆ? ಮೇಲೆ ದೇವರಿಗೆ. ಹಾಲೆಲೂಯಾ. ಅದು ದೇವರು ತಗೊಳ್ಳಿಲ್ಲ, ನನ್ನ ಕೈಲಿ ವಾಪಸ್ ಬಂದರೆ ಇದರ ಅರ್ಥ ನೀವಿಲ್ಲಿ ಹಾಕಿದ ಕಾಣಿಕೆ ದಶಮಭಾಗ ಪಾಸ್ ತೊಟ್ಟಿದ್ದಕ್ಕೆ ಪ್ರತಿಫಲವಾಗಿ ದೇವರು ಹಲ್ಲೆಲೂಯಾ ಈ ಭೂಮಿಯಲ್ಲಿ 100ರಷ್ಟು ಡಬಲ್ ಪೋರ್ಷನ್ ನಿಮಗೆ ನಿಮ್ಮ ತಲೆಮಾರಿಗೆ ಆಸೆ ಕೊಡ್ತಾರೆ ಅಂತ ಅರ್ಥ. ದೇವರ ರಾಜ್ಯಕ್ಕೆ ನಾವು ಬಿತ್ತಲೇಬೇಕು. ನಾವು ವ್ಯವಸಾಯ ಮಾಡ್ತೇವೆ, ಬರೀ ಮಣ್ಣು ಒಗೆದಾಕಿ ನೀರು ಹಾಕಿ ಆಯಿತು, ಬೀಜ ಹಾಕದೆ ಮೊಳಕೆ ಬರ್ತಾ? ಬೀಜ ಇಲ್ಲ. ನಾನು ಇದೆಲ್ಲ ಕಡಿಮೆ ಮಾಡಿಟ್ಟಿದ್ದೀನಿ, ಕಸ ಹಾಕಿದ ನೀರು ಹಾಕಿದ್ದೀನಿ, ಬೀಜ ಬಂದುಬಿಡ್ತಾ? ಗಿಡ ಬೆಳೆಯುತ್ತಾ? ಅದಕ್ಕೇನಾಗಬೇಕು? ಬಿತ್ತಬೇಕು, ಬೀಜ ಬಿತ್ತಬೇಕು. ಹಲ್ಲೆಲೂಯಾ. ಬೀಜ ಬಿತ್ತಿದ್ರೆ ಮಾತ್ರ ಆದಾಯ ಉಂಟಾಗುತ್ತೆ. ಅದೇ ರೀತಿ ನೀವು ಕೂಡ ದೇವರ ರಾಜ್ಯಕ್ಕೆ ನಾವು ಬಿತ್ತಬೇಕು. ಏನು ಬಿತ್ತಬೇಕು? ದಶಮ ಭಾಗ. ಹಲ್ಲೆಲೂಯಾ. ಕಾಣಿಕೆ ಇದೆಲ್ಲ ನಾವು ಕೊಡಬೇಕು. ಕೆಲ ಸಭೆಗಳಲ್ಲಿ ಹೋದ್ರೆ ಹೇಳ್ತಾರೆ, ಪಾಸ್ಟ್ರೆ ಇಷ್ಟು ಜನ ಹೊಂಟು ದಶಮ ಭಾಗ ಯಾರು ಕೊಡಲ್ಲ, ಬರೀ 10-20 ಕಾಣಿಕೆ ಆಗುತ್ತಾರಂತ. ಇವಾಗ ಭಿಕ್ಷಕರಿಗೆ ಭಿಕ್ಷೆ ಕಡುವದೊಳಗೆ ಈ ಬಸ್ ಸ್ಟ್ಯಾಂಡಲ್ಲಿ ಹೋಗಿ ಕೈ ತಟ್ತಾರಲ್ಲ, 10 ರೂಪಾಯಿ ಕೊಟ್ಟರು ಬೆಲೆ ಇಲ್ಲ. ಮತ್ತೆ ದೇವರಿಗೆ 10 ರೂಪಾಯಿ ದೇವತೆ ಕೊಡ್ತಾರ? 10 ರೂಪಾಯಿ ಬೆಲೆ ಎಲ್ಲ ಹೋಯ್ತು. ಹಲ್ಲೆಲೂಯಾ. ಹೇಳ್ರಿ, ಅಕ್ಕಿಗೆ ರೈಸಿಗೆ ಆಗದ ಹೇಳ್ಬೇಕು. ಹಲ್ಲೆಲೂಯಾ. ಮೊದಲ ವಾಕ್ಯ ಹೇಳ್ತಾ ಉಂಟು,
ಕೈನನು ಇದರಿಂದ ಬಹು ಕೋಪಗೊಂಡರೆಂಬುದಾಗಿ. ಯಾಕೆ? ಅವನ ಕಾಣಿಕೆ ದೇವರು ಮೆಚ್ಚಿಲ್ಲ ಅಂತ. ಕೆಲವರು ಹಿಂಗೆ ಆರಾಧನೆ ಬಂದರೂ ಮುಖ ಸಂತೋಷ ಇರೋದಿಲ್ಲ, ಕಪ್ಪಾಗಿರುತ್ತೆ. ಒಂದ್ಸಾರಿ ಕೇರಳದಲ್ಲಿ ಮುಗಿದ್ರು. ಅವಾಗ ಪಕ್ಕದಲ್ಲಿ ಆಂಟಿ ಕೇಳಿದ್ರು, ಏನಮ್ಮ ಕುಮಾರಿಯಮ್ಮ ನಿನ್ನ ಮುಖ ಕಪ್ಪಗಿದ್ದಾರೆ, ಏನಾಯ್ತು ರೀತು, ಸಂತೋಷ ಇಲ್ಲವಿಲ್ಲ. ಇನ್ನು ನೆನ್ತ್ಕೊಳ್ಳಿ, ನಾನು ರಕ್ಷಣೆ ಹೋಗ ಒಂದು ಮುಂಚೆ ನಾನು ಹೇಗಿದ್ದೆ, ಇವಾಗ ಹೇಗಿದೆ ಅಂತ ಸ್ವಭಾವ ಬದಲಾಗಿದ. ಕ್ಷಣ ಒಂದು ಮುಂಚೆ ಮಾತಾಡ್ತಾ ಇರ್ತಲ್ಲ, ಇವಾಗ ಮಾತಾಡ್ತೀಯ, ಮಾತಾಡ್ತೀವಿ ಇವತ್ತಾಗ. ಕೋಪ ಇಟ್ಟುಕೊಳ್ಬಾರ್ದು, ದೇಶ ಇಟ್ಟುಕೊಳ್ಬಾರ್ದು. ಅಲ್ಲಿ ಎಳಿಯ ಯಾವಾಗ ಸಂತೋಷ ಮುಖ ಇರಬೇಕು. ನಿನ್ನ ನಡವಳಿಕೆ ನೋಡಿ, ನಿನ್ನ ಮುಖ ನೋಡಿ, ನಿನ್ನ ಮನೆಯ ಸಂತೋಷ ನೋಡಿ, ಹಾಡು ಪ್ರಾರ್ಥನೆ ಕೇಳಿ ನಿನ್ನನ್ನು ಹುಡುಕೊಂಡು ಸಭೆ ಬರಬೇಕು. ನಿನ್ನ ಸಭೆಯಲ್ಲಿ ನೀನು ಆರಾಧಿಸ ದೇವರು ನನಗೆ ನೋಡಬೇಕು. ನಮ್ಮ ಮನೇಲಿ ಸಮಾಧಾನ ಇಲ್ಲ, ನಮ್ಮ ಗಂಡ ಕುಡುಕನಾಗಿದ್ದಾನೆ, ನೀವು ಸಂತೋಷ ಪಡ್ತಲ್ಲ, ಏನು ಕಾರಣ ಅಂತ ಕೇಳಬೇಕು ಅವರಿಗೆ. ನಿಮ್ಮನ್ನು ಕುರಿತು ಪಕ್ಕದ ಮನೆಯವರು, ಊರವರು ಸಾಕ್ಷಿ ಹೇಳಬೇಕು. ಅದು ಒಳ್ಳೆ ದೇವರ ಮಗಳ ಸ್ವಭಾವ. ಹಲ್ಲೆಲೂಯ. ಸಮಯ ಹೋಗ್ತಾ ಉಂಟು. ಇನ್ನೊಂದು ವಿಷಯ ಹೇಳ್ಬಿಟ್ಟು ನಾನು ಮುಗಿಸ್ತೀನಿ. ಹಲ್ಲೆಲೂಯ. ಮೂರನೇ ವಿಷಯ ನಾನು ಹೇಳಿ ಗೊತ್ತಾ, ನಾವು ಪರಲೋಕ ಹೋಗ್ಬಂದ್ರೆ ಮೂರನೇ ವಿಷಯ ಹೇಳಿ ಗೊತ್ತಾ, ಜ್ಞಾಪಕ ವಹಿಸ್ಬೇಕು. ಸಾಕು. ಇಬ್ಬರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 17ನೇ ವಾಕ್ಯ ಓದಿ. ನಿಮ್ಮ ಸಭಾ ನಾಯಕರ ಮಾತನ್ನು ಕೇಳಿರಿ, ಅವರಿಗೆ ಅಧೀನರಾಗಿರಿ. ಅವರು ಲೆಕ್ಕ ಒಪ್ಪಿಸಬೇಕಾದವರಾಗಿ ನಿಮ್ಮ ಆತ್ಮಗಳನ್ನು ಕಾಯುವವರಾಗಿದ್ದಾರೆ. ಅವರು ವ್ಯಸನ ಪಡದೆ ಸಂತೋಷದಿಂದ ಇದನ್ನು ಮಾಡುವಂತೆ ನೋಡಿರಿ. ಅವರು ವ್ಯಸನದಿಂದಿರುವುದು ನಿಮಗೆ ಪ್ರಯೋಜನಕರವಾದದ್ದಲ್ಲ. ಸಾಕಮ್ಮ, ಸಾಕು. ನೋಡಿ, ವಾಕ್ಯ ಕೇಳಿದ್ರಲ್ಲ, ನಿಮ್ಮ ಸಭಾ ನಾಯಕರ ಮಾತನ್ನು ಕೇಳಿರಿ, ಅವರಿಗೆ ಅಧೀನರಾಗರಿ. ಇದು ನಾನು ಹೇಳಿದಲ್ಲ, ಪೌಲನು ಬರೆದ ವಾಕ್ಯ, ದೇವರ ಆತ್ಮನ ಪ್ರೇರಣೆಯಿಂದ ಬರೆದಿರುವುದು. ಹಲ್ಲೆಲೂಯ. ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ಬರೆಯಲ್ಪಟ್ಟ ನಿಮ್ಮ ಸಭಾನಾಯಕರ ಮಾತನ್ನು ಕೇಳಿರಿ, ಅವರಿಗೆ ಅಧೀನರಾಗಿರಿ. ಅವರು ಲೆಕ್ಕ ಒಪ್ಪಿಸಬೇಕಾದವರಾಗಿ, ಅಂದರೆ ಎಲ್ಲ ವರ್ಷ ಗೌರ್ಮೆಂಟ್ಗೆ ಲೆಕ್ಕ ಕೊಡ್ಬೇಕು, ಆಡಿಟ್. ಆ ಲೆಕ್ಕನ ಅಲ್ಲ, ನಿಮ್ಮನ್ನು ಕುರಿತು ನಿಮ್ಮ ಮೇಲೆ ಅವರಿಗೆ ಒಂದು ಗೌರವ ಇದೆ, ಒಂದು ಜವಾಬ್ದಾರಿ ಇದೆ. ಹಲ್ಲೆಲೂಯ. ದೇವರಲ್ಲಿ ಸ್ತೋತ್ರ. ನಿಮ್ಮ ಆತ್ಮಗಳನ್ನು ಕಾಯುವವರಾಗಿದ್ದಾರೆ, ಅಂದರೆ ನಿಮಗೋಸ್ಕರ ಪ್ರಾರ್ಥಿಸುವವರಾಗಿರ್ತಾರೆ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಆಮೆನ್. ಅವರು ವ್ಯಸನ ಪಡದೆ ಸಂತೋಷದಿಂದ ಇದನ್ನು ಮಾಡುವಂತೆ ನೋಡಿರಿ. ಅವರು ವ್ಯಸನದಿಂದಿರುವುದು ನಿಮಗೆ ಪ್ರಯೋಜನಕರವಾದಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಅಂದರೆ ಒಬ್ಬ ದೇವ ಸೇವಕರು ಮುಖಾಂತರ ನಿಮ್ಮಿಂದ ಒಂದು ನೋವಾದರೆ ನೀವು ಏನಾದರೂ ದೂರ ಹೇಳಿ, ಚಾಡಿ ಹೇಳಿ, ಸೇವಕರಂಗೆ ಹಿಂಗೆ ಅಂತೆಲ್ಲ ಹೇಳ್ದು ಸೇವಕರ ಕುರಿತು ನೀವೊಂದು ಚಾಡಿ ದೂರ ಹೇಳಿದ್ರೆ ಅದು ಅವ್ರಿಗೆ ಗೊತ್ತಾದರೆ ಅವ್ರಿಗೆ ತುಂಬ ಮನಸ್ಸು ನೋವಾಗ್ತದೆ. ಅರ್ಥ ಆಯ್ತಾ? ಸೇವಕರಿಗೆ ವಿರುದ್ಧವಾಗಿ ನಾವು ಗೊಣಗುಟ್ಟಬಾರ್ದು. ಈಗ ದೇವರು ಇಲ್ಲಿದ್ದಾರಾ? ನಿಮ್ಮ ನಡೆಸೋ ದೇವರು ಇಲ್ಲಿದ್ದಾರಾ? ದೇವರು ಇಲ್ಲಿ ಇಲ್ಲ, ದೇವರು ಪರಲೋಕದಿದ್ದಾರೆ. ಆದರೆ ದೇವರ ಪ್ರತಿನಿಧಿಯಾಗಿ, ಒಬ್ಬ ಸೆಕ್ರೆಟರಿ ಆಗಿ ಸೇವಕರು ಇಲ್ಲಿದ್ದಾರೆ, ಭೂಮಿಲಿದ್ದಾರೆ. ಅವರೇ ನಿಮ್ಮ ನಡೆಸೋದು. ಹಲ್ಲೆಲೂಯ. ದೇವರಾತ್ಮ ಪ್ರೇರಣೆಯಿಂದ ಅವರು ನಿಮಗೆ ಪ್ರಾರ್ಥಿಸುವುದು, ಉಪದೇಶ ಹೇಳಿಕೊಡು, ವಚನ ಹೇಳಿಕೊಡು, ಎಲ್ಲ ಅವರ ಮುಖಾಂತರ. ಆದ ಕಾರಣ ಅವರ ಮಾತು ನೀವು ಕೇಳಲೇಬೇಕು, ಅವರಿಗೆ ಅಧೀನರಾಗಿರಬೇಕು. ನೀವು ನಾಶವಾಗಲಿಕ್ಕೆ ಯಾವುದೊಂದು ದುರುಪದೇಶ ಅವರು ನಿಮಗೆ ಹೇಳೋದಿಲ್ಲ. ನಿಮ್ಮ ಒಳ್ಳೆತನಕ್ಕೋಸ್ಕರ ನಿಮಗೆ ಬೈತಾರೆ, ಹಲ್ಲೆಲೂಯ, ಬುದ್ಧಿ ಹೇಳಿಕೊಡ್ತಾರೆ, ಅದು ನಾವು ಅನುಸರಿಸಲೇಬೇಕು. ಅವರಿಗೆ ನಾವು ಮನಸ್ಸನ್ನು ನೋಯಿಸಬಾರ್ದು. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಆದ ಕಾರಣ ವಚನ ಹೇಳ್ತಾ ಉಂಟು, ನಿಮ್ಮ ಸೇವಕರ, ನಿಮ್ಮ ಸಭಾನಾಯಕರ ಮಾತನ್ನು ಕೇಳಿರಿ, ಅವರಿಗೆ ಅಧೀನರಾಗಿರಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಅವರು ವ್ಯಸನ ಪಡದೆ ಸಂತೋಷ ಮಾಡುವಂತೆ ನೋಡಿರಿ. ಹಲ್ಲೆಲೂಯ. ಸ್ತೋತ್ರ. ನೋಡಿ, ಒಬ್ಬ ಸೇವಕರು, ಹಲ್ಲೆಲೂಯ. ಈಗ ನಾನು ಹೇಳ್ತೀನಿ, ಉದಾಹರಣೆ ಕೇಳ್ತೀನಿ. ನಾನು ಯಾವುದೋ ಕಾರಣಕ್ಕೆ ಸೇವಕರಿಗೆ ಬೈದೆ, ಸೇವಕರ ಕುರಿತು ಚಾಡಿ ಹೇಳಿದೆ. ಹಲ್ಲೆಲೂಯ. ನಾನೊಬ್ಬ ಇಲ್ಲಿ ವಿಶ್ವಾಸಿ ಅನ್ಕೊಳ್ಳಿ, ಗಮನವಿಟ್ಟು ಕೇಳಿ. ಹಲ್ಲೆಲೂಯ. ಸೇವಕರ ಕುರಿತು ನಾನು ಸುಮ್ಮನೆ ಇಲ್ಲದ ಕತೆ ಹೇಳಿಬಿಟ್ಟು, ಸೇವಕರು ಹಂಗೆ ಹಿಂಗೆ ಅಂತ ಯಾರಿಗೂ ಹೇಳಿಬಿಟ್ಟು, ಹಲ್ಲೆಲೂಯ, ಅವರ ಮನಸ್ಸನ್ನು ನೋಯಿಸಿದೆ. ಎಲ್ಲರಿಗೆ ಫೋನ್ ಮಾಡಿ ಹೇಳ್ತೇನೆ, ನೋಡಪ್ಪ ನಮ್ಮ ಸೇವಕರು ಒಳ್ಳೆಯವರಲ್ಲ, ಅವರ ಮಾತು ಕೇಳಿಬಿಡಿ ಅಂತ ನಾನು ಹೇಳಿರ್ಬೋದು ಅನ್ಕೊಳ್ಳಿ. ಇದು ಅವರಿಗೆ ಗೊತ್ತಾಯಿತು. ಸೇವಕರು ನೋಡಿ, ವಿಶ್ವಾಸಗೋಸ್ಕರ ಯಾವುದಾದ್ರು ಪ್ರಾರ್ಥನೆ, ಮಧ್ಯರಾತ್ರಿ ಬೆಳಗಾಗಲಿ ಅವರು ಪ್ರಾರ್ಥಿಸ್ತಾರೆ, ದೇವರೇ ಅವ್ರನ್ನ ಆಶ್ರಯಿಸು, ಇವ್ರನ್ನ ಆಶ್ರಯಿಸು, ಇವರ ಕುಟುಂಬ ಆಶ್ರಯ ಅಂತ ಪ್ರಾರ್ಥಿಸುವ ಸಭೆ ಅವರಿಗಿರುತ್ತೆ. ಈಗ ಎಲ್ಲರಿಗೆ ಪ್ರಾರ್ಥನೆ ಆದಮೇಲೆ ಅವ್ರು ನನಗೋಸ್ಕರ ಪ್ರಾರ್ಥನೆ ಮಾಡ್ತಾರೆ. ಅದುವರೆಗೂ ಅವ್ರು ಸ್ಪೀಡಾಗಿ ಪ್ರಾರ್ಥನೆ ಮಾಡಿದ್ರು. ನನಗೋಸ್ಕರ ಪ್ರಾರ್ಥಿಸುವಾಗ ಅವ್ರು ಸ್ವಲ್ಪ ಬ್ರೇಕ್ ಆಗಿದ್ರಲ್ಲಿ. ಯಾಕೆ ಗೊತ್ತಾ? ಅವರ ಹೃದಯ ಒಡೆಯಿತು, ಕಣ್ಣೀರು ಬರ್ತಾ ಇತ್ತು. ಯಾಕೆ ಗೊತ್ತಾ? ನನ್ನಿಂದ ಅವರಿಗೆ ವ್ಯಸನ ಉಂಟಾಯಿತು, ನೋವು ಉಂಟಾಯಿತು. ಅವ್ರ ಬಗ್ಗೆ ಚಾಡಿ ಹೇಳಿದೆ, ದೂರ ಹೇಳಿದೆ, ಅದು ಅವ್ರಿಗೆ ತುಂಬ ನೋವಾಯಿತು. ಆದರೂ ಅವರು ಪ್ರಾರ್ಥನೆ ಮಾಡ್ತಾರೆ, ದೇವರೇ ಅಬ್ರಾಹಂ ಬ್ರದರನ್ನು ಆಶ್ರಯಿಸು, ಅವರ ಕುಟುಂಬವನ್ನು ಆಶ್ರಯಿಸು ಅವರು ಪ್ರಾರ್ಥಿಸ್ತಾರೆ. ಯಾಕಂದರೆ
ಅಬ್ರಾಹ್ಮಣದ ದೇವರು ಹಿಂಗೆ ಹೇಳಿದು ಆದಿಕಾಂಡದಲ್ಲಿ, ಅಬ್ರಾಹ್ಮಣೇ ನಿನ್ನನ್ನು ಆಶೀರ್ವಿಸುವವರನ್ನು ನಾನು ಆಶೀರ್ವಿಸ್ತೇನೆ, ನಿನ್ನನ್ನು ಶಪಿಸುವವರು ನಾನು ಶಪಿಸ್ತೇನೆ ಎಂಬುದಾಗಿ. ಯಾಕಂದ್ರೆ ನಮಗೆ ಯಾರನ್ನು ಆಶೀರ್ವಾದಿಸಬಿಟ್ಟು ಶಾಪಿಸಲಿಕ್ಕೆ ದೇವರ ವಚನ ಕೊಡ್ತಾ ಇಲ್ಲ. ಸ್ತೋತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ ಕಾರಣ ಸೇವಕರ ಮನಸ್ಸನ್ನು ನೋಯಿಸಬಾರ್ದು ಯಾವತ್ತು. ಹಲ್ಲೆಲೂಯಾ. ಅವರು ಎಷ್ಟು ಭಾರ ವಹಿಸುವರಾಗಿದ್ದಾರೆ ನೋಡಿ. ನಿಮಗೆ ಒಂದು ಭಾನುವಾರ ಬಂದು ಆರಾಧನೆ ಮಾಡಿ ವರ್ಷ ಸಾಕು, ಅವ್ರಿಗೆ ಎಷ್ಟೆಲ್ಲ ಟೆನ್ಷನ್ ಇರುತ್ತೆ. ಹಲ್ಲೆಲೂಯಾ. ನೋಡಿ, ಒಂದು ಸೇವಕರ ಕರ್ತವ್ಯ ಏನು ಅಂತ ನಾನೊಂದು ಲಿಸ್ಟ್ ಮಾಡಿಟ್ಟೆ. ನನಗೆ ಅದು ಯಾರೋ ಒಬ್ಬರು ವಾಟ್ಸಪ್ಪಲ್ಲಿ ಕಳಿಸ್ಕೊಟ್ಟಿದ್ದು. ಒಬ್ಬ ಸೇವಕರ ಜವಾಬ್ದಾರಿ ಏನಂತ. ಹಲ್ಲೆಲೂಯಾ. ಇದು ನಾನು ಹೇಳ್ತೀನಿ. ಯಾಕಂದರೆ ಒಬ್ಬ ಪಾಸ್ಟರ್ ಕರ್ತವ್ಯ ಏನು ಗೊತ್ತಾ? ನೀವು ಗಮನವಿಟ್ಟು ಕೇಳಿ, ಕರ್ತವ್ಯ ಎಲ್ಲರೂ ಗಮನವಿಟ್ಟು ಕೇಳಿ. ಒಬ್ಬ ಪಾಸ್ಟರ್ ಸಭೆಗೆ ತಂದೆ ಆಗಿರ್ತಾನೆ, ಬೋಧಕನಾಗಿರ್ತಾನೆ, ಕುಟುಂಬ ಜವಾಬ್ದಾರಿ ಹೊತ್ತಿರ್ತಾನೆ, ಸಭೆಯ ಜವಾಬ್ದಾರಿ ಹೊತ್ತಿರ್ತಾನೆ, ಆಲೋಚನೆ ಕೊಡುವನಾಗಿರ್ತಾನೆ, ಸಂತೈಸುವನಾಗಿರ್ತಾನೆ, ಅನೇಕ ಸೇವಾಭಾರ ಹೊತ್ತವನಾಗಿರ್ತಾನೆ, ಅನೇಕ ವಿಷಯವಾದ ದರ್ಶನವುಳ್ಳವನಾಗಿರ್ತಾನೆ, ಜನರಿಗೆ ಮಾದರಿಯಾಗಿರ್ತಾನೆ, ಮಾರ್ಗದರ್ಶಕನಾಗಿರ್ತಾನೆ, ವೈದ್ಯನಾಗಿರ್ತಾನೆ, ಒಳ್ಳೆಯ ಸ್ನೇಹಿತನಾಗಿರ್ತಾನೆ, ಶಿಕ್ಷಕನಾಗಿರ್ತಾನೆ, ಕುಟುಂಬಗಳನ್ನು ಕಟ್ಟುವನಾಗಿರ್ತಾನೆ, ಯೌವನಸ್ಥರನ್ನು ಮಾರ್ಗದರ್ಶಿಸಿ ಭವಿಷ್ಯತ್ತಿನ ನಾಯಕರನ್ನಾಗಿ ಎಬ್ಬಿಸನಾಗಿರ್ತಾನೆ, ಉಪದೇಶಕನಾಗಿರ್ತಾನೆ, ಸಭೆಗಾಗಿ ಮಧ್ಯಸ್ಥಿಕೆ ವಹಿಸಿಕೊಂಡವನಾಗಿರ್ತಾನೆ, ಸಭೆಯ ಹಣದ ಲೆಕ್ಕವನ್ನು ನೋಡಿಕೊಳ್ಳುವನಾಗಿರ್ತಾನೆ, ಪ್ರತಿ ಮನೆಯಲ್ಲಿ ಜನನ, ಮದುವೆ, ಮರಣ ಇದೆಲ್ಲದರಲ್ಲೂ ಜೊತೆ ನಿಲ್ಲುತ್ತಾನೆ. ಪ್ರತಿ ಪಾಸ್ಟರ್ಸ್ ಮುಂದೆ ಅನೇಕ ದೊಡ್ಡ ದೊಡ್ಡ ಸವಾಲುಗಳಿರುತ್ತದೆ. ಅನೇಕರು ಅವರ ಕುರಿತು ಗುಣಗುಟ್ಟುತ್ತಿರ್ತಾರೆ ಹಾಗೂ ವಿರೋಧಿಸ್ತಿರ್ತಾರೆ. ನಮ್ಮ ಪಾಸ್ಟರ್ ಸರಿ ಇಲ್ಲ, ಸಂದೇಶ ತುಂಬ ಉದ್ದವಾಗಿರ್ತದೆ, ನಮ್ಮ ಪಾಸ್ಟ್ಗೆ ಜ್ಞಾನವಿಲ್ಲ, ಬುದ್ಧಿ ಇಲ್ಲ, ಪಾಸ್ಟರ್ ಮನೆಗೆ ಮುಖ್ಯಸ್ಥ ಕೊಡುವುದಿಲ್ಲ, ಪಾಸ್ಟರ್ ನಮಗೆ ಮುಖ್ಯಸ್ಥ ಕೊಡುವುದಿಲ್ಲ, ಪಾಸ್ಟರ್ ನಮ್ಮ ಮನೆಗೆ ಬರುವುದಿಲ್ಲ, ಪಾಸ್ಟರ್ ನಮಗೆ ಹಣ ಸಹಾಯ ಮಾಡಲಿಲ್ಲ, ಹಾಗೂ ನಮ್ಮ ಮನೆ ಕೆಲಸಕ್ಕೆ ಅವರು ಬರಲಿಲ್ಲ. ಹೀಗೆ ಅನೇಕ ಅವಮಾನಗಳನ್ನು, ನಿಂದೆಗಳನ್ನು ಆತ ಅನುಭವಿಸಬೇಕು. ಹಾಗೆ ಇದರ ಜೊತೆಗೆ ಅವನ ಜೀವಿತದಲ್ಲಿರುವ ಆರ್ಥಿಕ ಸಮಸ್ಯೆ ಹಾಗೂ ಆರೋಗ್ಯದ ಸಮಸ್ಯೆಯನ್ನು ಅವನು ಎದುರಿಸಬೇಕು. ಕೆಲವೊಮ್ಮೆ ಜೊತೆಯಲ್ಲಿರುವವರ ತಿರಸ್ಕಾರಗಳು ಹಾಗೂ ದ್ರೋಹಗಳನ್ನು ಅವನು ಹಾದು ಹೋಗಬೇಕು. ಕೆಲವೊಮ್ಮೆ ಪಾಸ್ಟರ್ ಒಂಟಿಯಾಗಿ ನಿಲ್ಲಬೇಕಾದ ಪರಿಸ್ಥಿತಿಗಳು ಎದುರಾಗಿ ಬಿಡ್ತದೆ. ಅನೇಕ ಸಮಯಗಳಲ್ಲಿ ಪಾಸ್ಟರ್ ಸುತ್ತಲೂ ಅನೇಕ ಜನ ಕಂಡು ಬಂದರು. ಅವರೆಲ್ಲರೂ ತಮ್ಮ ತಮ್ಮ ಸಮಸ್ಯೆಗಳ ಪರಿಹಾರಕ್ಕಾಗಿ ಅಲ್ಲಿರುತ್ತಾರೆಯೇ ಹೊರತು ಪಾಸ್ಟರ್ಗಾಗಿ ನಿಂತವರು ತೀರಾ ಕಡಿಮೆ. ನಿಮಗೆ ಒಬ್ಬ ಸ್ನೇಹಿತನಂತ ಪಾಸ್ಟರ್ ಇರುವುದಾದರೆ ಅವರನ್ನು ಚೆನ್ನಾಗಿ ನೋಡಿಕೊಳ್ಳಿ, ಅವರಿಗೆ ಪ್ರಾರ್ಥಿಸಿ, ಅವರ ದರ್ಶನದಲ್ಲಿ ಪಾಲುಗಾರರಾಗಿ, ಅವರ ಭಾರಕ್ಕೆ ಭುಜ ಕೊಟ್ಟು ನಿಲ್ಲಿ, ಅವರಿಗೆ ಸಹಾಯ ಮಾಡಿ, ಅವರನ್ನು ಪ್ರೀತಿಸಿ. ನೆನಪಿಟ್ಟುಕೊಳ್ಳಿ, ಅವರು ನಮ್ಮ ಹಾಗೆ ಮನುಷ್ಯರೇ. ಅವರು ಕೂಡ ಅನೇಕ ಕಠಿಣವಾದ ಪರಿಸ್ಥಿತಿಗಳನ್ನು, ಕೊರತೆಗಳಲ್ಲಿ, ನೋವುಗಳಲ್ಲಿ ಹಾದು ಹೋಗುತ್ತಿರುತ್ತಾರೆ. ಕೆಲವೊಮ್ಮೆ ಅವರು ಎಡವಿ ಬೀಳಬಹುದು. ಅಂಥ ಸಮಯದಲ್ಲಿ ಅವರನ್ನು ಬಿಟ್ಟು ಕೊಡದೆ ಅವರ ಜೊತೆ ಸಹಾಯವಾಗಿ ನಿಲ್ಲಿ. ನೀವು ನಂಬುವುದಿಲ್ಲ ಅವರು ನಿಮಗಾಗಿ ಎಷ್ಟು ಕ್ರಯ ಸಲ್ಲಿಸುತ್ತಾರೆ ಎಂದು. ತಮ್ಮ ಆಸೆಗಳನ್ನು, ತಮ್ಮ ಕನಸುಗಳನ್ನು, ತಮ್ಮ ವೈಯಕ್ತಿಕ ಜೀವಿತವನ್ನು, ನಿದ್ರೆ, ವಿಶ್ರಾಂತಿ ಇವೆಲ್ಲವನ್ನು ನಿಮಗಾಗಿ ತ್ಯಾಗ ಮಾಡಿರ್ತಾರೆ. ನಿಮ್ಮ ಸೇವಕರನ್ನು ಗೌರವಿಸಿರಿ, ಅವರ ಮನಸ್ಸನ್ನು ನೋಯಿಸಬೇಡಿರಿ. ಭವಿಷ್ಯದಲ್ಲಿ ಅವರಿಂದ ತಪ್ಪಾದರೆ ಅವರನ್ನು ನಿಂದಿಸಿ ಅವರ ವಿರೋಧವಾಗಿ ತೀರ್ಪು ಮಾಡಬೇಡಿರಿ. ಕಾರಣ ಅವರನ್ನು ಅಳಿಸಿ ಹಾಕಲು ಸೈತಾನನು ಕಾಯುತ್ತಿರುತ್ತಾನೆ. ಅದರಿಂದ ಸೈತಾನನೊಟ್ಟಿಗೆ ಕೈ ಜೋಡಿಸಬೇಡಿರಿ. ಸೇವಕರ ಪರವಾಗಿ ನಿಲ್ಲಿರಿ ಹಾಗೂ ಅವರನ್ನು ಉತ್ತೇಜಿಸಿರಿ. ಒಬ್ಬ ಒಳ್ಳೆಯ ಸೇವಕ ನಮಗೆ ತುಂಬ ಅವಶ್ಯಕವಾಗಿದ್ದಾನೆ. ಅದರಿಂದ ಯಾವುದೋ ಒಂದು ಕೋಪದಿಂದ ಅವರನ್ನು ಕಳೆದುಕೊಳ್ಳಬೇಡಿ. ನಿಮಗೆ ಬೋಧಿಸಿ ಉಪದೇಶಿಸುವ ಸೇವಕನಿಗೆ ನಿಮಗಿರುವ ಉತ್ತಮವಾದಗಳನ್ನು ಅವರಿಗೂ ಕೊಡಿರಿ. ಅವರ ಕೊರತೆಗಳಲ್ಲಿ ಪಾಲುಗಾರರಾಗಿರಿ. ಅವರನ್ನು ಆಶೀರ್ವದಿಸಿರಿ. ಅವರ ಹುಟ್ಟುಹಬ್ಬಗಳನ್ನು ಹಾಗೂ ಅವರ ವಿಶೇಷ ದಿನಗಳನ್ನು ಆಚರಿಸಿ ಅವರಿಗೆ ಉಡುಗೊರೆಯನ್ನು ಕೊಡಿರಿ. ಹೀಗೆ ಅನೇಕ ಒತ್ತಡಗಳ ಮಧ್ಯೆ ಅವರಿಗೂ ಒಂದು ಸಂತೋಷ ಉಂಟಾಗುತ್ತದೆ. ನಿಮಗೆ ಕೊಡಲ್ಪಟ್ಟ ಈ ಸೇವಕ ದೇವರಿಂದಲೇ ನಿಮಗೆ ಕಳಿಸಲ್ಪಟ್ಟವನು. ಸೇವಕನ ಜವಾಬ್ದಾರಿ ಗೊತ್ತಾಯ್ತಾ? ಇದು ನಾನು ಕ್ರಿಯೇಟ್ ಮಾಡಿದಲ್ಲ, ಯಾರೋ ಒಬ್ಬ ದೇವರಾತ್ಮ ಬರೆದು ನನಗೆ ವಾಟ್ಸಪ್ಪಲ್ಲಿ ಬಂದಿದ್ದು, ನಾನು ಸೇವ್ ಮಾಡಿಕೊಂಡಿದ್ದೆ. ತುಂಬ ಪ್ರಯೋಜನ. ಒಬ್ಬ ಸೇವಕರ ಕರ್ತವ್ಯ ಎಷ್ಟು ಕೇಳಿದಿರಾ? ಸ್ಟೇಲಿ ನಿಂತ್ಕೊಂಡು ಪ್ರಾರ್ಥನೆ ಮಾಡೋದು ಮಾತ್ರವಾ? ಮುಗೀತಾ? ಅಲ್ಲಿಗೆ ಒಂದು ಪಾಸ್ಟ್ ಕೆಲಸ ಮುಗೀತಾ? ಎಷ್ಟೋ ಲಿಸ್ಟ್ ಇದೆ ಗೊತ್ತಾ? ಒಂದು ದೇವ ಸೇವಕರಿಗೆ ಎಷ್ಟು ಕರ್ತವ್ಯ ಉಂಟು. ಹಲ್ಲೆಲೂಯಾ. ಕೆಲವು ದಿನಗಳ ನಿದ್ರೆ ಬರಲ್ಲ, ಸಭೆ ಹೊಡೆಯದಂತೆ. ಹಲ್ಲೆಲೂಯಾ. ತಾನು ನೋಡಿಕೊಳ್ಬೇಕು. ಕೆಲವರು ಸಭೆಗಳಲ್ಲಿ
ನಾನು ದೊಡ್ಡವನೆಂಬ ಭಾವನೆ ಇರ್ತಾರೆ. ಸೇವಕರಿದ್ದರೂ ಕೂಡ ಹಾಲೆಲೂಯ, ನನಗೆ ಸಭೆಯಲ್ಲಿ ದೊಡ್ಡವನಾಗಬೇಕು, ರಾಜನಾಗಬೇಕು, ಮಂತ್ರಿ ಆಗಬೇಕು, ಸಭೆಯನ್ನು ನಾನು ನಡೆಸಬೇಕು, ನನ್ನ ಅಂಡರಲ್ಲಿ ಸಭೆ ಹೋಗ್ಬೇಕು ಅಂತ ಚಿಂತೆ ಇರುವವರಿದ್ದಾರೆ. ಇಲ್ಲಿಂತಲ್ಲ ನಾನು ಹೇಳ್ತು, ಕೆಲ ಸಭೆಯಲ್ಲಿ ಇರ್ತಾರೆ. ನಾನು ಸೆಕ್ರೆಟರಿ ಆಗಿರ್ಬೇಕು, ನಾನು ಕೋಆರ್ಡಿನೇಟರ್ ಆಗಿರ್ಬೇಕು. ದಯವಿಟ್ಟು ಅಂಥ ಮನೋಭಾವನೆ ಯಾರಿಗೂ ಇರಬಾರ್ದು. ಸಭೆಯನ್ನು ನಡೆಸುವವರು ದೇವರು, ಅದು ಸೇವಕರ ಮುಖಾಂತರ ನಡೆಸ್ತಾರೆ. ಹಾಲೆಲೂಯ. ಇಲ್ಲಿ ನಾನು ದೊಡ್ಡವನು, ನಾನು ಚಿಕ್ಕವನಂತ ಮನೋಭಾವನೆ ಯಾರಿಗೂ ಇರಬಾರ್ದು. ನಾವೆಲ್ಲರೂ ಸಮಾನರು, ಎಲ್ಲರೂ ದೇವರಿಗೆ ಒಂದೇ ರೀತಿಯಲ್ಲಿ ಸಮಾನರಾಗಿದ್ದಾರೆ. ಪ್ರೆಸ್ರೋಡ್ ದೊಡ್ಡವರನ್ನು ಚಿಕ್ಕವರಂತ ಅವನ ಭಾವನೆ ಯಾರಿಗೂ ಇರಬಾರ್ದು. ಹಾಲೆಲೂಯ. ಪ್ರೆಸ್ರೋಡ್ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯ. ಸಮಯ ಹೋಯಿತು. ಹಸಿವಾಗ್ತಾ ಉಂಟಾ? ಯಾರಿಗೂ ಹಸಿವಾಗ್ತಾ ಇಲ್ಲ ಅಂದ್ರೆ ಇನ್ನೊಂದು ಗಂಟೆ ಕೂತ್ಕೊಳ್ತೀರಾ? ಕೂತ್ಕೊಳ್ತೀರಾ? ಇರ್ತೀರಾ? ಕೆಲವರು ಮಾತ್ರ ದೇವರ ಆತ್ಮಪ್ರಾಣಿ ಇರೋರು ಮಾತ್ರ ಅಲ್ಲಾಡಿಸ್ತಾರೆ. ಬಾಕಿಯವರು ಅಯ್ಯೋ ಇವರು ನಿಲ್ಲಿಸ್ರೆ ಸಾಕಿತ್ತು ಅಂತ ಬೈತಾರೆ. ಆಮೇನ್. ನಾನು ಹೋಗ್ಬಿಡ್ತೇನೆ, ಯಾಕಂದ್ರೆ ಹಾಲೆಲೂಯ ಸ್ತೋತ್ರ. ನಾನು ಬೇಕಾದ್ರೆ 5 ಗಂಟೆ ತನಕ ಪುಸ್ತಕ ಮಾಡ್ತೀನಿ, ನನಗೆ ಕೊರತೆ ಇಲ್ಲ. ನಿಮ್ಮನ್ನು ಈ ಥರ ಕೂರಿಸ್ಬಿಟ್ಟು ನಿಮಗೆ ಇದು ಒಳ್ಳೆಯದಲ್ಲ. ಪ್ರೆಸ್ ಹಾಲೆಲೂಯ. ಇವತ್ತಿನ ವಚನ ಯಥಾರ್ಥವಾಗಿ ದೇವರ ಪರಿಶುದ್ಧಾತ್ಮನು ನನ್ನೊಟ್ಟಿಗೆ, ನನ್ನ ಕುಟುಂಬದೊಟ್ಟಿಗೆ ಮಾತಾಡಿದೆ ಎಂಬುದಾಗಿ ಇರುವವರು ಮಾತ್ರ ಹಾಲೆಲೂಯ ಹೇಳಿ ನೋಡೋಣ. ಎಲ್ಲರತ್ರ ದೇವರು ಮಾತಾಡ್ತೀರಾ? ಹಾಲೆಲೂಯ. ಇದರ ವ್ಯತ್ಯಾಸ, ಬದಲಾವಣೆ, ಈ ಮೆಸೇಜಿನ ಪ್ರಸಂಗದ ಬದಲಾವಣೆ ಬರುವ ದಿನಗಳಲ್ಲಿ, ಬರುವ ವಾರಗಳಲ್ಲಿ, ತಿಂಗಳಲ್ಲಿ ಸಭೆಯಲ್ಲಿ ಗೊತ್ತಾಗಬೇಕು. ನಾನು ಪಾಸ್ಟ್ಗೆ ಫೋನ್ ಮಾಡಿ ಕೇಳ್ತೀನಿ. ಹಾಲೆಲೂಯ. ಹಾಲೆಲೂಯ. ಎಷ್ಟೊಂದು ಉಪಕಾರ ನನ್ನ ಜೀವಿತದಲ್ಲಿ ನೀ ಮಾಡಿರುವೆ యేసయ్య. ಎಷ್ಟೊಂದು ಉಪಕಾರ ನನ್ನ ಜೀವಿತದಲ್ಲಿ ನೀ ಮಾಡಿರುವೆ యేసయ్య. ನನ್ನ ಪಾಲು ನೀನೆ, ನನ್ನ ಉಸನು ನೀನೆ, ನನ್ನ ಪಾಲು ನೀನೆ, ನನ್ನ ಜೀವದು ನೀನೆ, ಎಂದೆಂದು ನಿಮಗೆ ಆರಾಧನೆ, ಎಂದೆಂದು ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ. ಆರಾಧನೆ, ಆರಾಧನೆ ಯೇಸುವಿಗೆ. ಆರಾಧನೆ, ಆರಾಧನೆ ಯೇಸುವಿಗೆ. ಆರಾಧನೆ, 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 ಆರಾಧನೆ ಯೇಸುವಿಗೆ. ಸಂತೋಷದವ್ರು ಮಾತ್ರ ಅಲ್ಲೆಲ್ಲಿ ಹೇಳೋಣ. ನಾವು ಈ ವಾಕ್ಯ ಮಾತ್ರ ದೇವರನ್ನು ಆಶೀರ್ವದಿಸಲಿ. ಈ ವಾಕ್ಯವನ್ನು ಇವತ್ತು ಕೇಳಿ ಊಟ ಮಾಡಿ ಹೋದ ಮೇಲೆ ನೀವು ಮರೆಯಬೇಡ್ರಿ. ನನ್ನನ್ನು ಮರೆತರೂ ಕೂಡ ವಾಕ್ಯ ನೆನೆಸ್ಬಿಟ್ಟುಕೊಳ್ಳಿ. ಇವತ್ತಿನ ವಾಕ್ಯ ನನಗೆ, ನನ್ನ ಕುಟುಂಬಕ್ಕೆ, ನನ್ನ ಮಕ್ಕಳಿಗೆ ಆಶೀರ್ವಾದವಾಗಿ ಎಂಬುದಾಗಿ ನೆನೆಸ್ ಮಾಡಿಕೊಳ್ಳಿ. ಸ್ತೋತ್ರ. ಇನ್ನೊಂದು ಸಾರಿ ನಾನು ಮಾಡಿಕೊಳ್ತೀನಿ. ದೇವರ ಆಲಯಸ್ಕೋಸ್ಕರ ನೀವು ಕೈ ಜೋಡಿಸಲೇಬೇಕು. ಆದಷ್ಟು ಬೇಗ ಇದರ ಕೆಲಸ ಪೂರ್ತಿಗೊಳಿಸಿ ಈ ಸ್ಟೇಜ್ ಹಿಂದೆ ಬರುವಂತೆ, ಆತ್ಮಗಳು ಬರುವಂತೆ. ಹಾಲೆಲೂಯ. ಮನಸ್ಸಿಟ್ರೆ ಒಂದು 10 AC ಕೂಡ ಇಡುವಂತೆ ದೇವರು ಸಹಾಯ ಮಾಡ್ತಾರೆ. AC ಇಡ್ಬೇಕಾ? AC ಬಂಗಾರದ ಗಂಟು ಬಿಚ್ಚಬೇಕು. ದುಡ್ಡು ಸಹಕಾರಿ ಕೊಡಿ ಸೇವಕರೇ, ನನ್ನ ಪರವಾಗಿ ಒಂದು AC ತಗೊಳ್ಳಿ. ಒಬ್ಬರು ಓಪನ್ ಮಾಡಿದ್ರೆ ನಿಮ್ಮನ್ನು ಕಂಡು ಇನ್ನೊಬ್ಬರು ಅವರು ಕೊಟ್ಟರೆ ನಾನು ಕೊಡ್ತೀನಿ ಅಂತ ಆ ಥರ ಬರಬೇಕು. ಒಂದು ಚುರುಕು ಇರಬೇಕು. ಏನು ಹೇಳ್ತಾರೆ ಅದಕ್ಕೆ, ಒಂದು ಗೌರವ ಇರಬೇಕು, ಒಂದು ಒಟ್ಟಗೆ ಇರ್ಬೇಕು. ಯಾವುದಕ್ಕೆ ಗೊತ್ತಾ? ಅವರ ಕೊಟ್ಟರೆ ನನಗೆ ಕೊಡ ತೋಕಪಟ್ಟು ದೇವರು ಹೇಳ್ತಾರೆ. ದೇವರ ರಾಜ್ಯಕ್ಕಾಗಿ ನೀವು ತೋಕಪಟ್ಟರೆ ಕೊಟ್ಟರೆ ದೇವರು ನಿಮ್ಮ ಕಾರ್ಯ ನೋಡ್ಕೊಳ್ತಾರೆ. ಹಲ್ಲೆಲೂಯಾ.
ಈ ವಚನ ಮುಖಾಂತರ ದೇವರನ್ನು ಆಶೀರ್ವದಿಸಲಿ. ನನಗೆ ಇಷ್ಟು ಹೊತ್ತು ಸಮಯ ಕೊಟ್ಟ ಹಲ್ಲೆಲೂಯಾ ದೇವ ಸೇವಕರೇ ವಂದನೆ ಸಲ್ಲಿಸನಾಗಿದ್ದೇನೆ. ಭಾರಿ ಶ್ರಮೆಯಿಂದ ನೀವು ಕೂತ್ಕೊಂಡು ನಿಮಗೆ ಒಂದು ಸಾರಿ ಕೂಡ ನಾನು ವಂದನೆ ಸಲ್ಲಿಸನಾಗಿದ್ದೇನೆ. ದೇವರು ನಿಮ್ಮನ್ನು ಆಶೀರ್ವದಿಸ್ತಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅವರ ವಾಕ್ಯವನ್ನು ಹಂಚ್ತಾ ಅವರ ಸಾಕ್ಷಿಗಳು ಸಹ, ಅವರ ಕುಟುಂಬ ಸಾಕ್ಷಿಗಳು ಅವರ ಜೀವಿತದಲ್ಲಿ ಕೊಟ್ಟಂತಹ ದಶಮಾಂಶ ಮುಖಾಂತರ ಅವರ ಮನೆಗಳಲ್ಲಿ ಎಂಥ ಅದ್ಭುತನ ಹೊಂದರು ಅಂತೇಳಿ ಸಾಕ್ಷಿ ಕೇಳಿದ್ವಿ. ಚಿಕ್ಕದಾಗಿ ಇತ್ತು, ಎಷ್ಟು ಜನ ಜ್ಞಾಪಕ ಮಾಡ್ಕೊಂಡು ಗೊತ್ತಿಲ್ಲ. ಅವರು ಬರುವಂತಹ ದಶಮಾಂಶವನ್ನು ದೇವರು ಕೊಡುವಾಗ ಅವ್ರಿಗೆ ಇಬ್ಬರು ಮಕ್ಕಳು, ಮೊದಲೇ ಮಗಳಿಗೆ ಮದುವೆ ಮಾಡಿ ಏನು ಉಳಿತಾಯ ಆಯಿತು? 3 ಲಕ್ಷ, ಪರವಾಗಿಲ್ಲ. ಎರಡನೇ ಮಗಳಿಗೆ ಮದುವೆ ಮಾಡಿ ಎಷ್ಟು ಉಳಿತಾಯ ಆಯಿತು? ಎಲ್ಲರೂ ಮದುವೆ ಮಾಡಿ ಸಾಲ ಮಾಡಿದ್ರಿ, ಖರ್ಚಾಯ್ತು ಅಂತ ಹೇಳೋವಾಗ ಇವ್ರು ಯಾಕೆ ಉಳಿತು ಅಂತ ಹೇಳ್ತವ್ರೆ? ಆಮೇಲೆ ದೇವ್ರ ಹತ್ರ ಬಿತ್ತುವ ಏನು ನಾವು ಬಿತ್ತುತ್ತೀವೋ ಅದು ನಾವು ಕೊಯ್ಯಲ್ಪಡ್ತೇವೆ. ಹತ್ಕೊಂಡು ಬಿತ್ತರೆ ಆ ಬೀಜ ಸತ್ತೋಗ್ತದೆ. ಸಂತೋಷವಾಗಿ ಬಿತ್ತುವಾಗ ಅದು ಫಸಲು ತರುತ್ತೆ. ಆಮೇಲೆ ಈ ಬಿತ್ತುವವರೆಗೆ ಮಾತ್ರ ಇದು ಸಾಧ್ಯವಾಗುತ್ತೆ. ಆ ಮಕ್ಕಳು ಮೊಮ್ಮಕ್ಕಳು ಹಂಗಿರೋದಿಲ್ಲ, ಇನ್ನೊಂದು ಉನ್ನತ ಸ್ಥಾನದಲ್ಲಿರ್ತಾರೆ. ಆಮೇನ್ ಆಮೇನ್. ಪ್ರೈಸ್ ದಿ ಲಾರ್ಡ್. ನಮ್ಮ ಗಂಟೆ ಎಲ್ಲಿದೆಯೋ ನಮ್ಮ ಮನಸ್ಸು ಅಲ್ಲಿರ್ತದೆ. ಎಲ್ಲ ಎದ್ದು ನಿಂತ್ಕೊಂಡು ಯಾರು ಹೊರಗಡೆ ಹೋಗಬಾರ್ದು, ಮಾತಾಡಲೂಬಾರ್ದು. ಎದ್ದು ನಿಂತ್ಕೊಂಡು ವಾರ ಸೇವಕರಿರುವಂತಹ ಕೊರತೆಗಳು, ಸೇವಕರಿಗೆ ಯಾವ ರೀತಿ ಸಪೋರ್ಟ್ ಆಗಿರಬೇಕು ಸಭೆ, ಮತ್ತು ಸಭೆಗೆ ಯಾವ ರೀತಿಯಾಗಿರಬೇಕು ಅಂತ ತಿಳಿಸ್ಕೊಟ್ರೆ ತುಂಬ ಸಂತೋಷ. ದೇವರು ನಿಮ್ಮನ್ನು ಇನ್ನೂ ಹೆಚ್ಚಾಗಿ ಉಪಯೋಗ ಮಾಡಲಿ, ಆಶೀರ್ವಾದ ಮಾಡಲಿ. ಆಮೇನ್. ಅಷ್ಟು ಮಾತ್ರವಲ್ಲ, ಪ್ರತಿ ಸಾರಿ ವಾಟ್ಸಪ್ಪಲ್ಲಿ ಅವರು ನನಗೆ ಮೆಸೇಜ್ ಆಗ್ತಾ ಇರ್ತಾರೆ, ಹೇಗಿದೆ ಸಭೆ ಸೇವೆ ಹೆಂಗಿದೆ, ನಮ್ಮ ಕುಟುಂಬದ ಬಗ್ಗೆ ತುಂಬ ಹೆಚ್ಚಾಗಿ ಪ್ರಾರ್ಥನೆ ಮಾಡ್ತಿದ್ದಾರೆ. ನಾನು ನಿಮಗಾಗಿ ಪ್ರಾರ್ಥನೆ ಮಾಡ್ತೀನಿ ಪಾಸ್ಟರ್ ಅಂದರು. ಅಷ್ಟು ಮಾತ್ರವಲ್ಲದೆ ಕಾರ್ಯರೂಪದಲ್ಲಿ ಕೂಡ. ಆಮೇನ್. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ಈ ಸಮಯದಲ್ಲಿ ಈ ದಿನ ಫಾದರ್ಸ್ ಡೇ ಎಂದು ಕರಿತೀವಿ. ಈ ದಿನ ಏನು ದಿನ? ಏನು ಫಾದರ್ಸ್ ಡೇ ಅಂದರೆ? ಮದರ್ಸ್ ಡೇ ಆಯಿತು, ಇವತ್ತೇನು ಫಾದರ್ಸ್ ಡೇ ಅಂತೆ. ನಿಜನಾ ಫಸ್ಟೇ? ಇವತ್ತೇನಾ ನಾಳೆನಾ? ಇವತ್ತೇನಾ? ಓಕೆ, ಗುಡ್. ಫಾದರ್ ಅಂದ್ರೆ ಏನು ಕನ್ನಡದಲ್ಲಿ? ಅಪ್ಪೆ, ಅಪ್ಪ. ಆಮೇನ್. ಎಲ್ಲರೂ ಸೇರಿ ನಿಮ್ಮ ಅಪ್ಪನಿಗೆ ಒಂದು ಸತಿ ಥ್ಯಾಂಕ್ಸ್ ಹೇಳ್ತೀರಾ ಅಪ್ಪನಿಗೆ? ನನಗೆ ತಿಳಿದ ಮಟ್ಟಿಗೆ ಗಂಡಸರಿಗಿಂತ ಹೆಣ್ಣು ಮಕ್ಕಳಿಗೆ ಜಾಸ್ತಿ ಅಪ್ಪ ಅಂದರೆ ತುಂಬ ಕಣ್ಣೀರು. ಅಪ್ಪ ಅಂದ ತಕ್ಷಣ ಕೆಲವು ಹತ್ಕೊಂಡ್ಬಿಡ್ತಾರೆ. ಕೆಲವು ಬದುಕಿದ್ರೆ ಅವರನ್ನು ಹೋಗಿ ಥ್ಯಾಂಕ್ಸ್ ಹೇಳಿ ಅಪ್ಪಗೆ. ಒಂದು ವೇಳೆ ಪರಲೋಕಕ್ಕೆ ಸೇರಿದ್ರೆ ಅವ್ರು ಇಲ್ಲಿಂದನೇ ಐ ಲವ್ ಯು ಅಪ್ಪ ಅಂತ ಹೇಳ್ಬೋದು. ಆಮೇಲೆ ನಿಮ್ಮ ಅಪ್ಪ ತ್ಯಾಗ ಮಾಡದೆ ಹೋಗಿದ್ರೆ ನಿಮಗೆ ಏನಾದರೂ ಉಳಿತಾಯ್ತಾ? ಅಮ್ಮ ತ್ಯಾಗ ತಕ್ಷಣ ಗೊತ್ತಾಗ್ಬಿಡುತ್ತೆ. ಅಮ್ಮನ ತ್ಯಾಗ, ಅಡಿಗೆ ಮಾಡೋಷ್ಟು ಕಣ್ಣೀರು ಬರ್ತದೆ. ಏನು ಪಾಡು ಬಿದ್ದೆಯೋ ಗೊತ್ತಾ ಅಂತ ಹೇಳ್ತಾರೆ. ನಾನು ಪ್ರಾಣ ಕೊಟ್ಟು ನೀನು ಕಾಪಾಡಿಬಿಟ್ಟೆ, ಡೆಲಿವರಿ ಆಗೋವಾಗ ಎಷ್ಟು ಸಮಸ್ಯೆ ಆಯ್ತು ಗೊತ್ತಾ ಅಂತ ಹೇಳ್ತಾರೆ. ಹೌದಮ್ಮ ಅಂತೇಳಿ ಗುಳೋ ಅಂತ ಹತ್ತಿ ಬಿಡ್ತೀವಿ. ಅಪ್ಪ ಯಾವತ್ತಾದ್ರೂ ಹತ್ತಿರೋದು ನೋಡಿದ್ದೀರಾ? ಗದರಿಸಿರೋದು ನೋಡಿರ್ತೀವಿ, ಅರೆ ಅಂತೀರಿ. ಆದರೆ ಅಷ್ಟು ಹೇಳಿದ ಮೇಲೆ ಅಪ್ಪ ಒಳಗಡೆ ನೋವು ತಿಂತಾ ಇರ್ತಾರೆ. ಆಮೇಲೆ ಈಚೆ ಕಡೆ ಅಪ್ಪ ತನ್ನ ಪ್ರೀತಿಯನ್ನು ತೋರಿಸ್ಕೊಳ್ಳೋಕ್ಕಾಗಲ್ಲ. ಬರವರಣ ಅಪ್ಪ ಬರೋದು, ವೆರಿ ಗುಡ್. ಬರವರ ಅಂತೆ ಅಪ್ಪ ಬರೋದು. ಕೆಲವರೆಲ್ಲ ವಾಟ್ಸಪ್ನಲ್ಲಿ ಅಪ್ಪ ಹಾಕ್ಬಿಟ್ಟಾರೆ. ಆಮೇಲೆ ಮೋಸ್ಟ್ಲಿ ಬೆಂಗಳೂರಲ್ಲಿ ಓದಿ ಸ್ಟಾರ್ಟ್ ಆಗಿರ್ಬೇಕು, ಮಾಸ್ತಿ ಬರೋಕ್ಕೆ ನಾಳೆ ಹೊರ ಬಂದಿರ್ಬೋದೇನೋ. ಏನೇ ಇರಲಿ, ಸ್ಟಾರ್ಟ್ ಮಾಡಿದ್ದೀವಿ, ಫಿನಿಶ್ ಮಾಡೋಣ. ಆಮೇಲೆ ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅಪ್ಪನ ಶ್ರಮ. ಅಮ್ಮ ಎಲ್ಲ ಬಾಯಿ ಬಿಟ್ಟು ಹೇಳ್ತಾಳೆ, ಬಟ್ಟೆ ಒಗ್ದೆ, ಪಾತ್ರೆ ಉಜ್ದೆ, ನಿನಗೆ ನೀರು ಕಾಯಿಸ್ದೆ, ಅಡುಗೆ ಮಾಡಿದೆ, ಹಿಂಗಲ್ಲಿ ಮಾಡಿದೆ, ಹಂಗಂದು ಬೆಳಿಗ್ಗೆಯಿಂದ ಸಾಯಂಕಾಲ ಸಾಕಾಗ್ಬಿಡ್ತು ಅಂತೇಳಿ. ಬಟ್ ಅಪ್ಪ ಯಾವತ್ತಾದರೂ ನಾನು ಆ ಕೆಲಸ ಮಾಡಿದೆ, ಈ ಕೆಲಸ ಮಾಡಿದೆ ಅಂತ ಹೇಳಲ್ಲ. ಮನೆಗೆ ಬಂದು ಸುಸ್ತಾಗಿ ನೀರು ತಗೊಂಡು ಊಟ ಮಾಡಿ ಸುಮ್ಮನೆ ಮಲ್ಕೊಂತಾರೆ ಅಷ್ಟೇ. ನಾವೇನು ಗೊಲ್ತೀವಿ, ಅಪ್ಪ ಚೆನ್ನಾಗಿದ್ದಾನೆ ಬಿಡು, ಏನು ಹೇಳಿಲ್ಲಲ್ಲ. ಅಮ್ಮ ಆದರೆ ಆ ನೋವು ಈ ನೋವು ಅಂತ ಹೇಳಿ ಹತ್ಕೊಂಡ್ಬಿಡ್ತಾರೆ. ಅಪ್ಪ ಮಾತ್ರ ಏನೂ ಹೇಳಲ್ಲ, ಆರಾಮಾಗಿ ಆಯ್ತಾ ಮಕ್ಕಳ ಊಟ ಮಾಡಿದ್ರ, ಓಕೆ ಅಷ್ಟೇ ಹೇಳ್ಬಿಟ್ಟು ಅವರ ಆಯಾಸವನ್ನು, ಅವರ ನೋವನ್ನು ಈಚೆ ಕಡೆ ಹೇಳಲ್ಲ, ಹೋಗಿ ಪ್ರೇಯರ್ ಮಾಡಿಕೊಂಡು ಹಂಗೆ ಮಲಗಿಬಿಡುತ್ತಾರೆ. ನಾವೆಲ್ಲ ಅಂದ್ಕೊಳ್ತೀವಿ,
ಅಪ್ಪ ಯಾವತ್ತೂ ನೋವು ಹೇಳಿಲ್ಲ, ಕೊರತೆ ಹೇಳಿಲ್ಲ, ಸಾಲ ಹೇಳಿಲ್ಲ, ಕಷ್ಟ ಹೇಳಿಲ್ಲ, ಬಿಡ ಅಪ್ಪನಿಗೆಲ್ಲ ಚೆನ್ನಾಗಿದ್ದಂಗಿದ್ದಾನೆ ಅಂತ ಭಾವನೆ. ಆದರೆ ಅಪ್ಪನಿಗೆ ಇಡೀ ಕುಟುಂಬವನ್ನ ಭಾರವನ್ನು ಎತ್ತುಕೊಂಡಿರ್ತಾನೆ. ಆಮೆನ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ತನ್ನ ಹೆಂಡತಿಯನ್ನ ನೋಡ್ಕೋಬೇಕು, ತನ್ನ ಮಕ್ಕಳನ್ನು ಓದಿಸಬೇಕು, ಮತ್ತೆ ಅವ್ರಿಗೇನು ಕೊಡಬೇಕು ಎಲ್ಲವನ್ನ ಕೊಡಬೇಕು. ಇದು ತಂದೆಯ ಕರ್ತವ್ಯವಾಗಿದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ತಂದೆ ತಾಯಿನ ಯಾರೂ ಮರಿಬೇಡ್ರಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಒಂದು ವೇಳೆ ಅಪ್ಪ ಹತ್ತಿದ್ದೆ ಆದರೆ ಮನೇಲಿ ಡೈಲಿ ಅಳಬೇಕಾಗ್ತದೆ. ಅಪ್ಪನಿಗೆ ನೀವು ಅಳೋದು ಇಷ್ಟ ಇಲ್ಲ, ಆತನ ಕಷ್ಟ ಇದ್ರು ನೋವಿದ್ರು ಹೆಂಡತಿ ಮಕ್ಕಳಲ್ಲಿ ಸಂತೋಷ ನೋಡೋದೇ ನಿಜವಾದ ಅಪ್ಪನ ಕೆಲಸ. ಆಮೆನ್, ಆಮೆನ್, ಪ್ರೈಸ್ ದಿ ಲಾರ್ಡ್. ನಿಮ್ಮಪ್ಪ ಒಳ್ಳೆಯವನೋ ಕೆಟ್ಟವನೋ, ಊರಿಗೆಲ್ಲ ಕೆಟ್ಟವನೇ ಆಗಿರ್ಬೋದು, ನಿನಗೆ ಮಾತ್ರ ಒಳ್ಳೆಯವನೇ ಆಗಿರ್ತಾನೆ. ಹಲ್ಲೆಲೂಯಾ. ಅಪ್ಪ ನಿನಗೆ ಹೇಳುವಾಗ ನಿನಗೆ ಕಷ್ಟಕರವಾಗಿರ್ತದೆ. ಏನು ನಮ್ಮಪ್ಪ ಯಾವಾಗಲೂ ಬೈತಾ ಇರ್ತಾನೆ, ಅದು ಮಾಡು, ಇದು ಮಾಡು, ಇದು ಮಾಡಬೇಡ, ಅದು ಮಾಡಬೇಡ. ಜಾಸ್ತಿ ಅಪ್ಪ ಹೇಳೋದು ಮಾಡು ಅನ್ನೋದಕ್ಕಿಂತ ಮಾಡಬೇಡನೇ ಜಾಸ್ತಿ ಹೇಳಿರೋದು. ಈ ಮಾಡಬೇಡ ಅಂದಾಗ್ಲೇನೆ ನಮಗೆ ತುಂಬಾ ಬೇಜಾರು. ಯಾವಾಗ ನೋಡಿ ಏನಾದ್ರೂ ಹೇಳ್ತಾ ಇರ್ತಾನೆ, ಅದು ತಿನ್ಬೇಡ, ಇದು ತಿನ್ಬೇಡ, ಆ ಬಟ್ಟೆ ಬೇಡ, ಈ ಬಟ್ಟೆ ಬೇಡ, ಅಲ್ಲಿಗೆ ಹೋಗ್ಬೇಡ, ಇಲ್ಲಿಗೆ ಹೋಗ್ಬೇಡ ಅಂತ. ಒಂದು ದಿವಸ ಗೊತ್ತಾಗುತ್ತೆ, ನಮ್ಮಪ್ಪ ಇಷ್ಟೆಲ್ಲ ಹೇಳಿದಾಗ ನಾನು ಕೇಳಿಲ್ಲ, ನಮ್ಮಪ್ಪ ಇಷ್ಟ ಹೇಳುವಾಗ ನಾನು ಕೇಳಿಲ್ಲ. ಅಪ್ಪನ ಸ್ಥಾನ ಆಮೆನ್. ಲೋಕಕ್ಕೆಲ್ಲ ಅಪ್ಪನು ಕೆಟ್ಟವನೇ ಆಗಿದ್ರು ತನ್ನ ಹೆಂಡತಿ ತನ್ನ ಮಕ್ಕಳಿಗೆ ಮುಖ್ಯವಾಗಿ ಕೆಟ್ಟವನಾಗಿ ಯಾವತ್ತೂ ಇರೋದಿಲ್ಲ. ಒಳ್ಳೆಯದನ್ನೇ ಬಯಸ್ತಾನೆ, ಒಳ್ಳೆಯದನ್ನೇ ಕೊಡ್ತಾನೆ. ಆಮೆನ್. ತಾನು ಇಲ್ಲ, ತನಗಿಲ್ಲ ಅಂದ್ರೂ ಸಹ ತನ್ನ ನೋವನ್ನ, ತನ್ನ ಕಷ್ಟವನ್ನ, ತನ್ನ ಕೊರತೆಯನ್ನು ಹೇಳ್ದಿರ ಎಲ್ಲಿ ಮಕ್ಕಳು ನೋವು ತಿಂತಾರೋ, ಬೇಜಾರು ಮಾಡ್ಕೊಂತಾರೆ ಅಂತೇಳಿ ಅವರು ಹೊಟ್ಟೆಲಿ ಇಟ್ಕೊಂಡು ನೀವು ತಿನ್ರಿ, ನಿಮಗೇನ್ ಬೇಕು ಅಂತೇಳಿ ಕೇಳ್ತಾನೆ ಹೊರತು ನನಗೆ ತಟ್ಟೆಲಿ ಮಕ್ಕಳ ಹತ್ರ ಇರೋದು ಕಿತ್ಕೊಂಡು ಇಲ್ಲ. ಆಮೆನ್, ಹಲ್ಲೆಲೂಯಾ. ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರಿಗೆ ಸ್ತೋತ್ರ. ಅದಕ್ಕೆ ದೇವರ ವಿಚಾರದಲ್ಲಿ ನೋಡುವಾಗ ಈ ಎಲ್ಲ ಅಪ್ಪಂದರಿಗೆ ಬೆಸ್ಟ್ ಅಪ್ಪರಿದ್ದಾರೆ. ಯಾರಪ್ಪ? ಯೇಸಪ್ಪ. ಆಮೆನ್. ಈ ಎಲ್ಲ ಅಪ್ಪಂದರಿಗಿಂತ ಒಳ್ಳೆ ಅಪ್ಪ ಯಾರಂದ್ರೆ ಪರಲೋಕ ತಂದೆ. ಎಷ್ಟು ಹೆಂಗ್ ನಡೀತೀರಂದ್ರೆ ಯೋಹಾನ ಬರೆಸುವಾರ್ತೆ 3ನೇ ಅಧ್ಯಾಯ 16ನೇ ವಾಕ್ಯದಲ್ಲಿದೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿನಿಟ್ಟು ತನ್ನ ಮಗನಾದ ಒಬ್ಬನೇ ಮಗನಾದಂತ ಯೇಸು ಕ್ರಿಸ್ತನನ್ನ ಯಾರಿಗಾಗಿ ಕೊಟ್ಟನು? ಆಮೇಲೆ ಸ್ವಂತ ಮಗನನ್ನ, ನಿನಗೋಸ್ಕರ ನನಗೋಸ್ಕರ ಸ್ವಂತ ಮಗನನ್ನ ಯೇಸು ಕ್ರಿಸ್ತನಿಗೆ ಕೊಟ್ಬಿಟ್ಟ. ಏನಕ್ಕೆ? ಬದುಕಬಾಗ ಅಂತಲ್ಲ, ಆತನ ರಕ್ತವನ್ನ ಸುರಿಸಿ ಪ್ರಾಣವನ್ನ ಕೊಟ್ಟು ನಿಮ್ಮನ್ನ ನಮ್ಮನ್ನ ಆತನ ರಕ್ತದಲ್ಲಿ ಕೊಂಡುಕೊಂಡು ತಂದೆಯಾದ ದೇವರು ತನ್ನ ಹತ್ತಿರದಲ್ಲಿ ಸೇರಿಸಿಕೊಳ್ಳೋದಕ್ಕೆ, ಪಾಪ ಪರಿಹಾರ ಆಗೋದಕ್ಕೆ ಒಂದು ರಕ್ತ ಬೇಕು. ಅದು ಪರಿಶುದ್ಧವಾದ ರಕ್ತ. ಆ ಪರಿಶುದ್ಧವಾದ ರಕ್ತ ಭೂಲೋಕದಲ್ಲಿ ಎಲ್ಲೂ ಇಲ್ಲ. ಕೊನೆಗೆ ತನ್ನ ಮಗನನ್ನೇ ಕಳಿಸಿ ಮಗನನ್ನ ಬಲಿ ಕೊಟ್ಟು ನಿಮ್ಮನ್ನ ನನ್ನನ್ನ ಪಡ್ಕೊಂಡ್ರು. ಅಂತ ಅದ್ಭುತವಾದಂತಹ ಪ್ರೀತಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಆಮೆನ್. ತನ್ನ ಒಬ್ಬನೇ ಮಗನನ್ನ ಬಲಿ ಕೊಟ್ಟು ನಿಮ್ಮನ್ನ ನಮ್ಮನ್ನ ಕೊಂಡುಕೊಂಡಿದ್ದಾನೆ, ತನ್ನ ಹತ್ತಿರದಲ್ಲಿ ತನ್ನ ಹೃದಯದಲ್ಲಿ ಇಟ್ಟುಕೊಂಡಿದ್ದಾನೆ. ಅಂತಹ ದೇವರನ್ನು ಆರಾಧನೆ ಮಾಡೋ ನಾವೆಲ್ಲರೂ ಧನ್ಯರು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಓಕೆ, ನಮ್ಮ ಅಪ್ಪನಿಗೆ ಒಂದ್ಸತಿ ಐ ಲವ್ ಹೇಳ್ತೀರಾ? ಯಾಕೆ ಹೇಳ್ತೀರಿ? ಯಾಯಪ್ಪನಿಗೆ? ಏಸಪ್ಪನಿಗೆ ಫಸ್ಟ್ ಐ ಲವ್ ಹೇಳಿ. ಒಗ್ಗಟ್ಟಾಗಿ ಹೇಳ್ರಿ, ಏಸಪ್ಪ ಐ ಲವ್ ಯು ಅಪ್ಪ. ಆಮೆನ್. ನೆಕ್ಸ್ಟ್ ಈ ಲೋಕದ ಅಪ್ಪನಿಗೂ ಒಂದ್ಸತಿ ಹೇಳ್ಬಿಡೋಣವಾ? ಏನಂತ ಹೇಳ್ತೀರಿ? ಅಕ್ಕ ಏನಾದ್ರೂ ಕೊಡಪ್ಪ. ಹಾಗಲ್ಲ, ಅಪ್ಪ ನಾನು ನಿನ್ನ ಪ್ರೀತಿಸ್ತೀನಪ್ಪ. ಯಾಕೆ ಯಾರು ಹೇಳಲ್ಲ? ಹೇಳ್ರಿ, ಅಪ್ಪ ನಾನು ನಿನ್ನ ಪ್ರೀತಿಸ್ತೇನೆ. ಆಮೆನ್, ಹಲ್ಲೆಲೂಯಾ. ಸರಿ, ಒಂದು ಹಾಡನ್ನ ಹಾಡುವಾಗ ಕಾಣಿಕೆ ತೆಗೆಯಲ್ಪಡುತ್ತದೆ. ಅಪ್ಪ ಅಪ್ಪ ಹಾಡನ್ನ ಹಾಡೋಣ ನಾವೆಲ್ಲ ಸೇರಿ. ಹಾಡು
ಮೊಬೈಲಲ್ಲಿದೆ, ಮೊಬೈಲ್ ಕೊಡ್ರಪ್ಪ. ಸಪ್ಪ ನೀನೇ ನನ್ನ ಸರ್ವಸ್ವ, ಅಪ್ಪ ಅಪ್ಪ ಏಸಪ್ಪ ನೀನೇ ನನ್ನ ಸರ್ವಸ್ವ, ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು, ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು. ಅಪ್ಪ ಅಪ್ಪ ಏಸಪ್ಪ ನೀನೇ ನನ್ನ ಸರ್ವಸ್ವ, ಅಪ್ಪ ಅಪ್ಪ ಏಸಪ್ಪ ನೀನೇ ನನ್ನ ಸರ್ವಸ್ವ, ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆ, ನಾನು ನಿನ್ನನ್ನು. ನನ್ನ ನಡೆಯಿಂದಾಗಲಿ ನನ್ನ ನುಡಿಯಿಂದಾಗಲಿ ನಿನ್ನ ನಾಮ ಒಂದೇ ಮಹಿಮೆ ಹೊಂದಲಿ, ನನ್ನ ನಡೆಯಿಂದಾಗಲಿ ನನ್ನ ನುಡಿಯಿಂದಾಗಲಿ ನಿನ್ನ ನಾಮ ಒಂದೇ ಮಹಿಮೆ ಹೊಂದಲಿ. ನನ್ನ ಸರ್ವಾಂಗಗಳು ನಿನ್ನ ಸ್ತುತಿ ಮಾಡಲಿ, ನನ್ನ ಸರ್ವಾಂಗಗಳು ನಿನ್ನ ಸ್ತುತಿ ಮಾಡಲಿ. ಅಪ್ಪ ಅಪ್ಪ ಏಸಪ್ಪ ನೀನೇ ನನ್ನ ಸರ್ವಸ್ವ, ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು, ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು. ಸರ್ವ ಸೃಷ್ಟಿಗೆ ನೀನು ಯಜಮಾನನು, ಸರ್ವಲೋಕವು ನಿನಗೆ ಅಡ್ಡ ಬೀಳಲಿ. ಸರ್ವ ಸೃಷ್ಟಿಗೆ ನೀನು ಯಜಮಾನನು, ಸರ್ವಲೋಕವು ನಿನಗೆ ಅಡ್ಡ ಬೀಳಲಿ. ಸರ್ವ ಜನರು ನಿನ್ನಲ್ಲಿ ಬಂದು ಸೇರಲಿ, ಸರ್ವ ಜನರು ನಿನ್ನಲ್ಲಿ ಬಂದು ಸೇರಲಿ. ಅಪ್ಪ ಅಪ್ಪ ಏಸಪ್ಪ ನೀನೇ ನನ್ನ ಸರ್ವಸ್ವ, ಅಪ್ಪ ಅಪ್ಪ ಏಸಪ್ಪ ನೀನೇ ನನ್ನ ಸರ್ವಸ್ವ, ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆ, ನಾನು ನಿನ್ನನ್ನು ಬಿಟ್ಟು ಏನು. ಯೇಸು ನಾನು ನಿಮ್ಮಲ್ಲಿ, ನಿಮ್ಮ ವಾಕ್ಯ ನನ್ನಲ್ಲಿ, ನನ್ನ ಪ್ರಾರ್ಥನೆಯಲ್ಲಿ ನನಗೆ ಜಯ ಸಿಗಲಿ. ಯೇಸು ನಾನು ನಿಮ್ಮಲ್ಲಿ, ನಿಮ್ಮ ವಾಕ್ಯ ನನ್ನಲ್ಲಿ, ನಮ್ಮ ಪ್ರಾರ್ಥನೆಯಲ್ಲಿ ನನಗೆ ಎದ್ದು ಬಹಳ ಫಲ ಕೊಡುವೆನು, ನಾನು ನಿಮ್ಮಲ್ಲಿ ಎದ್ದು ಬಹಳ ಫಲ ಕೊಡುವೆನು. ಅಪ್ಪ ಅಪ್ಪ ಏಸಪ್ಪ ನೀನೇ ನನ್ನ ಸರ್ವಸ್ವ. ಎಲ್ಲ ಸರ್ ಲಾಸ್ಟು. ಅಪ್ಪ ಅಪ್ಪ ಏಸಪ್ಪ ನೀನೇ ನನ್ನ ಸರ್ವಸ್ವ, ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆ, ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆ, ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು, ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಕೀರ್ತನೆಯಲ್ಲಿ ಒಂದು ಮಾತಿದೆ, 27ನೇ 10ನೇ ವಾಕ್ಯ ಅನಿಸುತ್ತೆ. ತಂದೆ ತಾಯಿಗಳು ತೊರೆದು ಬಿಟ್ರೇನು, ಯೆಹೋವನು ನನ್ನನ್ನ ಸೇರಿಸಿಕೊಳ್ಳುವನು. ಒಂದು ವೇಳೆ ಕೆಟ್ಟ ತಾಯಿ ಕೆಟ್ಟ ತಂದೆ ಇರಬಹುದು, ಆದರೆ ನನ್ನ ದೇವರು ಮಾತ್ರ ಯಾವತ್ತಿಗೂ ಕೆಟ್ಟ ತಂದೆ ಆಗಲಿ ಕೆಟ್ಟ ತಾಯಿ ಆಗಿಲ್ಲ. ಅವರು ಯಾವಾಗಲೂ ತಾಯಿಯಾಗಿಯೂ ತಂದೆಯೂ ಆಗಿದ್ದಾನೆ. ಯಾರು ಕೈ ಬಿಟ್ಟರು, ಯಾರು ತೊರೆದು ಬಿಟ್ಟರು ಆತನ ಕೈ ಬಿಡೋ ದೇವರಲ್ಲ. ಆಮೆನ್ ಆಮೆನ್, ಹಲ್ಲೆಲೂಯಾ. ಆತನಿಗೆ ಮಹಿಮೆ ಆಗಲಿ, ಹಲ್ಲೆಲೂಯಾ. ಅಷ್ಟ ಎನ್ನುವುದು ಪ್ರಾರಂಭದಲ್ಲೇ ಆರಾಧನೆ ನಡೆಸಿದ್ರು. ಉತ್ತಮ ರೀತಿಯಲ್ಲಿ ಆರಾಧನೆ ಹೆಂಗಿರಬೇಕು ಅಂತೇಳಿ, ಉತ್ಸಾಹ ಭರಿತವಾಗಿರಬೇಕು ಅಂತೇಳಿ. ಆಮೆನ್. ಇಲ್ಲಿ ಬಂದು ಕುತ್ಕೊಳ್ಳೋಕೆ ಪ್ರಾರ್ಥನೆ ಪೂರ್ವಕವಾಗಿ ನಾವು ಇಲ್ಲಿ ಕುತ್ಕೋಬೇಕು, ವಾಕ್ಯವನ್ನು ಕಲಿಬೇಕು, ಆರಾಧಿಸಬೇಕು. ಆಮೆನ್, ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ಆಮೆನ್, ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಆರಾಧನೆ ಆರಾಧನೆ ಸ್ತುತಿ ಆರಾಧನೆ ಆರಾಧನೆ, ಹಲ್ಲೆಲೂಯಾ. ಆರಾಧನೆ ಆರಾಧನೆ ಸ್ತುತಿ ಆರಾಧನೆ ಆರಾಧನೆ, ಉದಯದಲ್ಲೂ ಸಂಜೆ
ಸಂಜೆಯಲ್ಲೂ ಆರಾಧನೆ ಅಪ್ಪ ನಿನಗೆ, ಉದಯದಲ್ಲೂ ಸಂಜೆಯಲ್ಲೂ ಆರಾಧನೆ ಅಪ್ಪ ನಿನಗೆ, ಆರಾಧನೆ ಆರಾಧನೆ ಸ್ತುತಿ ಆರಾಧನೆ ಆರಾಧನೆ, ಆರಾಧನೆ ಆರಾಧನೆ ಸ್ತುತಿ ಆರಾಧನೆ ಆರಾಧನೆ, ದೇವರಾತ್ಮನೇ ನಿನಗೆ ಆರಾಧನೆ, ದೇವ ಮಗನೇ ನಿನಗೆ ಆರಾಧನೆ, ದೇವರಾತ್ಮನೇ ನಿನಗೆ ಆರಾಧನೆ, ದೇವ ಮಗನೇ ನಿನಗೆ ಆರಾಧನೆ, ಅಪ್ಪ ತಂದೆಯೇ ನಿನಗೆ ಆರಾಧನೆ, ದೇವನೇ ನಿನಗೆ ಆರಾಧನೆ, ಅಪ್ಪ ತಂದೆಯೇ ನಿನಗೆ ಆರಾಧನೆ, ದೇವನೇ ನಿನಗೆ ಆರಾಧನೆ, ಆರಾಧನೆ ಆರಾಧನೆ ಸ್ತುತಿ ಆರಾಧನೆ ಆರಾಧನೆ, ಎಲ್ಲಸರೇ ಆರಾಧನೆ ದೇವರ ಮಹಿಮೆ ಈ ಜಾಗದಲ್ಲಿ, ಓ ದೇವರ ಅಭಿಷೇಕ ಜಾಗದಲ್ಲಿ ಆತ್ಮದಿಂದಲೇ ಸತ್ಯದಲ್ಲಿ ಆರಾಧಿಸುವಾಗ ಸ್ತುತಿ ಆರಾಧನೆ, ಆರಾಧನೆ ಅಪ್ಪ ನಿನಗೆ, ಉದಯದಲ್ಲೂ ಸಂಜೆಯಲ್ಲೂ ಆರಾಧನೆ ಅಪ್ಪ ನಿನಗೆ, ಪರತ್ಪರನೇ ನಿನಗೆ ಆರಾಧನೆ, ಸರ್ವಶಕ್ತನೇ ನಿನಗೆ ಆರಾಧನೆ, ಪರತ್ಪರನೇ ನಿನಗೆ ಆರಾಧನೆ, ಸರ್ವಶಕ್ತನೇ ನಿನಗೆ ಆರಾಧನೆ, ಯುಗ ಸಿಂಹವೇ ನಿನಗೆ ಆರಾಧನೆ, ವಾಸಿಯೇ ನಿನಗೆ ಆರಾಧನೆ, ಯುಗ ಸಿಂಹವೇ ನಿನಗೆ ಆರಾಧನೆ, ವಾಸಿಯೇ ನಿನಗೆ ಆರಾಧನೆ, ಆರಾಧನೆ ಆರಾಧನೆ, yes Lord, hallelujah, hallelujah, ಆರಾಧನೆ ಆರಾಧನೆ, ಯದಲು ಸಂಜಯಲು ಆರಾಧನೆ ಅಪ್ಪ ನಿನಗೆ, ಯದಲು ಸಂಜಯಲು ಆರಾಧನೆ ಅಪ್ಪ ನಿನಗೆ, ಆರಾಧನೆ ಆರಾಧನೆ ಸ್ತುತಿ ಆರಾಧನೆ ಆರಾಧನೆ, ಹಲ್ಲೆಲೂಯಾ ಆರಾಧನೆ ಆರಾಧನೆ ಸ್ತುತಿ ಆರಾಧನೆ ಆರಾಧನೆ, ಜಯಲು ಜಯಲು ಆರಾಧನೆ ಅಪ್ಪ ನಿನಗೆ, ಜಯಲು ಜಯಲು ಆಶ್ರಯವು ನೀನೇ యేసయ్య, ನನಗಾಧಾರವು ನೀನೇ యేసయ్య, ಆಶ್ರಯವು ನೀನೇ యేసయ్య, ನನಗಾಧಾರವು ನೀನೇ యేసయ్య, ಆರಾಧನೆ 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 ಆರಾಧನೆ, ನಿನ್ನಿಂದಾಗದ ಕಾರ್ಯ ಒಂದು ಇಲ್ಲ, ನಿನ್ನೆಲ್ಲವೂ ಸಾಧ್ಯ
ಸಮಯದಲ್ಲೂ ನನ್ನ ಕಾಣುವ ನನ್ನ ಒಡೆಯನೇ ಎಲ್ರೋಹಿ ನೀವೇನಯ್ಯ. ನನ್ನ ಕಾಣುವ ನನ್ನ ಒಡೆಯನೇ ಎಲ್ರೋಹಿ ನೀವೇನಯ್ಯ. ಆಶ್ರಯವು ನೀನೇ ನನ್ನ ಆಧಾರವು ನೀನೇ ಏಸಯ್ಯ. ಆಶ್ರಯವು ನೀನೇ ಏಸಯ್ಯ, ನನ್ನ ಆಧಾರವು ನೀನೇ ಏಸಯ್ಯ. ಎಲ್ಲರೇ ಆರಾಧನೆ 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 ಆರಾಧನೆ. ನಿನ್ನ ಪ್ರೀತಿಯ ನನಗೆ ಸಾಕುವಯ್ಯ, ನಿನ್ನರಲ್ಲಿ ಬದುಕುವೆನು. ನಿನ್ನ ಪ್ರೀತಿಯ ನನಗೆ ನನ್ನ ನಡೆಸುವ ನನ್ನ ಕುರುಬನೇ ಯೆಹೋವರುವ ನೀನೇ. ನನ್ನ ನಡೆಸುವ ನನ್ನ ಕುರುಬನೇ ಯೆಹೋವರುವ ನೀನೇ. ಆಶ್ರಯವು ನೀನೇ ಏಸಯ್ಯ, ನನ್ನ ಆಧಾರವು ನೀನೇ ಏಸಯ್ಯ. ಆಶ್ರಯವು ಎಲ್ಲ ಕೈಗಳ ಮೇಲೆ ಕೆತ್ತನೆ ಸಂದಲ್ಲಿ. ಥ್ಯಾಂಕ್ ಯು ಲಾರ್ಡ್. ಎಲ್ಲ ಕೈಗಳು ಯಾರು ಸುಮ್ಮನೆ ಇರಬಾರ್ದು. ಆರಾಧನೆ ಆರಾಧನೆ ಆರಾಧನೆ. ಬಾಯ್ಬಿಟ್ಟರೆ ಆರಾಧನೆ 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 ಆರಾಧನೆ. ಎಲ್ಲ ಹೇಳಿ ಬಾಯ್ಬಿಟ್ಟು ಆರಾಧಿಸಬೇಕು, ದೇವರನ್ನು ಆರಾಧಿಸಬೇಕು, ದೇವರನ್ನು ಘನಪಡಿಸಬೇಕು. ಆರಾಧನೆ ಥ್ಯಾಂಕ್ ಯು ಜೀಸಸ್. ನಾವು ಲಾಸ್ಟಲ್ಲಿ ನಾವು ಯಾಕೆ ಆರಾಧನೆ ಮಾಡ್ತೀರಿ ಅಂದರೆ, ಕೆಲವರು ಲೇಟಾಗಿ ಬಂದು ಆರಾಧನೆ ಆಶೀರ್ವಾದ ಪಡ್ಕೊಳ್ಳಲ್ಲ. ನನ್ನ ಆಸೆ ಏನಂದರೆ, ಆರಾಧನೆ ಇಲ್ಲದಂತಹ ವ್ಯಕ್ತಿಗಳಿಗೆ ಆ ಆಶೀರ್ವಾದ ತಡೆಯಾಗಿರಬಾರದು. ಅದು ಫುಲ್ಫಿಲ್ ಆಗಬೇಕು ಈ ಸಭೆಗೆ ಬರೋಂಥವ್ರು. ಅದಕ್ಕೋಸ್ಕರ ದೇವರು ಯಾವಾಗೆಲ್ಲ ಲೀಡ್ ಆಗ್ತದೋ ಅವಾಗ ವಾಕ್ಯ ಆದಮೇಲೆ ಆರಾಧನೆ ನಡೆಸ್ತೇವೆ. ಆರಾಧನೆಯಲ್ಲಿ ಆನಂದ ಇದೆ, ಆರಾಧನೆಯಲ್ಲಿ ಬಿಡುಗಡೆ ಇದೆ, ಆರಾಧನೆಯಲ್ಲಿ ಕರ್ತನ ಮಹಿಮೆ ಇದೆ. ನೀವು ಕೈಗಳೆತ್ತಿ ಆರಾಧಿಸುವಾಗ ನಿಮಗೆ ವಿರುದ್ಧವಾಗಿ ಬರುವಂತ ಎಲ್ಲ ಆಯುಧಗಳು ಬಿದ್ದು ಹೋಗ್ತವೆ. ಹಲ್ಲೆಲೂಯ. ನೀವು ಕೈಗಳೆತ್ತಿ ದೇವರನ್ನು ಆರಾಧಿಸುವಾಗ ನಿಮಗೆ ವಿರುದ್ಧವಾಗಿ ಬರುವಂತ ಆಯುಧಗಳು, ಮಾಯ ಮಂತ್ರ ಕಟ್ಟುಗಳು, ಎಲ್ಲವೂ ಕೋಟೆ ಕಟ್ಟಳೆಗಳು ಬಿದ್ದು ಹೋಗ್ತವೆ. ನಿನ್ನ ವಿರುದ್ಧವಾಗಿ ನಿಮ್ಮ ಊರಲ್ಲೋ ನಿಮ್ಮ ಕುಟುಂಬದಲ್ಲೋ ಎಷ್ಟು ದೊಡ್ಡ ಶಕ್ತಿಶಾಲಿ ಹಣವಂತನೋ ಶ್ರೀಮಂತನೋ ಪವರ್ಫುಲ್ ವ್ಯಕ್ತಿ ಇದ್ರೂ ಸಹ ನೀನು ಇಲ್ಲಿ ಕೈಗಳೆತ್ತಿ ಆರಾಧಿಸುವಾಗ ನಿನ್ನ ಮುಂದೆ ಆ ವ್ಯಕ್ತಿ ನಿಲ್ಲಲ್ಲ. ಆಮೆನ್. ಆರಾಧನೆಯಲ್ಲಿ ಅಷ್ಟು ಇದೆ, ಶಕ್ತಿ ಇದೆ. ಸ್ತುತಿಯಲ್ಲಿ ಆತನ ಮಹಿಮೆ ಇದೆ. ಸ್ತುತಿ ಮಾಡುವಾಗ ಆತನ ಸಿಂಹಾಸನ ನಮ್ಮ ಮಧ್ಯದಲ್ಲಿ ಇಳಿದು ಬರುತ್ತೆ. ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ಪ್ರಾರ್ಥನೆಯಲ್ಲಿ ಅದ್ಭುತಗಳಾಗ್ತವೆ. ಪ್ರಾರ್ಥನೆ ಮಾಡುವಾಗ ಅನೇಕ ಮಹಿಮಾ ಕಾರ್ಯಗಳಾಗ್ತವೆ. ವಾಕ್ಯದಲ್ಲಿ ಉಜ್ಜೀವನ ಬರ್ತದೆ. ಅದು ಸ್ತುತಿ ಆರಾಧನೆಯಲ್ಲಿ ಆತನ ಸಿಂಹಾಸನ ಇಳಿದು ಬರುತ್ತೆ. ಸ್ತುತಿ ಆರಾಧನೆ ಮಾಡುವಾಗ ಯಾರು ಬರ್ತಾರೆ? ಯೇಸು ಕ್ರಿಸ್ತನೇ ಸಿಂಹಾಸನದೊಂದಿಗೆ ನಮ್ಮ ಮಧ್ಯದಲ್ಲಿ ಬರುತ್ತವಂತನಾಗಿದ್ದಾರೆ. ಅಂತ ಮಹಿಮೆ ಆರಾಧನೆಯನ್ನ ಯಾವಾಗ್ಲೂ ನಾವು ಮಾಡಬೇಕು. ಹಲ್ಲೆಲೂಯ. ಆರಾಧನೆಯನ್ನ ನೆಗ್ಲೆಕ್ಟ್ ಮಾಡಂಗಿಲ್ಲ. ಆರಾಧನೆ ನೆಗ್ಲೆಕ್ಟ್ ಮಾಡುವಂತ ಯಾವ ವ್ಯಕ್ತಿ ಆಗಲಿ
ದುಷ್ಟನಂತೇಳಿ ದೇವರ ವಾಕ್ಯ ಹೇಳುತ್ತೆ. ಸಭೆಯಲ್ಲಿ ಪ್ರಾರ್ಥನೆ ಕೂಟಗಳು ಮಿಸ್ ಮಾಡ್ಕೊಳ್ಳೇಬಾರದು. ಒಂದು ದಿನ ನೀವು ಬರೋದ್ರಿಂದ ನಿನಗೂ ನಿನ್ನ ಕುಟುಂಬಕ್ಕೆ 1000 ದಿನಗಳು ಗಿಫ್ಟ್ ಫ್ರೀ. ಆಮೇಲೆ ನೀನು ಬರಲ್ಲ ಅಂದ್ರೆ ಸಾವಿಗೆ ಹತ್ರ ಆಗ್ತಾ ಇದೀಯ ಅಂತ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದರಿಂದ ಕರ್ತನ ಮನುಷ್ಯನ ಮಕ್ಕ ಬೇಡ, ದೇವರ ಆಜ್ಞೆ ಏನಿದೆ ಅದನ್ನು ನಾವು ಕೈಗೊಳ್ಳೋಣ. ಆಮೇನ್. ಲಾಸ್ಟ್ ಪ್ರೇಯರ್ ಮಾಡಿ ಮುಗಿಸೋಣ ಈ ಸಮಯದಲ್ಲಿ. ಕರ್ತನೆ, ಈ ಒಂದು ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಇಲ್ಲಿವರೆಗೂ ನೀವು ನಡೆಸಿದ ಎಲ್ಲ ಉಪಕಾರಗಳಿಗಾಗಿ ಸ್ತೋತ್ರ, ಆರಾಧನೆಗಾಗಿ ಸ್ತೋತ್ರ ಅಪ್ಪ. ನಿಮ್ಮ ಸೇವಕರ ಮುಖಾಂತರ ವಾಕ್ಯ ಭಾಗಗಳನ್ನು ತಿಳಿದುಕೊಳ್ಳೋದಕ್ಕೆ, ಸಭೆಯಲ್ಲಿ ಐಕ್ಯತೆ ಕುರಿತಾಗಿ, ಸೇವಕರ ಜವಾಬ್ದಾರಿಗಳು, ಸೇವಕರ ಸಹಕಾರಿಗಳಾಗಿ, ಸೇವಕರಿಗೆ ದಶಮಾಂಶಗಳು ಅಥವಾ ಗಿಫ್ಟ್ಗಳನ್ನು ಕೊಡೋದ್ರ ಮುಖಾಂತರ, ಮತ್ತೆ ದೇವರ ವಾಕ್ಯದ ಪ್ರಕಾರ ದಶಮಾಂಶಗಳು ಕೊಡುವುದ್ರ ಬಗ್ಗೆ, ಅದರಲ್ಲಿ ಬರುವಂಥ ಆಶೀರ್ವಾದಗಳನ್ನು ಅವರು ಅನುಭವಿಸಿ ಸಭೆಯಲ್ಲಿ ಸಾಕ್ಷಿಯಾಗಿ ಹೇಳಿದ್ದಾರೆ. ಅದಕ್ಕಾಗಿ ಸ್ತೋತ್ರ. ಅವರ ಮಕ್ಕಳ ಜೀವಿತದಲ್ಲಿ ನೀನು ಮಾಡಿದ ಅದ್ಭುತಗಳಿಗಾಗಿ ಸ್ತೋತ್ರ. ಅವ್ರ ಜೊತೆಲಿ ಇನ್ನೂ ಅನೇಕ ಅದ್ಭುತಗಳನ್ನು ಮಾಡಿದ್ದೀರಾ, ಅದಕ್ಕಾಗಿ ಸ್ತೋತ್ರ. ಅವರು ಮಾತ್ರ ಅಲ್ಲ, ನನ್ನ ಜೀವಿತದಲ್ಲೂ ನೀವು ಮಾಡಿದ್ದೀರಾ. ಇಲ್ಲಿ ಬಂದಂಥ ಪ್ರತಿಯೊಬ್ಬರ ಜೀವಿತದಲ್ಲೂ ಮಾಡಿದ್ದೀರಾ, ಇನ್ನು ಮಾಡುತ್ತೀರಾ, ಅದಕ್ಕಾಗಿ ಸ್ತೋತ್ರ. ವಿಶ್ವಾಸವಿಡುವಂಥ ಪ್ರತಿಯೊಬ್ಬರ ವ್ಯಕ್ತಿಗಳಲ್ಲಿ, ಕುಟುಂಬಗಳಲ್ಲಿ ದೇವರು ಮಹತ್ ಕಾರ್ಯಗಳನ್ನು ಮಾಡುವಂತನಾಗಿದ್ದಾನೆ. ದೇವರೇ, ಈ ಸಮಯದಲ್ಲಿ ಕರ್ತನೆ ಅಪ್ಪ, ಕಾಣಿಕೆಗಳನ್ನು ಕೊಡೋದಕ್ಕೂ ಶಕ್ತರಾಗಿ ಮಾಡಿದರದಕ್ಕಾಗಿ ಸ್ತೋತ್ರ. ಕೊಟ್ಟಂಥ ಕಾಣಿಕೆಗಳನ್ನು ಆಶೀರ್ವಾದ ಮಾಡ್ರಿ, ಅದು ನಿನ್ನ ನಾಮ ಮಹಿಮೆಗಾಗಿ. ಕೊನೆಯಲ್ಲಿ ಆರಾಧಿಸುವ ಹಾಗೆ ನೀವು ಕೊಟ್ಟಂಥ ಕೃಪೆಗಾಗಿ ಸ್ತೋತ್ರ. ಈ ಆರಾಧನೆಯಲ್ಲಿ ಕರ್ತನೆ, ಈ ಜಾಗದಲ್ಲಿ ನಿನ್ನ ಪ್ರಸನ್ನತೆ ಆವರಿಸಿಕೊಂಡು ಕೆಲವರಿಗೆ ಈ ಆರಾಧನೆ ಕೊನೆಯ ಭಾಗದಲ್ಲಿ ಅಭಿಷೇಕದಿಂದ ತುಂಬಲ್ಪಟ್ಟು ಕೆಲವು ಪ್ರಕಟಣೆಗಳು ಪಡಿಸಿದರೆ ಅದಕ್ಕಾಗಿ ಸ್ತೋತ್ರ. ಕೆಲವು ಕಟ್ಟುಗಳು ಒಡೆಯಲ್ಪಟ್ಟಿದೆ, ಅದಕ್ಕಾಗಿ ಸ್ತೋತ್ರ. ತಲೆಯಿಂದ ಕಾಲವರೆಗೂ ಕೆಲವು ಸಮಸ್ಯೆಗಳಿಂದ ನೋವಿನ ಕಟ್ಟುಗಳು ಒಡೆಯಲ್ಪಟ್ಟಿದೆ, ಅದಕ್ಕಾಗಿ ಸ್ತೋತ್ರ. ಅಷ್ಟು ಮಾತ್ರವಲ್ಲ, ಮನೆಯಲ್ಲಿ ಯಾರ್ಯಾರ ಮನೆಯಲ್ಲಿ ಪ್ರತಿದಿನ ಊಟ ಮಾಡಿ ಮಲಗಿದ ಮೇಲೆ ಭಯ ಪಡ್ತಾ ಇದ್ದೀರೋ, ಆ ಭಯದಾತ್ಮ ನಿಮ್ಮ ಮನೆಯನ್ನು ಬಿಟ್ಟು ಹೋಗಿದೆ, ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಓ ಥ್ಯಾಂಕ್ ಯು ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್. ನಾಳೆ ಅಮಾವಾಸ್ಯೆ ಅಂದ ತಕ್ಷಣ ಭಯಪಡೋ ಅವಶ್ಯಕತೆ ಇಲ್ಲ. ಅಮಾವಾಸ್ಯೆಯಲ್ಲಿ ದೇವರನ್ನ ಆರಾಧಿಸೋಣ. ಆಮೆನ್. ಅಮಾವಾಸ್ಯೆಯಲ್ಲಿ ತುಂಬ ಜಾಗೃತಿಯಿಂದ ಖುಷಿ ಪಡೋದು ಯಾರಂದ್ರೆ ಮಂತ್ರವಾದಿಗಳು. ಆ ಮಂತ್ರವಾದಿಗಳು ಯಾವ ಕುಟುಂಬನೂ ಚೆನ್ನಾಗಿರ್ಬೇಕು ಅಂತ ಮಾಡೋ ಮಂತ್ರಗಳಲ್ಲ ಅವು. ಕುಟುಂಬಗಳನ್ನು ಹಾಳು ಮಾಡಬೇಕು, ವ್ಯಕ್ತಿಗಳನ್ನು ನಾಶ ಮಾಡಬೇಕು, ಹಾರ್ಟ್ ಅಟ್ಯಾಕ್ ಮುಖಾಂತರ ಸಾಯಿಸಬೇಕು, ಆಕ್ಸಿಡೆಂಟ್ಗಳ ಮುಖಾಂತರ ಸಾಯಿಸಬೇಕು, ಮದ್ದಿಡ್ಗಳ ಮುಖಾಂತರ ವಶೀಕರಣ ಮಾಡ್ಕೋಬೇಕು, ಜಗಳಗಳಿಟ್ಟು ಒಡಿಸಬೇಕು. ಈ ರೀತಿಯಾಗಿ ಅನೇಕ ಸೈತನ ತಂತ್ರಗಳನ್ನಿಟ್ಟು ಜಗಳಗಳು, ಕೊಲೆಗಳು, ಆಪಾದನೆಗಳು, ವ್ಯಭಿಚಾರಗಳು, ಮೋಸ, ಕಳ್ತನ ಮಾಡೋದಕ್ಕೆ ಮಂತ್ರಶಕ್ತಿಗಳನ್ನು ಉಪಯೋಗ ಮಾಡಿಕೊಳ್ತಾರೆ. ನಾವಾದರೂ ಆ ಮಂತ್ರಶಕ್ತಿಗಳ ಜನಗಳು ಬಿಡುಗಡೆ ಆಗಬೇಕೆಂದು ಪ್ರಾರ್ಥನೆ ಮಾಡುವವರಾಗಿದ್ದೇವೆ. ಓ ಥ್ಯಾಂಕ್ ಯು ಜೀಸಸ್ ಲಾರ್ಡ್. ಹಲ್ಲೆಲೂಯಾ. ಅದರಿಂದ ಕರ್ತನೆ ನಾಮಕ್ಕೆ ಮಹಿಮುಂಟಾಗಲಿ. ಈಗೋ ಈ ದಿನ ಕರ್ತನೆ ಈ ಜಾಗದಲ್ಲಿ ಬಂದು ಆರಾಧಿಸೋದಕ್ಕೆ ಕೊಟ್ಟಂತ ಮಹಾಕೃಪೆಗಾಗಿ ಸ್ತೋತ್ರ. ಬಂದಂತ ಪ್ರತಿಯೊಬ್ಬರನ್ನ ಆಶ್ವಾಸ್ರಿ, ಸೇವಕರ ಕುಟುಂಬದ ನೀವು ಆಶೀರ್ವಾದ ಮಾಡಿ ಸ್ವಾಮಿ. ನಮ್ಮನ್ನು ಸಹ ನಿಮ್ಮ ಕೈಗೊಪ್ಪಿಸ್ಕೊಡ್ತೀವಿ. ಈ ಸಭೆ ಸೇವೆಯಲ್ಲಿರುವಂಥ ಎಲ್ಲ ಮಕ್ಕಳನ್ನ ಆಶೀರ್ವಾದ ಮಾಡು. ಸಭೆ ತೊಳೆದು ಚಾಪೆ ಹಾಕಿ ಅಡಿಗೆ ಮಾಡಿ ಇತರ ಸೇವೆಗಳ ಹಳ್ಳಿಗಳಲ್ಲಿ ಸೇವೆ ಮಾಡಿ ಬರುವಂಥ ಪ್ರತಿಯೊಬ್ಬರನ್ನ ನಾನು ಜ್ಞಾಪಕ ಮಾಡ್ಕೊಳ್ತೀನಿ. ಅವರೆಲ್ಲರ ಮೇಲೆ ನಿಮ್ಮ ದಯೆ ಇರಲಿ ಸ್ವಾಮಿ. ಕೃಪೆ ತೋರು, ಸಹಾಯ ಮಾಡಿ, ಆಶ್ವಾಸ ಬಲಪಡಿಸು. ಬರೋ ದಿನಗಳಲ್ಲಿ ಇರುವಂತಹ ಆ ಒಂದು ದೀಕ್ಷಾ ಸ್ಥಾನದಲ್ಲಿ ಒಂದು ದೊಡ್ಡ ಮಹಿಮೆ ತುಂಬಲಿ ಸ್ವಾಮಿ. ಅನೇಕ ಮನೆಗಳಲ್ಲಿ ಹಬ್ಬದ ವಾತಾವರಣ ಉಂಟಾಗಲಿ. ಒಂದು ಪಾಪಿ ದೇವರ ಕಡೆ ತಿರುಕೊಳ್ಳಿದಾದರೆ ಪರಲೋಕದ ಸಂತೋಷವಾಗ್ತದೆ. ಆ ದಿನ ಕರ್ತನೆ ಅನೇಕ ಆತ್ಮಗಳು ದೇವರ ಕಡೆ ತಿರುಕೊಳ್ಳೋದ್ರಿಂದ ಆ ಒಂದು ಕಾರ್ಯದಲ್ಲಿ ನಾವೆಲ್ಲರೂ ಪಾಲ್ಗೊಳ್ಳೋ ಹಾಗೆ ಪಾಲ್ಗೊಂಡು ನಿಮ್ಮ ಮಹಿಮೆ ಪಡಿಸುವ ಹಾಗೆ ಸಹಾಯ ಮಾಡಿ, ಆಶ್ವಾಸ ಬಲಪಡಿಸಿ ಕೃಪೆ ತೋರಿಸಬೇಕಾಗಿ ಕರ್ತನಾದ ಯೇಸು ಕ್ರಿಸ್ತನ ಬಿಡನ್ ತಂದೆ. ಆಮೆನ್. ನನ್ನ ಮನೆಗೆ ಇವನು ಕೊಂಡಾಡು, ನನ್ನ ಕರ್ತನ ನಾಮ ಕಿರಿಸಲಿ. ನನ್ನ ಮನೆ ಇವನು ಕೊಂಡಾಡು, ಆತನ ಮಾಡಿಕೊಳ್ಳೊಂದನ್ನು ಮರಿಬೇಡ. ಆಮೆನ್. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ.